ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಈಶ್ವರ್ ಗೌಳಿ ಎಜುಕೇಷನಲ್ ಚಾನಲ್. ಸೊ ನಾನು ನಿಮ್ಮ ಈಶ್ವರ್ ಗೌಳಿ. ಸೊ ಇವತ್ತು ಜಿಯೋಗ್ರಫಿಗೆ ಸಂಬಂಧಪಟ್ಟ ಇದು 5ನೇ ಕ್ಲಾಸಸ್ ಆಗಿರ್ತದೆ. ಸೊ ನಿಮಗೆ ಆಲ್ರೆಡಿ ನಾನು ಜಿಯೋಗ್ರಫಿ ಕ್ಲಾಸಸ್ನ ಮೊದಲು 4 ಕ್ಲಾಸಸ್ನ ಮಾಡಿದ್ದೀನಿ. ಸೊ ತುಂಬ ಅದ್ಭುತವಾಗಿ ನಿಮ್ಮ ರೆಸ್ಪಾನ್ಸ್ ಬಂದಿದೆ. ಇನ್ನು ಯಾರಾದರೂ ಆ ಕ್ಲಾಸಸ್ನ ನೋಡ್ಕೊಂಬಂದಿರಲಿಲ್ಲ ಅಂದರೆ ನೋಡ್ಕೊಂಬನ್ನಿ. ಸೊ ಕನೆಕ್ಟಿವಿಟಿ ಮುಖಾಂತರ ಹೇಳ್ತಾರೆ ಆಗ್ತಾಯಿದೆ. ಸೊ ಮೊನ್ನೆ ಕ್ಲಾಸಸ್ಸಲ್ಲಿ ಏನು ಮಾಡಿದ್ದೆ, ನಿನ್ನೆ ಲಾಸ್ಟ್ ಕ್ಲಾಸಸ್ಸಲ್ಲಿ ಏನು ಮಾಡಿದ್ದೆ, ನಾನು ಕಂಪ್ಲೀಟಾಗಿ ನಿಮಗೆ ಗ್ಯಾಲಕ್ಸೀಸ್ ಬಗ್ಗೆ ಮತ್ತು ಸೂರ್ಯನ ಬಗ್ಗೆ ಮುಗಿಸ್ಕೊಟ್ಟಿದ್ದೆ, ಹೌದಾ. ಸೊ ಇವತ್ತು ಬಂದುಬಿಟ್ಟು ಸೋಲಾರ್ ಸಿಸ್ಟಮ್ ಬಗ್ಗೆ, ಸೌರಮಂಡಲದ ಬಗ್ಗೆ ಮಾಡ್ತಾಯಿದ್ದೀವಿ. ಸೊ ಇದೇ ನಮ್ಮ ಡಿಜಿಟಲ್ ಬೋರ್ಡ್ ಅನ್ಕೊಳ್ಳಿ, ಇದೇ ನಮ್ಮ ಸೌರಮಂಡಲದ ಬಗ್ಗೆ. ಸೊ ನಿಮಗೆ ಸೋಲಾರ್ ಸಿಸ್ಟಮ್ನ ಹಲವಾರು ಮ್ಯಾಪ್ಗಳನ್ನು ನೋಡಿರ್ತೀರ. ಸೊ ಸೂರ್ಯ ಸೌರಮಂಡಲದ ಕೇಂದ್ರವಾಗಿರ್ತಾನೆ. ತದನಂತರ ಸೊ ಇದಿಷ್ಟು 8 ಗ್ರಹಗಳು ಆತನ ಸುತ್ತಾ ಇರ್ತವೆ ಬೈತೃದ ಯಾವುದ್ರ ಮುಖಾಂತರ, ಗುರುತ್ವಾಕರ್ಷಣ ಬಲದ ಮುಖಾಂತರ. ಹಾಗಾದರೆ ಬಿಫೋರ್ ಒಂದು ಸಣ್ಣದಾಗಿ ಇನಿಷಿಯಲಾಗಿ ಹೇಳ. ಸೊ ಇಲ್ಲಿ ಕೆಲವೊಂದು ಪಾಯಿಂಟ್ಗಳು ಇನ್ನು ಕ್ಲಾಸಸ್ಸಲ್ಲಿ ಬರೆಯೋಕ್ಕಾಗಲ್ಲ ಅನ್ನೋಕ್ಕೋಸ್ಕರ ಬೈತೃದ ಮ್ಯಾಪ್ ಮುಖಾಂತರ ನಾನೇ ಹಾಕಿರೋದು, ಚಿಂತೆ ಮಾಡಬೇಡಿ. ಸೊ ಏನಾಗುತ್ತೆಪ್ಪ ಅಂದರೆ, ಈ ಸೂರ್ಯನ ಬಗ್ಗೆ ವಿಚಾರಣೆ ಅಂತ ಬಂದಾಗ ಬಿಫೋರ್ ಕ್ರಿಸ್ತಶಕ ಎಡಿ ಅಂತ ಕರಿತೀವಲ್ಲ, ಕ್ರಿಸ್ತಶಕ 140ರಲ್ಲಿ, ಸೊ 140ರಲ್ಲಿ ಟಾಲೆಮಿ ಅಂತ ಒಬ್ಬರು ಬರ್ತಾರೆ, ಓಕೆನಾ. ಟಾಲೆಮಿಯನ್ ಅವರು ಖಗೋಳ ತಜ್ಞರು ಏನು ಹೇಳ್ತಾರಪ್ಪ ಅಂದರೆ, ಸೊ ಇವರು ಏನು ಹೇಳಿರ್ತಾರೆ, ಇಡೀ ಬ್ರಹ್ಮಾಂಡದಲ್ಲಿ, ಈ ಬ್ರಹ್ಮಾಂಡಕ್ಕೆ ಏನಿದೆಯಲ್ಲಪ್ಪ, ಈ ಬ್ರಹ್ಮಾಂಡದಲ್ಲಿ ಭೂಮಿ ಈ ಕೇಂದ್ರವಾಗಿದೆ, ಇಡೀ ಬ್ರಹ್ಮಾಂಡಕ್ಕೆ ಭೂಮಿನೇ ಕೇಂದ್ರ ಬಿಂದು ಆಗಿದೆ ಅಂತ ಯಾರು ಹೇಳಿರ್ತಾರೆ, ಟಾಲೆಮಿ ಅವರು ಹೇಳಿರ್ತಾರೆ. ಆದರೆ ಮುಂದೆ ಅದೇ ವಿಚಾರವಿಟ್ಟುಕೊಂಡು 1543ರಲ್ಲಿ ಕಾಪರ್ನಿಕಸ್ ಅಂತ ಒಬ್ಬರು ಬರ್ತಾರೆ, ಗೊತ್ತಾ, ಓಕೆನಾ. ಕಾಪರ್ನಿಕಸ್ ಅಂತ ಒಬ್ಬರು ವಿಜ್ಞಾನಿ ಬರ್ತಾರೆ. ಸೊ ಈ ವಿಜ್ಞಾನಿ ಏನು ಹೇಳ್ತಾರೆ, ಸೌರಮಂಡಲಕ್ಕೆ, ಇಡೀ ಬ್ರಹ್ಮಾಂಡಕ್ಕೆ ಭೂಮಿ ಕೇಂದ್ರ ಬಿಂದು ಅಲ್ಲ, ಈ ಬ್ರಹ್ಮಾಂಡಕ್ಕಲ್ಲ, ಸೌರಮಂಡಲಕ್ಕೆ ಮಾತ್ರ ಭೂಮಿ ಕೇಂದ್ರ ಬಿಂದುವಾಗಿದೆ ಅಂತ ಹೇಳ್ತಾರೆ. ಸೊ ಭೂಮಿ ಇಡೀ ಬ್ರಹ್ಮಾಂಡಕ್ಕೆ ಕೇಂದ್ರ ಬಿಂದು ಅಲ್ಲ, ಭೂಮಿ ಏನಾಗಿದೆ, ಬರೀ ಸೌರಮಂಡಲದ ಕೇಂದ್ರ ಬಿಂದು ಅಂತ ಹೇಳ್ತಾರೆ. ಸೊ ಆದರೆ ಇವರ ಸಮಕಾಲೀನ ಇನ್ನೊಬ್ಬ ವಿಜ್ಞಾನಿ ಆಗಿರ್ತಾರೆ ಕೆಪ್ಲಾರ್ ಅಂತ, ಓಕೆನಾ. ಕೆಪ್ಲಾರ್ ಕೇಳಿದರೆ ಮ್ಯಾಥ್ಸಲ್ಲೂ ಕೂಡ ಬರ್ತಿರ್ತಾರೆ, ಕೆಲವೊಂದೊಂದು ಸಲ ಕೆಪ್ಲಾರು ಫಿಸಿಕ್ಸಲ್ಲೂ ಬರ್ತಾರೆ. ಸೊ ಇವರು ಏನು ಹೇಳ್ತಾ ಇರ್ತಾರೆ, ಬ್ರಹ್ಮಾಂಡಕ್ಕೂ ಅಲ್ಲ ಮತ್ತು ಭೂಮಿ ಏನಿದೆ ಸೌರಮಂಡಲಕ್ಕೂ ಕೇಂದ್ರ ಬಿಂದು ಅಲ್ಲ, ಸೊ ಸೌರಮಂಡಲದ ಕೇಂದ್ರ ಬಿಂದುವಾಗಿ ಸೂರ್ಯ ಇದ್ದಾನೆ, ಈ ಸೂರ್ಯನ ಸುತ್ತ ಉಳಿದ ಗ್ರಹಗಳು ಸುತ್ತಾ ಇದ್ದಾವೆ, ಭೂಮಿಯ ಸುತ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾದರೆ ಮುಂದೆ ಬರ್ತಾ 1924ರಲ್ಲಿ ಎಡ್ವಿನ್ ಹಬ್ಬಲ್ ಅವರು ಬರ್ತಾರೆ, ಬೈತೃದ ಬಿಗ್ ಬ್ಯಾಂಗ್ ಥಿಯರಿಯ ಮುಖಾಂತರ ಸಂಪೂರ್ಣವಾಗಿ ಅವರು ಸರಿಯಾದ ವಿಶೇಷತೆಯ ಮುಖಾಂತರ ವಿಶ್ಲೇಷಣೆ ಮಾಡ್ತಾರೆ. ಸೊ ಇಲ್ಲಿವರೆಗೂ ಮುಗಿಸ್ಕೊಟ್ಟಿದ್ದೆ, ಹೌದಾ. ಸೊ ಇವಾಗ ಏನಾಗಿದೆಯಪ್ಪ ಅಂದರೆ, ಸೌರಮಂಡಲದ ಬಗ್ಗೆ ಓದ್ತಾ ಇದ್ವಿ, ಓಕೆನಾ. ಹಾಗಾದರೆ ಸೌರಮಂಡಲದಲ್ಲಿ ಅಂತ ಬಂದಾಗ, ಸೌರಮಂಡಲಕ್ಕೆ ಕೇಂದ್ರ ಬಿಂದುವಾಗಿ ನಮ್ಮ ಸೂರ್ಯ ಇರ್ತಾನೆ. ಸೂರ್ಯನ ಗುರುತ್ವಾಕರ್ಷಣ ಬಲದ ಮುಖಾಂತರ ಉಳಿದ ಎಲ್ಲ ಗ್ರಹಗಳು ತಿರುಗ್ತಾ ಇದ್ದಾವೆ, ಓಕೆನಾ. ಸೊ ಆತನ ಕಕ್ಷೆಗೆ ಒಳಪಟ್ಟು ಉಳಿದ ಎಲ್ಲ ಗ್ರಹಗಳು ತಿರುಗ್ತಾ ಇದ್ದಾವೆ. ಸೊ 8 ಗ್ರಹಗಳಿದ್ದಾವೆ. ಸೊ 190ಕ್ಕೂ ಹೆಚ್ಚು ಕ್ಷುದ್ರ ಗ್ರಹಗಳು, ಉಪಗ್ರಹಗಳನ್ನು ನಾವು ಆಲ್ರೆಡಿ ಕಂಡಿದ್ದೀವಿ. ಸೊ ಹಾಗಾದರೆ ಸೂರ್ಯನ ಕೇಂದ್ರ ಬಿಂದುವಲ್ಲಿ ಯಾವ ಗ್ರಹಗಳು ಬರ್ತವೆ ಅಂದರೆ, ಉಳಿದ 8 ಗ್ರಹಗಳು ಬರ್ತವೆ. ಇವೆಲ್ಲವೂ ಗೊತ್ತಿತ್ತು ಮೊದಲು ನಿಮಗೆ. 9 ಗ್ರಹಗಳು ಅಂತ ಪ್ಲೂಟೋನ ಸೇರಿಸಿ ಹೇಳ್ತಾಯಿದ್ರು. ಸೊ ಇವಾಗ ಪ್ಲೂಟೋನ ಡ್ವಾರ್ಫ್ ಗ್ರಹ ಅಂತ ಕರಿತೀವಿ. ಸೊ ಅದು ಗ್ರಹಗಳ ಪಟ್ಟಿಯಿಂದ ಹೊರಗುಳಿದಿದೆ. ಯಾಕೆ ಗ್ರಹಗಳ ಪಟ್ಟಿಯಿಂದ ಹೊರಗಡೆ ಉಳಿದಿದೆ ಅನ್ನೋದನ್ನ ಎಲ್ಲವೂ ಕೂಡ ವಿಚಾರ ಮಾಡೋಣ. ಸೊ ಇವಾಗ ಸೂರ್ಯನ ಕೇಂದ್ರದಲ್ಲಿ 8 ಗ್ರಹಗಳು ಯಾವ್ಯಾವಪ್ಪ ಅಂದರೆ, ಬುಧ ಗ್ರಹ, ಶುಕ್ರ ಗ್ರಹ, ಭೂಮಿ ಗ್ರಹ, ಮಂಗಳ ಗ್ರಹ, ಗುರು ಗ್ರಹ, ಶನಿ ಗ್ರಹ ಮತ್ತು ಯುರೇನಸ್, ನೆಪ್ಚೂನ್. ಸೊ ಇದು ಮಧ್ಯದಲ್ಲಿ ಬರೋದು ಆಸ್ಟ್ರಾಯ್ಡ್ ಬೆಲ್ಟ್ ಅಂತೀವಿ, ಇದನ್ನು ಕಿಪ್ಲರ್ ಬೆಲ್ಟ್ ಅಂತೀವಿ, ಓಕೆನಾ. ಸೊ ಅದನ್ನೆಲ್ಲ ವಿಚಾರ ಮಾಡೋಣ. ಇನ್ನೊಂದು, ಕೆಲವೊಬ್ಬರಿಗೆ ನಿಮಗೆ ಗ್ರಹಗಳ ಪಟ್ಟಿ ಸರಿಯಾಗಿ ಬರೆಯೋಕ್ಕೆ ಬರಲ್ಲ. ಸೊ ಸಮನಾಗಿ ಒಂದೇ ಶ್ರೇಣಿಯಲ್ಲಿ ಬರೀರಿ ಅಂದರೆ ಕೆಲವೊಬ್ರಿಗೆ ಬರಲ್ಲ. ಸೊ ಏನೂ ತಲೆ ಕೆಡಿಸ್ಕೋಬೇಡಿ. ಸೊ 8 ಗ್ರಹಗಳು 4 ವಿಂಗಡಣೆ ಮಾಡಿ. ಸೊ ಒಂದನೇದು ಎಲ್ಲಿಂದ ಶುರು ಮಾಡ್ತೀರಪ್ಪ, ಬುಧ ಗ್ರಹದಿಂದ ಶುರು ಮಾಡಿ. ಈ ಕಡೆ ಬುಧ, ಗುರು, ಈ ಕಡೆ ಶುಕ್ರ, ಈ ಕಡೆ ಶನಿ, ಈ ಕಡೆ ನೆಕ್ಸ್ಟ್ ಭೂಮಿ ಬರುತ್ತೆ. ಸೊ ನೆಕ್ಸ್ಟ್ ಈ ಕಡೆ ಯುರೇನಸ್ ಬರುತ್ತೆ, ಈ ಕಡೆ ಮಂಗಳ ಬರುತ್ತೆ, ಆ ಕಡೆ ನೆಪ್ಚೂನ್ ಬರುತ್ತೆ, ಓಕೆನಾ. ಸೊ 8 ಗ್ರಹಗಳು ಸಮಾಂತರ ಶ್ರೇಣಿಯಲ್ಲಿ, ಗಣಿತಕ್ಕೆ ಹೋಗ್ಬಿಟ್ಟೆ ನೋಡಿ, ಸಮಾಂತರ ಶ್ರೇಣಿಗಳು ಅಂತ, ಓಕೆನಾ. ಸೊ ಯಾಕಂದರೆ ಮೆಂಟಲಿಬಿಲಿಟಿ ಕ್ಲಾಸಸ್ ಕೂಡ ನಡೀತಾ ಇದೆ. ಸೊ ಲ್ಯಾಂಡ್ ಸರ್ವೇರ್ಗೆ ಅನುಕೂಲ ಆಗುವಂಥ ಮೆಂಟಲಿಬಿಲಿಟಿ ಕ್ಲಾಸಸ್ ಕೂಡ ಮಾಡಿದೆ ಜಸ್ಟ್. ಸೊ ಹಾಗಾಗಿ ಆ ಕಡೆ ಒಂದು ಸ್ವಲ್ಪ ಪದ ಬಳಕೆ ಆಯಿತು. ಸೊ ಏನಿಗೆ, ಸೊ 8 ಗ್ರಹಗಳು ಸಮನಾಗಿ ಬರೀರಿ ಅಂದಾಗ ಬರಿಬೇಕು, ಓಕೆನಾ.
ಸೊ ಅವುಗಳ ಶ್ರೇಣಿ ಆಧಾರದ ಮೇಲೆ ಅಥವಾ ಸೊ ನಿಮಗೆ ಅವುಗಳ ಸುತ್ತಳಿಕೆಯ ಮೇಲೆ ಬರೀರಿ ಅಂತಂದಾಗ ನಿಮಗೆ ಬರೆಯೋಕ್ಕೆ ಬರಬೇಕು. ಸೊ ಇದೆಲ್ಲ ಬೇಸಿಕ್ ಕ್ವಶನ್ಸ್ ಆಗುತ್ತೆ. ಹಾಗಾದರೆ ಸೊ ಮೊದಲನೇ ಗ್ರಹದ ಬಗ್ಗೆ, ಸೂರ್ಯನ ಬಗ್ಗೆ ಕಂಪ್ಲೀಟಾಗಿ ಇನ್ಡೆಪ್ತಾಗಿ ಸ್ಟಡಿ ಮಾಡಿದ್ದೀವಿ. ಸೊ 4ನೇ ಕ್ಲಾಸಸ್ಸಲ್ಲಿ ಆಗಿದೆ. ಸೊ ಯಾರಾದರೂ ನೋಡ್ಕೊಂಬಂದಿರಲಿಲ್ಲ ಅಂದರೆ ಲಾಸ್ಟ್ ಕ್ಲಾಸ್ನ ನೋಡ್ಕೊಂಬನ್ನಿ, ಸೂರ್ಯನವರೆಗೂ ಬಿಟ್ಟಿದ್ದೆ. ಇವಾಗ ಗ್ರಹಗಳ ಪಟ್ಟಿಗೆ ಹೋಗ್ತಾ ಇದ್ದೀನಿ. ಸೊ ಮೊದಲನೇ ಗ್ರಹ ಬಂದುಬಿಟ್ಟು ಬುಧ ಗ್ರಹ. ಓಕೆನಾ, ಮೊದಲನೇ ಗ್ರಹ ಬಂದುಬಿಟ್ಟು ಬುಧ ಗ್ರಹ. ಇದನ್ನು ನಾವು ಇಂಗ್ಲೀಷಲ್ಲಿ ಮರ್ಕ್ಯೂರಿ ಅಂತ ಕರಿತೀವಿ. ಓಕೆನಾ, ಬುಧ ಗ್ರಹದ ವಿಶೇಷತೆ ಏನಂದರೆ ಬುಧ ಗ್ರಹ ಏನಿದೆ, ಸೊ ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ ಯಾವುದಪ್ಪ ಅಂದರೆ ಇದು ಬುಧ ಗ್ರಹ. ಸೊ ನಿಮಗೆ ಭಾಳಷ್ಟು ಸಲ PC ಗಳಲ್ಲಿ ಇದೆಲ್ಲ ಹಳೆಯ ಕಾಲದ 10 ರೂಪಾಯಿಗೆ ಜನರಲ್ ನಾಲೆಡ್ಜ್ ಬುಕ್ಕಲ್ಲಿ ಬರ್ತಿತ್ತಲ್ಲ, ಆ ಟೈಮಲ್ಲಿ ಮೋಸ್ಟ್ ಇಂಪಾರ್ಟೆಂಟು. ಸೊ ಇವಾಗ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇದೆಲ್ಲ ಕೇಳಲ್ಲ. ಸೊ ಎಷ್ಟು ಡೆಪ್ತಾಗಿ ಹೋಗ್ತಾನೆ ಅನ್ನೋದನ್ನ ನೀವೇ ಬರ್ತಾ ನೋಡೋರಂತೆ. ಓಕೆನಾ, ಸೊ ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ ಯಾವುದ್ರಿ? ಸೊ ಯಾವ ಗ್ರಹ? ಬುಧ ಗ್ರಹ. ಸೊ ಬುಧ ಗ್ರಹ ಸೂರ್ಯನಿಗೆ ಹತ್ತಿರದ ಗ್ರಹ ಆಗಿದೆ. ಸೊ ಯಾಕೆ ಹತ್ತಿರ ಆಗುತ್ತೆ ನೋಡಿ, ಸೂರ್ಯ ಇಲ್ಲೇ ಇದ್ದಾನೆ, ಮೊದಲನೇ ಗ್ರಹ ಇಲ್ಲೇ ಇದೆ. ಸೊ ಹಾಗಾಗಿ ಈತ ಸೂರ್ಯನಿಗೆ ಅತ್ಯಂತ ಹತ್ತಿರದ ಗ್ರಹವಾಗಿ ಉಳಿತಾನೆ. ಹಾಗಾದರೆ ಸೂರ್ಯನಿಗೂ ಮತ್ತು ಈ ನಮ್ಮ ಬುಧ ಗ್ರಹಕ್ಕೂ ನಡುವಿನ ವ್ಯತ್ಯಾಸ ಎಷ್ಟಿದೆ ಅಂತ ಕೇಳಿದ್ರೆ, ಸೊ ನೇರವಾಗಿ ಬರೀರಿ. ಸೊ ಎಷ್ಟಿದೆ ರೀ? ಸೊ 59 ಮಿಲಿಯನ್. ಓಕೆನಾ, 59 ಮಿಲಿಯನ್ ಕಿಲೋಮೀಟರ್ನಷ್ಟು ದೂರದಲ್ಲಿದ್ದಾನೆ. ಸೊ 1 ಮಿಲಿಯನ್ ಅಂದರೆ 10 ಲ್ಯಾಕು. ಸೊ 59 ಮಿಲಿಯನ್ ಕಿಲೋಮೀಟರ್ನಷ್ಟು, 58 ಮಿಲಿಯನ್ ಕಿಲೋಮೀಟರ್ನಷ್ಟು ದೂರ ಇದ್ದಾನೆ. ಸೊ 1 ಮಿಲಿಯನ್ ಅಂದರೆ ಮತ್ತೆ 10 ಲಕ್ಷ ಏರ್ಕೊಂಡ್ಬಿಡ್ತದೆ. ಸೊ 58 ಮಿಲಿಯನ್ ಕಿಲೋಮೀಟರ್ನಷ್ಟು ದೂರದಲ್ಲಿ, ಸೊ ದೂರದಲ್ಲಿ ಇದ್ದಾನೆ ಸೂರ್ಯನಿಂದ. ಬೈತ್ರುದ ಫ್ರಮ್ ಸನ್ ಅಂತ ಕರಿತೀನಿ. ಸೂರ್ಯನಿಂದ ಅಷ್ಟು ದೂರದಲ್ಲಿ ಇದ್ದಾನೆ ಯಾರು? ಬುಧ ಗ್ರಹ. ಹಾಗಾದರೆ ಈ ಬುಧ ಗ್ರಹ ಸೂರ್ಯನ ಕಕ್ಷೆಗೆ ಒಳಪಟ್ಟು ತನ್ನಷ್ಟಕ್ಕೆ ತಾನು ಸೂರ್ಯನ ಸುತ್ತಾ ಇದ್ದಾನೆ. ಹಾಗಾದರೆ ಈ ಬುಧ ಗ್ರಹ ಏನಿದೆಯಲ್ಲ, ಈ ಬುಧ ಗ್ರಹ ತನ್ನ ಕಕ್ಷೆಯ ಸುತ್ತ ತಾನು ಸುತ್ತಲಿಕ್ಕೆ ಎಷ್ಟು ಸಮಯವನ್ನು ತಗೊಳ್ತಾನೆ? ಸೊ ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಹತ್ತಿರವಾದದ್ದು. ಸೊ 58 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದ್ದಾನೆ. ಈತ ತನ್ನ ಕಕ್ಷೆಯ ಸುತ್ತ, ಸೊ ಇಲ್ಲಿ ಸೂರ್ಯ ಇದ್ದಾನೆ, ಇಲ್ಲಿ ಬುಧ ಗ್ರಹ ಇದೆ. ಸೊ ಯಾಕೋ ಪದ ಭೂಮಿನೇ ಬರ್ತಾ ಇದೆ. ಓಕೆ, ಇಲ್ಲಿ ಬಿಡಿ, ಯಾಕಂದರೆ ಪದ ಬಳಕೆ ಪದೇ ಮಾಡೋದ್ರಿಂದ ಒಂದೊಂದು ಸಲ ಟ್ರಾನ್ಸ್ಲೇಷನಲ್ಲಿ ಅಥವಾ ಮಾತುಗಳಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಓಕೆ, ಇರಲಿ. ಸೊ ಇಲ್ಲಿ ಸೂರ್ಯ ಇದ್ದಾನೆ, ಇಲ್ಲಿ ಬುಧ ಗ್ರಹ ಇದೆ. ಸೊ ತನ್ನ ಕಕ್ಷೆಯ ಸುತ್ತ ತಾನು ಸುತ್ತಲಿಕ್ಕೆ, ಇಲ್ಲಿ ಸೂರ್ಯನ ಸುತ್ತಾ ಇಲ್ಲ. ಸೊ ತನ್ನ ಕಕ್ಷೆಯ ಸುತ್ತ ತಾನು ಸುತ್ತಲಿಕ್ಕೆ ಸೊ ಎಷ್ಟು ದಿನಗಳನ್ನು ತಗೊಳ್ತಾನೆ? 59 ದಿನಗಳನ್ನು ತಗೊಳ್ತಾನೆ. ದಿನಗಳು ತನ್ನ ಕಕ್ಷೆಯ ಸುತ್ತ ತಾನು ಸುತ್ತಲಿಕ್ಕೆ. ಸೊ ತನ್ನ ಕಕ್ಷೆಗೆ ತಾನೇ ಸುತ್ತಲು. ಸೊ ಎಷ್ಟು ತಗೊಳ್ತಾನೆ ರೀ? ಸೊ 59 ದಿನಗಳನ್ನು ತಗೊಳ್ತಾನೆ. ಆದರೆ ಈತ ಗ್ರಹಗಳದ್ದು ಒಂದು ವಿಶೇಷತೆ ಏನಂದರೆ ತನ್ನಷ್ಟಕ್ಕೆ ತಾನೇ ಸುತ್ತಾ ಇರಬೇಕು, ಅದಲ್ಲದೆ ಕೂಡ ಸೂರ್ಯನ ಸುತ್ತಲೂ ಸುತ್ತುತ್ತಿರಬೇಕು ಅನ್ನೋದೇ ಈ ಗ್ರಹಗಳ ಪಟ್ಟಿಯ ಮೊದಲ ಆದ್ಯತೆಯಾಗಿರ್ತದೆ. ಹಾಗಾದರೆ ಸೊ ತನ್ನ ಸುತ್ತ ತಾನು ಸುತ್ತಲಿಕ್ಕೆ 59 ದಿನಗಳು, ಸೂರ್ಯನ ಸುತ್ತಲಿಕ್ಕೆ 88 ದಿನಗಳು. ಸೊ ತನ್ನ ಸುತ್ತ ತಾನು ಸುತ್ತಲಿಕ್ಕೆ ಸುತ್ತಾ ಸೂರ್ಯನ ಸುತ್ತಲೂ ಆತ ಎಷ್ಟು ತಗೋತಾನೆ? 88 ದಿನಗಳನ್ನು ಸೂರ್ಯನನ್ನು ಸುತ್ತಲೂ ತಗೊಳ್ತಾನೆ. ಹಾಗಾದರೆ ಇಲ್ಲಿಗೆ ಇಷ್ಟೆಲ್ಲ ಮುಗೀತು. ಸೊ ಈಗ ಈತ ಮುಗೀತು. 88 ದಿನಗಳು ಆತನಿಗೆ, 59 ದಿನ ತನ್ನ ಸುತ್ತಲಿಕ್ಕೆ ಮುಗೀತು. ಹಾಗಾದರೆ ಈಗ ಈ ಬುಧ ಗ್ರಹ ಅಲ್ಲಿದೆ ಸರ್. ಹಾಗಾದರೆ ಬುಧ ಗ್ರಹದಲ್ಲಿ ಏನಿದೆ? ಹೌದಾ? ಸೊ ಬುಧ ಗ್ರಹದ ವಿಶೇಷತೆ ಏನು? ಸೊ ಬುಧ ಗ್ರಹ ಮುಖ್ಯವಾಗಿ ಈ ಕಡೆ ನೋಡಿ, ಈ 4 ಗ್ರಹಗಳೇನಿದೆಯಲ್ಲ, ರಾಕಿ ಪಾರ್ಟಿಕಲ್ಸ್ ಅಂತ ಕರಿತೀವಿ. ರಾಕಿ ಅಂದರೆ ಒಂದು ಲ್ಯಾಂಡ್ ಸರ್ಫೇಸ್, ಭೂಭಾಗವನ್ನು ಹೊಂದಿದ ಗ್ರಹಗಳು ಈ 4 ಆಗಿದ್ದಾವೆ. ಉಳ್ಕಿದ್ದು ಈ 4 ಗ್ರಹಗಳು ಗ್ಯಾಸ್ ಪಾರ್ಟಿಕಲ್, ಅನಿಲಗಳಿಂದ ತುಂಬಿದೆ. ಸೊ ಹಾಗಾದರೆ ಇವುಗಳಲ್ಲಿ ಭೂಮಿಯನ್ನು ಒಳಗೊಂಡಂಥದ್ದು ಅಂದರೆ ಲ್ಯಾಂಡ್ ಸರ್ಫೇಸ್, ರಾಕಿ ಪಾರ್ಟಿಕಲ್ಗಳನ್ನು ಒಳಗೊಂಡಂಥ ಗ್ರಹ ಸೊ ಬುಧ ಗ್ರಹ ಆಗಿದೆ. ಸೂರ್ಯನ ಸುತ್ತ ಸಮೀಪದಲ್ಲಿ ಇದೆ. ಸೊ ಇಲ್ಲಿಗೆ ಮುಗೀತು. ಹಾಗಾದರೆ ಇಲ್ಲಿ ಏನಿದೆಯಪ್ಪ? ಹಾಗಾದರೆ ಇಲ್ಲಿ ಗಾಳಿ, ಅನಿಲಗಳು ಯಾವುವೂ ಇಲ್ವಾ? ಸೊ ಇದೆ. ಸೊ ಬುಧ ಗ್ರಹದಲ್ಲೂ ಕೂಡ ಏನೇನಿದೆ? ಸೊ ಹೈಡ್ರೋಜನ್ ಇದೆ, ಹೀಲಿಯಂ ಇದೆ, ಪೊಟ್ಯಾಷಿಯಮ್ ಇದೆ. ಓಕೆನಾ? ಪೊಟ್ಯಾಷಿಯಮ್ ಇದೆ, ಹೌದಾ? ಹೈಡ್ರೋಜನ್, ಹೀಲಿಯಂ, ಪೊಟ್ಯಾಷಿಯಮ್ ಕೂಡ
ಇದೆ. ಸೊ ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಐರನ್ ಕಂಟೆಂಟ್ ಕೂಡ ಇದೆ. ಸೊ ಐರನ್ ಅಂತೀವಿ, ಓಕೆನಾ, ಐರನ್ ಫೆರ್ರಸ್ ಕಂಟೆಂಟ್ ಅಂತ ಕರಿತೀವಿ. ಸೊ ಐರನ್ ಕೂಡ ಹೆವಿ ಆಗಿದೆ. ಸೊ ಇನ್ನು ಬುಧ ಗ್ರಹದ ಕೇಂದ್ರ ಸೊ ಯಾವುದರಿಂದ ಮಾರ್ಪಟ್ಟಲಾಗಿದೆ? ಬುಧ ಗ್ರಹದ ಕೇಂದ್ರ ಅಥವಾ ಕೋರ್ ಅಂತ ಏನು ಕರಿತೀವಲ್ಲ, ಅದರದ ಸೆಂಟ್ರು ಸೊ ಫೆರ್ರಸ್ಸಿಂದ ತುಂಬಿದೆ, ಅಂದರೆ ಐರನ್ನಿಂದ ತುಂಬಿದೆ. ಸೊ ಐರನ್ ಕಂಟೆಂಟ್, ಕಬ್ಬಿಣದ ಅಂಶದಿಂದ ತುಂಬಿರೋದ್ರಿಂದಾಗಿ ಸೊ ಈ ಗ್ರಹ ಏನಾಗ್ತಾ ಇದೆ, ಸೊ ಬರ್ತಾ ಬರ್ತಾ ಕಕ್ಷೆ ಕುಗ್ಗುತ್ತಾ ಇದೆ. ಸೊ ಯಾಕೆ ಕುಗ್ಗುತ್ತಾ ಇದೆ ಅನ್ನೋದನ್ನ ನೋಡೋಣ. ಸೊ ಇದು ಕೋರ್ ಏನಾಗಿದೆ, ಐರನ್ ಕಂಟೆಂಟಿಂದ ಕೋರು ಫುಲ್ ಆಗಿದೆ. ಸೊ ಹೆವಿ ರಿಚ್ ಆಗಿದೆ ಐರನ್ ಕಂಟೆಂಟಿಂದ. ಸೊ ಇಲ್ಲಿ ಬದುಕಲಿಕ್ಕಾಗುತ್ತಾ ನಾವು? ಯಾಕೆ ಬದುಕಲಿಕ್ಕಾಗಲ್ಲ ನೋಡಿ. ಸೊ ವಾತಾವರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೀಗೆ ಒಂದು ಯುಗಾದಿ ಹಬ್ಬಕ್ಕಿಂತ ಮುಂಚೆ ಏನಾಗ್ತಾ ಇದೆ, ಸೊ 40-42 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ಗೆ ನಾವು ಆಲ್ರೆಡಿ ತಟಸ್ಥರಾಗಿ ಆಲ್ರೆಡಿ ಬೆಡ್ ರೆಸ್ಟಿಗೆ ಬಂದುಬಿಟ್ಟಿದ್ದೀವಿ. ಸೊ ಹಂಗೆ ಇಂಥ ಪರಿಸ್ಥಿತಿಲಿ ಸೊ ಬುಧ ಗ್ರಹದ ಮೇಲೆ ಟೆಂಪ್ರೇಚರ್ ಎಷ್ಟಿದೆ ಗೊತ್ತಾ? ಸೊ ಬುಧ ಗ್ರಹದ ಮೇಲೆ ಮಾರ್ನಿಂಗ್ ಅಂದರೆ ಡೇ ಟೈಮಲ್ಲಿ ಹಗಲೊತ್ತಿನ ಸಂದರ್ಭಗಳಲ್ಲಿ 427 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್, ಓಕೆನಾ, ಟೆಂಪ್ರೇಚರು ಡೇ ಟೈಮಲ್ಲಿದೆ. ಸೊ ಇನ್ನು ಆ್ಯಂಡ್ ನೈಟಲ್ಲಿ -179 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ನೈಟಲ್ಲಿದೆ. ಸೊ ಯಾಕೆ ಸರ್, ಇಲ್ಲೇ ಸೂರ್ಯನಿಗೆ ಸಮೀಪನಾಗಿದ್ದಾನೆ, ಹಗಲು ರಾತ್ರಿ ಎರಡೂ ಹೀಟಲ್ಲಿರ್ಬೋದಲ್ಲ, ಹೌದಲ್ವೇ? ಸೊ ಎರಡೂ ಹಗಲು ರಾತ್ರಿ ಎರಡೂ ಟೈಮಲ್ಲಿ ಹೀಟಲ್ಲಿರಬೇಕಿಲ್ಲ. ಸೊ ಯಾಕಾಗಲ್ಲ ನೋಡಿ. ಸೊ ಹಗಲತ್ತಲ್ಲಿ ಈ ಕೋರಲ್ಲಿರ್ತಕ್ಕಂಥ ಟೆಂಪ್ರೇಚರ್ ಐರನ್ ಕಂಟೆಂಟ್ ಏನು ಮಾಡುತ್ತೆ, ಹೆವಿಯಾದ ಉಷ್ಣವನ್ನು ಸೂರ್ಯನಿಂದ ಹೀರಿಕೊಂಡು ಸೊ ಹೆವಿ ಟೆಂಪ್ರೇಚರ್ 427 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸೊ ಅದೇ ನೈಟ್ ಹೊತ್ತಲ್ಲಿ ಏನಾಗುತ್ತೆ, ಈ ಐರನ್ ಕಂಟೆಂಟು ಗಟ್ಟಿಯಾಗ್ತಾ ಮುಖಾಂತರ ಸೊ -179 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ಗೆ ಬರುತ್ತೆ. ಹೆವಿ ಕೋಲ್ಡ್ ಇದೆ, ಹೆವಿ ಏನಿದೆ ಹೀಟ್ ಕೂಡ ಇದೆ. ಸೊ ಇದು ಆಯಿತು. ಹಾಗಾದರೆ ಇದು ಇಡೀ ಸೌರಮಂಡಲದಲ್ಲೇ ಅತ್ಯಂತ ಚಿಕ್ಕ ಗ್ರಹ, ಓಕೆನಾ, ಅತ್ಯಂತ ಚಿಕ್ಕ ಗ್ರಹ. ಯಾವುದರಲ್ಲಿ? ಇಡೀ ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕ ಗ್ರಹ ಇದಾಗಿದೆ. ಯಾಕಪ್ಪ ಅಂದರೆ ಇದ್ರದ್ದು ಡಯಾಮೀಟರ್ ಎಷ್ಟಿದೆ ಗೊತ್ತಾ? ಸೊ ಇಡೀ ಗ್ರಹದ್ದು ಡಯಾಮೀಟರ್ ಇದು ಹೆಂಗಾಗಿದೆ ಅಂದರೆ ಚಂದ್ರನಿಗಿಂತ ಸ್ವಲ್ಪ ದೊಡ್ಡದೈತೆ. ಈಗೇನು ನಮ್ಮದು ಚಂದ್ರ ಇದಾನಲ್ಲ, ಚಂದ್ರನಿಗಿಂತ ಸ್ವಲ್ಪ ದೊಡ್ಡದು. ಸೊ ನಮ್ಮ ಭೂಮಿದು ಒಂದು ನ್ಯಾಚುರಲ್ ಸ್ಯಾಟಲೈಟ್ ಅಂತ ಕರಿತೀವಲ್ಲ, ಭೂಮಿಯ ಗ್ರಹ ಉಪಗ್ರಹ ಏನಿದೆಯಲ್ಲ, ಅದು ಚಂದ್ರನಿಗಿಂತ ಸ್ವಲ್ಪ ದೊಡ್ಡದಿದೆ. ಡಯಾಮೀಟರ್ ಬಂದುಬಿಟ್ಟು 488 ಕಿಲೋಮೀಟರ್ಸ್ ಇದರದ್ದು ಅಂದರೆ ವ್ಯಾಸ. ಈ ಗ್ರಹದ ವ್ಯಾಸ ಏನಿದೆ 488 ಕಿಲೋಮೀಟರ್ನಷ್ಟು ಏನಿದೆ ವ್ಯಾಸ ಇದೆ, 4880. ಸೊ ಈ ಗ್ರಹಕ್ಕೆ ನಾವು US ಅಮೇರಿಕನ್ ಕಂಟೆಂಟ್ ಏನಂತೀವಲ್ಲ, ಸೊ US ಖಂಡ, ಅಮೇರಿಕಾ ಖಂಡಕ್ಕೆ ಸಮನಾದ ವ್ಯಾಸಕ್ಕೆ ಸಮನಾಗಿದೆ. ಯಾವುದು? ಸೊ ನಮ್ಮ ಮರ್ಕ್ಯುರಿ ಅಂದರೆ ಬುಧ ಗ್ರಹ. ಸೊ ಇದು ಇಲ್ಲಾಯಿತು. ಸೊ ಇದಕ್ಕೆ ಯಾವುದಾದ್ರೂ ಇದ್ರ ಮೇಲೆ ರಿಸರ್ಚ್ ಮಾಡಲಿಕ್ಕೆ ಯಾವುದಾದ್ರೂ ನಾವು ಏನಾದರೂ ಸ್ಯಾಟಲೈಟ್ನ ಕಳಿಸಿದ್ದೀವ? ಇಲ್ಲಿ ಕೆಳಗಡೆ ಬರೆದಿದ್ದು ಕಾಣಿಸ್ತಿದೆಯಾ? ಒಂದು ಸಾರಿ ನೋಡ್ಕೊಂಬರಲ್ಲ. ಓಕೆ, ಸೊ ಕಾಣಿಸುತ್ತೆ. ಇನ್ನೊಂದು 2 ಪಾಯಿಂಟ್ ಬರಿಬೋದು, ಓಕೆನಾ. ಸೊ ಇದಕ್ಕೆ ಇಲ್ಲಿ ಏನು ಮಾಡಿದ್ದಾರೆ, ಆಲ್ರೆಡಿ ಇದನ್ನು ರಿಸರ್ಚ್ ಮಾಡಲಿಕ್ಕೋಸ್ಕರ ಭೂಮಿಯಿಂದ ಇಲ್ಲಿ ಮೆಸೆಂಜರ್ ಅಂತ ಕಳಿಸಿದ್ದಾರೆ. ಮೆಸೆಂಜರ್ 10 ಅಂತ. ಸೊ ತದನಂತರ ಇನ್ನೊಂದು ಮೆರಿನರ್ ಅಂತ. ಸೊ 2 ಸ್ಯಾಟಲೈಟ್ಗಳನ್ನು ಇದರ ಸ್ಟಡಿಗೋಸ್ಕರ ಕಳಿಸಿದ್ದಾರೆ. ಯಾವುದರಲ್ಲಿ? ಸೊ ಬುಧ ಗ್ರಹಕ್ಕೆ ಕಳಿಸಿದ್ದಾರೆ. ಸೊ ಇದು ಬಂದುಬಿಟ್ಟು 1973ರಲ್ಲಿ ಕಳಿಸಿದ್ದಾರೆ. ಇದು ಬಂದುಬಿಟ್ಟು 2004ರಲ್ಲಿ ಕಳಿಸಿದ್ದಾರೆ. ಸೊ ಎರಡೂ ಕೂಡ USSRನಿಂದ ಹೋಗಿದ್ದಾವೆ. ಸೊ ಎರಡೂ ಕೂಡ. ಆದರೆ ಇಲ್ಲಿರ್ತಕ್ಕಂಥ ಟೆಂಪ್ರೇಚರ್ಗೆ, ಅಲ್ಲಿರ್ತಕ್ಕಂಥ ಹೀಟ್ಗೆ, ಅಲ್ಲಿರ್ತಕ್ಕಂಥ ವಾತಾವರಣಕ್ಕೆ ಸೊ ಇವ್ಯಾವು ಕೂಡ ಕರೆಕ್ಟಾದ ಇನ್ಫಾರ್ಮೇಷನ್ನ ಕೊಡಲ್ಲ. ಈ ಎರಡೂ ಮಿಷನ್ಗಳು ಫೇಲ್ ಆಗ್ತಾವೆ. ಸೊ ಮಿಷನ್ಸ್ ಇವೆಲ್ಲ ಏನಂದರೆ ನಾವು ಮಿಷನ್ ಅಂತ ಕರಿತೀವಲ್ಲ, ಮಂಗಳ ಮಿಷನ್ ಆ ಥರ ಇವೆಲ್ಲ ಮಿಷನ್ಗಳು. ಸೊ ಇವೆರಡೂ ಕೂಡ ಫೇಲ್ ಆಗ್ತವೆ, ಸರಿಯಾದ ಮಾಹಿತಿನ ನೀಡಲ್ಲ, ಓಕೆನಾ. ಸೊ ಈ ಗ್ರಹಕ್ಕೆ ಯಾವುದಾದ್ರೂ ಉಪಗ್ರಹಗಳಿದ್ದಾವೆ? ಸೊ ಯಾವುದಾದ್ರೂ ಉಪಗ್ರಹಗಳು ನೋಡಿ, ಭೂಮಿಗೆ ಉಪಗ್ರಹ ಒಂದು ಚಂದ್ರ ಇದೆ, ಆದರೆ ಇವುಗಳಿಗೆ ಯಾವುದೇ ಉಪಗ್ರಹ ಇಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಸೂರ್ಯನ ಗುರುತ್ವಾಕರ್ಷಣ ಬಲಕ್ಕೆ ಇಷ್ಟೆಲ್ಲ ಗ್ರಹಗಳು ಹಿಡ್ಕೊಂಡಿದೆ. ಇದರ ಸಮೀಪ ಇರತಕ್ಕಂಥ ಎಲ್ಲ ಡಸ್ಟ್ ಪಾರ್ಟಿಕಲ್ಗಳು ಅಥವಾ ಸಣ್ಣ ಸಣ್ಣ ಗ್ರಹಗಳು, ಸ್ಯಾಟಲೈಟ್ಗಳು ಏನಾದರೂ ಇದ್ದರೆ ಅದು ಸೂರ್ಯನ ಕಕ್ಷೆಗೆ ಒಳಪಡೋಕತ್ತವೆ. ಸೊ ಇದಕ್ಕೆ ತನ್ನದೇ ಆದ ಹೈಯೆಸ್ಟ್ ಗ್ರಾವಿಟೇಷನಲ್ ಫೋರ್ಸು ಇರದೇ ಇರೋ ಕಾರಣಕ್ಕೋಸ್ಕರ ಹಾಗಾಗಿ ಇದಕ್ಕೆ ಯಾವುದೇ ನೋ ಮೂನ್ಸ್ ಅಂತ ಕರಿತೀವಿ, ಓಕೆನಾ. ನೋ ಮೂನ್ಸ್ ಅಂದರೆ ಚಂದ್ರಗಳು ಅಥವಾ ನ್ಯಾಚುರಲ್ ಸ್ಯಾಟಲೈಟ್ ಅಂತ ಕರಿತೀವಿ. ನೋ ಮೂನ್ಸ್.
ಇದಕ್ಕೆ ಯಾವುದೇ ಕೂಡ ನ್ಯಾಚುರಲ್ ಉಪಗ್ರಹಗಳು ಇಲ್ಲ. ಓಕೆನಾ. ಸೊ ಇದಿಷ್ಟು ನಮ್ಮ ಬುಧ ಗ್ರಹಕ್ಕೆ ಸಂಬಂಧಪಟ್ಟ ಪಾಯಿಂಟ್ಸ್ಗಳು. ಓಕೆನಾ. ಸೊ ನೆಕ್ಸ್ಟ್ ಇದು ಏನಾಗುತ್ತೆ, ನೆಕ್ಸ್ಟ್ ಇಲ್ಲಿ ನೋಡಿ, ಆಗಲೇ ಒಂದು ಹೇಳಿದೆ ಐರನ್ ಕಂಟೆಂಟಿಂದ ಇದೆ ಅಂತ, ಹೌದಾ. ಸೊ ಐರನ್ ಕಂಟೆಂಟ್ ರಿಚ್ ಆಗಿರೋದ್ರಿಂದ ಇಂಟರ್ನಲ್ಲಿ ರಿಚ್ ಆಗಿ ಐರನ್ ಕಂಟೆಂಟ್ ಇದೆ. ಸೊ ಇದೇನಾಗ್ತಾ ಇದೆ, ನೈಟ್ ಹೊತ್ತು ಕೂಲ್ ಡೌನ್ ಆಗ್ತಾ ಇದೆ. ಯಾವಾಗ ಕೂಲ್ ಡೌನ್ ಆಗ್ತಾ ಇದೆಯಲ್ಲ, ಸೊ ಈ ಕೂಲ್ ಡೌನ್ ಇಂಟರ್ನಲ್ ಪಾರ್ಟ್ ಕೂಲ್ ಆಗೋದ್ರಿಂದಾಗಿ ಸೊ ಇದು ಏನಾಗ್ತಾ ಇದೆ, ಮರ್ಕ್ಯೂರಿ ತನ್ನ ಸೈಜ್ ಒರಿಜಿನಲ್ ಸೈಜ್ ಎಷ್ಟು ದೊಡ್ಡದಿತ್ತು ಅಂದರೆ ಕೂಲಾಗಿ ಅದು ಏನಾಗ್ತಾ ಇದೆ, ಕುಗ್ಗುತ್ತಾ ಇದೆ. ಅದರ ಸೈಜು ಕುಗ್ಗುತ್ತಾ ಬರ್ತಾ ಇದೆ. ಆ ಕುಗ್ಗೋದನ್ನು ನಾವು ಇಂಗ್ಲೀಷಲ್ಲಿ ಅಂತೀವಿ ಶ್ರಿಂಕಿಂಗ್ ಅಂತ ಕರಿತೀವಿ. ಆ ಕುಗ್ಗೋದ್ರಿಂದಾಗಿ ತನ್ನ ಮೂಲ ಒರಿಜಿನಲ್ ಸೈಜ್ ಏನದು ಇನಿಷಿಯಲಿ ಫಾರ್ಮೇಷನ್ ಆಗಿತ್ತಲ್ಲ, ಆ ಸೈಜ್ಗಿಂತನೂ ಈಗಿನ ಸಂದರ್ಭಗಳಲ್ಲಿ ಅದು ಎಷ್ಟು ಕರಗಿದೆಯಂತೆ, 8.6 ಮೈಲ್ಸ್ ಅಷ್ಟು ಕರಗಿದೆ ಆಲ್ರೆಡಿ. ಓಕೆನಾ. 8.6 ಮೈಲ್ಸ್ ಅಷ್ಟು ತನ್ನ ಒರಿಜಿನಲ್ ಸೈಜ್ಗಿಂತನೂ ಕಮ್ಮಿ ಆಗಿದೆ. ಹಾಗಾದರೆ 1 ಮೈಲ್ಸ್ ಈಸ್ ಈಕ್ವಲ್ ಟು 1.609 ಕಿಲೋಮೀಟರ್ಸ್ ಅಂತ. 1 ಮೈಲ್ಸ್ ಈಸ್ ಈಕ್ವಲ್ ಟು 1.609 ಕಿಲೋಮೀಟರ್ಸ್ ಅಂತ. ಸೊ ಇದಿಷ್ಟು ಬಂದ್ಬಿಟ್ಟು ನಮ್ಮ ಮರ್ಕ್ಯೂರಿ ಗ್ರಹದ ಬಗ್ಗೆ, ಅಂದರೆ ಬುಧ ಗ್ರಹದ ಬಗ್ಗೆ. ಸೊ ಏನಾದರೂ ಡೌಟ್ಗಳಿದೆಯಾ? ಓಕೆ, ಒಂದು ಸಾರಿ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ, ನೆಕ್ಸ್ಟನ್ನು ಹೇಳೋಣ. ಸೊ ಇನ್ನು ಹೊಡೆದ್ರ ಸ್ಕ್ರೀನ್ಶಾಟ್ ತಗೊಂಡ್ರಾ? ಓಕೆ, ಗುಡ್. ಸೊ ಹಾಗಾದರೆ ಮುಂದಿನ ಗ್ರಹದ ಬಗ್ಗೆ ನೋಡೋಣ. ಮುಂದಿನ ಗ್ರಹ ಯಾವುದ್ರೆ, ಶುಕ್ರ ಗ್ರಹ. ಸೊ ಶುಕ್ರ ಗ್ರಹದ ಬಗ್ಗೆ ಹೆವಿ ಪಾಯಿಂಟ್ಸ್ ಇದ್ದಾವೆ, ತುಂಬ ಇದ್ದಾವೆ. ಶುಕ್ರ ಗ್ರಹದ ಬಗ್ಗೆ ಓಕೆ. ಇವಾಗ ನಾವು ಶುಕ್ರ ಗ್ರಹದ ಬಗ್ಗೆ ನೋಡೋದೇ ಆದರೆ ಎರಡನೇ ಗ್ರಹ ಅಂತ ಬಂದಾಗ ನಾವು ಶುಕ್ರ ಗ್ರಹ ಅಂತ ಹೇಳ್ತೀವಿ. ಹಾಗಾದರೆ ಈ ಶುಕ್ರ ಗ್ರಹದ ವಿಶೇಷತೆ ಏನು? ಸೊ ಈ ಶುಕ್ರ ಗ್ರಹ ಬಂದ್ಬಿಟ್ಟು ಸೂರ್ಯನಿಂದ ಸೊ ಎರಡನೇ ಅತ್ಯಂತ ಹತ್ತಿರವಾದ ಗ್ರಹ ಅಂತಲೂ ಕರಿತೀವಿ. ಸೊ ಯಾಕೆ ಇದು ಎರಡನೇ ಅತ್ಯಂತ ಹತ್ತಿರವಾದ ಗ್ರಹ ಅಂದರೆ, ಸೊ ಸೂರ್ಯನಿಂದ ಶುಕ್ರ ಗ್ರಹಕ್ಕೆ ಇರುವ ವ್ಯತ್ಯಾಸ 108 ಮಿಲಿಯನ್ ಕಿಲೋಮೀಟರ್ಸ್. ನೋಡಿ, ನೆನ್ಪಿಟ್ಕೊಳ್ಳಿ, ಮಿಲಿಯನ್ ಕಿಲೋಮೀಟರ್ಸ್. ಓಕೆನಾ, 108 ಮಿಲಿಯನ್ ಕಿಲೋಮೀಟರ್ಸ್. ಸೊ 2-3 ಸಾರಿ PCPSIಗಳಲ್ಲಿ ಕ್ವಶನ್ಸ್ ಆಗುತ್ತೆ. ಒನ್ ಡೇ ಎಕ್ಸಾಮ್ಸಲ್ಲಿ ಕಂಟೆಂಟ್ಗಳು ಇದೇ ಇರೋದು. ಲ್ಯಾಂಡ್ ಸರ್ವೇರ್ಗೆ ಹೈಯೆಸ್ಟ್ ಕ್ವಶನ್ಸ್ ಆಗೋದೆ. ನಮಗೇನಾದರೂ ಜಿಯೋಗ್ರಫಿ ಮೇಲೆ ಸೋಲಾರ್ ಸಿಸ್ಟಮಲ್ಲಿ ಹೈಯೆಸ್ಟ್ ಕ್ವಶನ್ಸ್ ಆಗುತ್ತೆ ಅಂದರೆ ಅದು ಎರಡರ ಮೇಲೆ, ಒಂದು ಗ್ರಹಗಳ ಮೇಲೆ, ಇನ್ನೊಂದು ಹೈಯೆಸ್ಟ್ ಬಂದುಬಿಟ್ಟು ನಮ್ಮ ಸಣ್ಣ ಮೇಲೆ. ಓಕೆನಾ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂತ ಅದರ ಹಿಂದಿಂದು ಒಂದು ಸ್ವಲ್ಪ ಕಥೆಗಳ ಮೇಲೆ. ಓಕೆನಾ. ಸೊ ಹಾಗಾದರೆ ಈ ಶುಕ್ರ ಗ್ರಹವನ್ನು ಸೂರ್ಯನಿಗೆ ಎರಡನೇ ಅತ್ಯಂತ ಹತ್ತಿರವಾದ ಗ್ರಹ ಅಂತ ಕರಿತೀವಿ. ಇನ್ನೊಂದು 108 ಮಿಲಿಯನ್ ಕಿಲೋಮೀಟರ್ನಷ್ಟು ದೂರ ಇದೆ. ಈ ಗ್ರಹವನ್ನು ಇನ್ನೊಂದು ಥರನೂ ಅಂತ ಮೆನ್ಷನ್ ಮಾಡ್ತೀವಿ. ಓಕೆನಾ. ಈ ಗ್ರಹವನ್ನು ಸೊ ನಾವು ಅದನ್ನು ಯಾಕಂತ ಆಮೇಲೆ ಹೇಳ್ತೀನಿ. ಓಕೆ, ಲಾಸ್ಟಿಗೆ ಹೇಳೋಣ. ಸೊ ಸೆಕೆಂಡ್ ಕ್ಲೋಸೆಸ್ಟ್ ಸನ್ ಆಯಿತು. ಸೊ ನೆಕ್ಸ್ಟ್ ಇದು ಏನಾಗುತ್ತಪ್ಪ ಅಂದರೆ 243 ದಿನಗಳು. ಸೊ ಇಲ್ಲಿ ಸೂರ್ಯ ಇದ್ದಾನೆ, ನೆಕ್ಸ್ಟ್ ಈ ಕಡೆ ಶುಕ್ರ ಗ್ರಹ ಇದೆ. ಶುಕ್ರ ಗ್ರಹವೂ ಕೂಡ ತನ್ನ ಕಕ್ಷೆಯ ಸುತ್ತ ತಾನು ಸುತ್ತುತ್ತಾ ತದನಂತರ ಸೂರ್ಯನ ಸುತ್ತಲೂ ಸುತ್ತುತ್ತೆ. ಓಕೆನಾ. ಸೊ ಹಾಗಾದರೆ ತನ್ನ ಸುತ್ತ ತಾನು ಸುತ್ತಲಿಕ್ಕೆ 243 ದಿನಗಳನ್ನು ತಗೊಳುತ್ತೆ, 243 ಡೇಸ್. ಸೊ ತನ್ನಷ್ಟಕ್ಕೆ ತಾನು ರೊಟೇಟ್ ಆಗಲಿಕ್ಕೆ, ರೆವಲ್ವೇಟ್ ಆಗಲಿಕ್ಕೆ ಎಷ್ಟು ದಿನ ತಗೊಳುತ್ತೆ ಅದನ್ನು ಹೇಳ್ತೀನಿ. ಸೊ 243 ದಿನಗಳು ತನ್ನ ಕಕ್ಷೆ ಸುತ್ತ ತಾನು ಸುತ್ತಲಿಕ್ಕೆ, 225 ದಿನಗಳು ಸೂರ್ಯನನ್ನು ಸುತ್ತಲಿಕ್ಕೆ. ಇಲ್ಲಿ ಸೂರ್ಯ ಇದ್ದಾನೆ, ಇಲ್ಲಿ ಯಾರಿದ್ದಾರೆ, ನಮ್ಮ ಶುಕ್ರ ಗ್ರಹ ಇದೆ. ತನ್ನ ಕಕ್ಷೆ ಸುತ್ತಾ ಹೀಗೆ ಸೂರ್ಯನ ಸುತ್ತಾಕಲಿಕ್ಕೆ ಎಷ್ಟು ದಿನಗಳು ತಗೊಳುತ್ತೆ, 225 ದಿನಗಳನ್ನು ತಗೊಳುತ್ತೆ. ಸೊ ತದನಂತರ ಅಂತ ಬಂದಾಗ ಸೊ ಇಲ್ಲೇನಾಗುತ್ತೆ, ಎಲ್ಲ ಗ್ರಹಗಳು ಉಳಿಕಿದ ಎಲ್ಲ ಸೌರಮಂಡಲದಲ್ಲಿರ್ತಕ್ಕಂಥ ಎಲ್ಲ ಗ್ರಹಗಳು ಸೊ ಮ್ಯಾನ್ಯುವಲಿ ಮೀನ್ಸ್ ನಾರ್ಮಲಿ ಯಾವ ಥರ ತಿರುಗುತ್ತಪ್ಪ ಅಂದರೆ ವೆಸ್ಟ್ ಟು ಈಸ್ಟ್ ತಿರುಗುತ್ತೆ. ಓಕೆನಾ. ಸೊ ವೆಸ್ಟ್ ಡೈರೆಕ್ಷನಿಂದ ಈಸ್ಟ್ ಡೈರೆಕ್ಷನ್ ಹಿಂಗೆ ರೊಟೇಟ್ ಆಗ್ತಾವೆ. ಓಕೆನಾ, ವೆಸ್ಟ್ ಟು ಈಸ್ಟ್ ಕಡೆ. ಬಟ್ ಇದೇನಾಗುತ್ತಪ್ಪ ಅಂದರೆ ವೇನಸ್ ಮೀನ್ಸ್ ಶುಕ್ರ ಗ್ರಹ ಮತ್ತು ಇನ್ನೊಂದು ಗ್ರಹ ಯಾವುದು ಅಂತ ಆಮೇಲೆ ಹೇಳ್ತೀನಿ. ಸೊ ಶುಕ್ರ ಗ್ರಹ ಮತ್ತು ಇನ್ನೊಂದು ಗ್ರಹ ಏನಿದೆಯಲ್ಲ, ಸೊ ಈ 2 ಗ್ರಹಗಳು ಸೌರಮಂಡಲದ 8 ಗ್ರಹಗಳಲ್ಲಿ 2 ಗ್ರಹಗಳು ಮಾತ್ರ ವಿಶೇಷವಾಗಿ ಹೆಂಗೆ ತಿರುಗುತ್ತಪ್ಪ ಅಂದರೆ ಈಸ್ಟ್ ಟು ವೆಸ್ಟ್ ತಿರುಗುತ್ತೆ. ಸೊ ಎಲ್ಲ ಗ್ರಹಗಳು ಹೆಂಗೆ ತಿರುಗ್ತವೆ, ವೆಸ್ಟ್ ಟು ಈಸ್ಟ್ ತಿರುಗಿದ್ರೆ, ಸೊ ಪಶ್ಚಿಮದಿಂದ ಪೂರ್ವದ ಕಡೆ ತಿರುಗ್ತವೆ ಎಲ್ಲ ಗ್ರಹಗಳು. ನಾರ್ಮಲಿ ಉಳಿಕಿದ 8 ಗ್ರಹಗಳಲ್ಲಿ 6 ಗ್ರಹಗಳು ಯಾವ ಥರ ತಿರುಗುತ್ತೆ, ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತೆ. ಸೊ ಆದರೆ ತಿರುಗೋದು ಮೀನ್ಸ್ ಹಿಂಗೆ ತನ್ನಷ್ಟಕ್ಕೆ ತಾನು ವೃತ್ತ ಹಾಕಲಿಕ್ಕೆ ಯಾವ ಕಡೆಯಿಂದ, ವೆಸ್ಟ್ದಿಂದ ಈಸ್ಟ್, ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತೆ. ಆದರೆ ಈ ಶುಕ್ರ ಗ್ರಹ ಏನು ಮಾಡುತ್ತೆ, ಪೂರ್ವದಿಂದ ಪಶ್ಚಿಮದ ಕಡೆ ತಿರುಗುತ್ತೆ. ಓಕೆನಾ, ನೆನಪಾಗ್ತಿದೆಯಾ, ಗೊತ್ತಾಗ್ತಿದೆಯಾ? ಪೂರ್ವದಿಂದ
ಪಶ್ಚಿಮದ ಕಡೆ ಯಾವ ಗ್ರಹ ತಿರುಗುತ್ತೆ? ಶುಕ್ರ ಗ್ರಹ ತಿರುಗುತ್ತೆ. ಇನ್ನೊಂದು, ಸೊ ನಾರ್ಮಲಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗೋ ಎಲ್ಲ ಗ್ರಹಗಳಲ್ಲೂ ಸೊ ನಾರ್ಮಲಿ 6 ಗ್ರಹಗಳು, ಎಕ್ಸ್ಟ್ರಾ 6 ಗ್ರಹಗಳು ಏನಿದಾವಲ್ಲ, ಸೊ ಶುಕ್ರ ಗ್ರಹವನ್ನು ಬಿಟ್ಟು, ಸೊ ಮತ್ತು ನೆಪ್ಚೂನ್, ಸಾರಿ ಅದನ್ನು ಆಮೇಲೆ ಹೇಳ್ತೀನಿ, ನೆಪ್ಚೂನ್ ಅಂತ, ಓಕೆನಾ. ಸೊ ಈ ಯಾವುದು ವೆಸ್ಟ್, ಸೊ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗೋ ಎಲ್ಲ ಉಳಿದ 6 ಗ್ರಹಗಳಲ್ಲೂ ಸೂರ್ಯ ಪೂರ್ವ ದಿಕ್ಕಿಗೆ ಹುಟ್ಟುತ್ತಾನೆ. ಆದರೆ ಸೊ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗೋ ಗ್ರಹವಾದ ಶುಕ್ರ ಗ್ರಹದಲ್ಲಿ ಸೂರ್ಯ ಪಶ್ಚಿಮಕ್ಕೆ ಹುಟ್ಟುತ್ತಾನೆ. ಸೊ ಇಲ್ಲಿ ಸೂರ್ಯ ಉದಯ ಎಲ್ಲಾಗುತ್ತೆ ರೀ? ಪಶ್ಚಿಮ ದಿಕ್ಕಿಗಾಗುತ್ತೆ, ಓಕೆನಾ. ಸೂರ್ಯ ಉದಯ ಎಲ್ಲಾಗುತ್ತೆ? ಪಶ್ಚಿಮ ದಿಕ್ಕಿಗಾಗುತ್ತೆ. ನೋಡಿ, ಅದನ್ನೇ ಬರೆದಿರೋದು. ನಾರ್ಮಲಿ ಎಲ್ಲ ಗ್ರಹಗಳಲ್ಲೂ ವೆಸ್ಟ್ ಟು ಈಸ್ಟ್ ಡೈರೆಕ್ಷನಲ್ಲಿ ರೊಟೇಟ್ ಆಗ್ತದೆ. ಬಟ್ ಶುಕ್ರ ಗ್ರಹದಲ್ಲಿ ಏನಾಗ್ತದೆ? ಈಸ್ಟ್ದಿಂದ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗ್ತಾನೆ. ಹಾಗಾಗಿನೇ ಇಲ್ಲಿ ಸೂರ್ಯ ಯಾವ ಕಡೆ ಹುಟ್ಟುತ್ತಾನೆ? ಪಶ್ಚಿಮಕ್ಕೆ ಹುಟ್ಟುತ್ತಾನೆ. ಶುಕ್ರ ಗ್ರಹದಲ್ಲಿ ಸೂರ್ಯ ಯಾವ ದಿಕ್ಕಿಗೆ ಹುಟ್ಟುತ್ತಾನೆ ಅಂದರೆ ಪಶ್ಚಿಮಕ್ಕೆ ಹುಟ್ಟುತ್ತಾನೆ. ನೆಕ್ಸ್ಟ್, ಸೊ ಇದರಲ್ಲಿ ಮ್ಯಾಕ್ಸ್ವೆಲ್ ಮೌಂಟ್ಸ್ ಅಂತ ಒಂದು ಮೌಂಟೇನ್ ಇದೆ, ಓಕೆನಾ. ಸೊ ಮ್ಯಾಕ್ಸ್ವೆಲ್ ಮೌಂಟ್ ಅಂತ, ಸೊ ಈ ಶುಕ್ರ ಗ್ರಹದಲ್ಲಿ ಒಂದು ಪರ್ವತ ಶ್ರೇಣಿ ಇದೆ. ಸೊ ಮ್ಯಾಕ್ಸ್ವೆಲ್ ಮೌಂಟ್ ಅಂತ, ಇದು ಭೂಮಿಯ ಮೇಲಿರ್ತಕ್ಕಂಥ ಮೌಂಟ್ ಎವರೆಸ್ಟ್ಗೆ ಸಮನಾದ ಪರ್ವತ ಶ್ರೇಣಿ. ಹಾಗಾದರೆ ಮೌಂಟ್ ಎವರೆಸ್ಟ್ನ ಎತ್ತರ ಎಷ್ಟು ಅಂತ ಕಮೆಂಟ್ ಮಾಡಿ, ಓಕೆನಾ. ಕಮೆಂಟ್ ಮಾಡಿ ನೋಡೋಣ, ಮಾಡಿ. ಸೊ ಮೌಂಟ್ ಎವರೆಸ್ಟ್ಗೆ ಅತ್ಯಂತ ಎತ್ತರವಾದ ಮೌಂಟ್ ಎವರೆಸ್ಟ್ನ ಎತ್ತರ ಎಷ್ಟು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಮೌಂಟ್ ಎವರೆಸ್ಟ್ ಮಾಡೋದು ಎಷ್ಟಪ್ಪ ಅಂದರೆ 8,848 ಮೀಟರ್ಸಷ್ಟು ಹೈಟ್ ಇದೆ. ಸೊ 8,848 ಮೀಟರ್ಸ್ಟಷ್ಟು ಮ್ಯಾಕ್ಸ್ವೆಲ್ ಮೌಂಟ್ ಅಂತ ಇದೆ. ಇದು ಬಂದುಬಿಟ್ಟು ಸೊ SSC CPO ಎಕ್ಸಾಮ್ ಅಂತ ಬರುತ್ತೆ. ಆ ಎಕ್ಸಾಮಲ್ಲಿ 2ರಿಂದ 3 ಸಲ ಕ್ವಶನ್ ಆಗಿದೆ. ಎಷ್ಟು ಸಲ ರೀ? 2ರಿಂದ 3 ಸಲ. SSC CPO ಎಕ್ಸಾಮಲ್ಲಿ ಆಗಿದೆ, ಓಕೆನಾ. GD ಎಕ್ಸಾಮಲ್ಲಿ ಆಗಿದೆ, ಓಕೆನಾ. ಆಗಿದೆ, ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾನೆ, ಮ್ಯಾಕ್ಸ್ವೆಲ್ ಮೌಂಟ್ ಬಗ್ಗೆ ಕೇಳಿದ್ದಾನೆ. ಸೊ ಅದರ ಹೈಟ್ ಬಗ್ಗೆ ಆಗಿರ್ಬೋದು, ಯಾವ ಗ್ರಹದಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಇನ್ನು ಸೊ ಈ ಶುಕ್ರ ಗ್ರಹದಲ್ಲಿ ಏನಾದರೂ ಮನುಷ್ಯ ಜೀವಿಸಬಹುದಾ? ಸೊ ಸಾಧ್ಯ ಇಲ್ಲ. ಇಲ್ಲಿಯೂ ಕೂಡ ಮನುಷ್ಯ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಹಳೆಯ ಕಾಲದಲ್ಲಿತ್ತು, 2.9 ಬಿಲಿಯನ್ ಇಯರ್ಸ್ಗಳ ಹಿಂದೆ ಅಲ್ಲಿ ಮನುಷ್ಯ ಇರ್ಬೋದಾಗಿತ್ತು. ಆದರೆ ಈಗಿನ ಜಮಾನಗಳಲ್ಲಿ ಇರಲಿಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಹಗಲತ್ತೆ 471 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರುತ್ತೆ. ಯಾಕ್ರಿ? ಸೊ ಎಷ್ಟಿರುತ್ತೆ? 471 ಡಿಗ್ರಿ ಸೆಲ್ಸಿಯಸ್. ಒಂದು ಸ್ವಲ್ಪ ವಿಚಾರ ಮಾಡಿರಿ. ಸೊ ಇಲ್ಲಿ ಆಗಲೇ ಎಷ್ಟಿತ್ತು ರೀ ಟೆಂಪ್ರೇಚರ್, ಓಕೆನಾ. ಬುಧ ಗ್ರಹದಲ್ಲಿ ಟೆಂಪ್ರೇಚರ್ ಇದಕ್ಕಿಂತ ಕಮ್ಮಿನೇ ಇತ್ತು. ಸೊ ಇಲ್ಲಿ ಯಾಕೆ ಜಾಸ್ತಿ ಇದೆ ಅನ್ನೋದಾದರೆ ನೋಡಿ, ಸೊ ಇದನ್ನು ಇನ್ನೊಂದು ಏನಂತೀವಿ, ಮೋಸ್ಟ್ ಇಲ್ಲಿ ಸೊ ಈ ಶುಕ್ರ ಗ್ರಹವನ್ನು ಸೊ ಇದರಲ್ಲಿ ಹೈಯೆಸ್ಟ್ ಟೆಂಪ್ರೇಚರ್ ಇರೋವಂಥದ್ದು ಗ್ರಹ, ಬ್ರೈಟೆಸ್ಟ್ ಗ್ರಹ ಅಂತಲೂ ಕರಿತೀವಿ. ಸೊ ಯಾಕೆ ಅಂತ ನೋಡಿ, ಟೆಂಪ್ರೇಚರ್ ಎಷ್ಟಿದೆ? 471 ಡಿಗ್ರಿ ಸೆಲ್ಸಿಯಸ್. ಈ 471 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರೋದು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಡಿ. ಆದರೆ ಇದರಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಜಾಸ್ತಿ ಇದಾವೆ. ಗ್ರೀನ್ ಹೌಸ್ ಗ್ಯಾಸಸ್, ಹಸಿರು ಮನೆ ಪರಿಣಾಮಕ್ಕೆ ಒಳಗಾದ ಅನಿಲಗಳು ಯಾವ್ಯಾವಪ್ಪ? ಸೊ ಯಾವ್ಯಾವ ಹಸಿರು ಮನೆ ಪರಿಣಾಮಕ್ಕೆ ಒಳಗಾದ ಗ್ಯಾಸಸ್ಗಳು? ಮುಖ್ಯವಾಗಿ ಕಾರ್ಬನ್ ಡೈಆಕ್ಸೈಡ್, ಓಕೆನಾ. ಸೊ CO2 ಅಂತ ಬರ್ತದೆ, ಕಾರ್ಬನ್ ಡೈಆಕ್ಸೈಡ್. ಸೊ ಈ ಕಾರ್ಬನ್ ಡೈಆಕ್ಸೈಡಿಂದಾಗಿ ಇದರಲ್ಲಿ ಏನಾಗ್ತದೆ? ಹೈಯೆಸ್ಟ್ ಸೂರ್ಯನ ಕಿರಣಗಳನ್ನು ಹಿಡಿದಿಡುವಂಥ ಏನಿದೆ ಅನಿಲಗಳಿದೆ. ಸೊ ಹಾಗಾಗಿ ಗ್ರೀನ್ ಹೌಸ್ ಗ್ಯಾಸಸ್ಸಿಂದಾಗಿ ಅತ್ಯಂತ ಉಷ್ಣಭರಿತವಾದ ಸೊ ಗ್ರಹವು ಕೂಡ ಯಾವುದಾಗುತ್ತೆ ರೀ? ನಮ್ಮ ಶುಕ್ರ ಗ್ರಹ ಆಗುತ್ತೆ. ಇದನ್ನು ಮೋಸ್ಟ್ ಹಾಟೆಸ್ಟ್ ಪ್ಲಾನೆಟ್, ಅದೇ ಹೇಳಿದ್ನಲ್ಲ, ಅತ್ಯಂತ ಉಷ್ಣಭರಿತವಾದ ಗ್ರಹ, ಇಡೀ ಸೋಲಾರ್ ಸಿಸ್ಟಮಲ್ಲಿ ಅತ್ಯಂತ ಹೆಚ್ಚು ಉಷ್ಣಭರಿತವಾದ ಗ್ರಹ ಯಾವುದಪ್ಪ ಅಂದರೆ ಅದು ನಮ್ಮ ಶುಕ್ರ ಗ್ರಹ ಆಗಿದೆ. ಸೊ ನೆಕ್ಸ್ಟ್, ಪ್ರೆಷರು 90% ಮೋರ್ ದೆನ್ ದ ಸೀ ಲೆವೆಲ್ ಅಂತ ಕರಿತೀವಿ. ಇದರ ಮೇಲೆ ಒತ್ತಡ ಎಷ್ಟಿದೆ? ಈ ಗ್ರಹದ ಮೇಲೆ ಗಾಳಿಯ ಪರಿಣಾಮ ಏನಿದೆಯಲ್ಲ, ಸೊ ಈ ಗಾಳಿಯ ಪರಿಣಾಮ ಹೆಂಗಿದೆಯಪ್ಪ ಅಂದರೆ, ಸೊ ಇಲ್ಲಿರ್ತಕ್ಕಂಥ ಅನಿಲಗಳು ಈ ಮೇಲ್ಗಡೆ ಇರ್ತಕ್ಕಂಥ ಶುಕ್ರ ಗ್ರಹದ ಲ್ಯಾಂಡ್ ಮಾಸ್ ಮೇಲೆ, ರಾಕಿ ಪಾರ್ಟಿಕಲ್ಗಳ ಮೇಲೆ, ಭೂಭಾಗದ ಮೇಲೆ, ಆ ಶುಕ್ರ ಗ್ರಹದ ಭೂಭಾಗದ ಮೇಲೆ ಒತ್ತಡ ಅಷ್ಟು ಹೇರ್ತಾ ಇದೆ ಕಾರ್ಬನ್ ಡೈಆಕ್ಸೈಡ್ನಿಂದಾಗಿ. ಸೊ ಇಲ್ಲಿಯೂ ಕೂಡ ಲೈಟ್ ಆಗಿ ಲಿಟ್ಲ್ ಬಿಟ್ ಹೈಡ್ರೋಜನ್ ಮತ್ತು ಹೀಲಿಯಂ ಇದೆ. ಸೊ ಒಂದು ಸಮುದ್ರದಲ್ಲಿ, ಒಂದು ದೊಡ್ಡ ಸಮುದ್ರದ ಮಧ್ಯೆ, ಸಾಗರದ ಮಧ್ಯೆ, ಸೊ ನೆಲಕ್ಕೆ ಅಂಡರಲ್ಲಿ ಹೋದಾಗ ಆ ನೀರಿನ ಒತ್ತಡ ಏನಿರುತ್ತಲ್ಲ, ಸೊ ಇಡೀ ಸಮುದ್ರದ ತಳಪಾಯಕ್ಕೆ ನೀವು ಹೋದಾಗ ಆ ಮೇಲಿನ ನೀರಿನ ಒತ್ತಡ ಎಷ್ಟಿರುತ್ತಲ್ಲ ಅದರದ್ದು 90% ಅಷ್ಟು ಸೊ ಇಲ್ಲಿ ಪ್ರೆಷರ್ ಇದೆ. ಯಾವುದರಲ್ಲಿ?
ಸೊ ನಮ್ಮ ವೇನಸಲ್ಲಿ ಶುಕ್ರ ಗ್ರಹದಲ್ಲಿ ಇದೇ ಮುಖ್ಯವಾದ ಕಾರಣದಿಂದ ಇಲ್ಲಿ ಮನುಷ್ಯ ಆಗಲ್ಲ, ಸೊ ಬದುಕಲಿಕ್ಕೆ ಆಗಲ್ಲ. ಸೊ ನೆಕ್ಸ್ಟ್ ಮೋಸ್ಟ್ ಬ್ರೈಟೆಸ್ಟ್ ಪ್ಲಾನೆಟ್, ಅದಲ್ಲದೆ ಕೂಡ ಅತ್ಯಂತ ಹೊಳಪು ಹೊರಡುವಂಥ ಗ್ರಹವೂ ಕೂಡ ನಮ್ಮ ಶುಕ್ರ ಗ್ರಹ. ಇಡೀ ಸೌರಮಂಡಲದಲ್ಲಿ ಅತ್ಯಂತ ಮೋಸ್ಟ್ ಬ್ರೈಟೆಸ್ಟ್ ಅಂದರೆ ಅತ್ಯಂತ ಪ್ರಕಾಶಮಾನಯುತವಾದ ಗ್ರಹ ಯಾವುದು ಅಂದರೆ ಸೊ ನಮ್ಮ ಶುಕ್ರ ಗ್ರಹ ಅಂತೀವಿ. ಯಾಕೆ ಹಾಗಾದರೆ? ಸೊ ಉಳಿದಿದ್ದು ಯಾವುದು ಬೆಳಕು ಪ್ರಕಾಶವಾಗಿಲ್ವಾ? ಸೊ ನೋಡಿ, ಸೊ ಮೊದಲನೇದಾಗಿ ಇಡೀ ಸೌರಮಂಡಲದಲ್ಲಿ ಅತ್ಯಂತ ಪ್ರಕಾಶಮಾನವಾದದ್ದು ಮೊದಲನೇದಂದರೆ ಸೂರ್ಯ, ಎರಡನೇದು ಬಂದ್ಬಿಟ್ಟು ಭೂಮಿಯ ನ್ಯಾಚುರಲ್ ಸ್ಯಾಟಲೈಟ್ ಮೂನ್, ಓಕೆನಾ, ಚಂದ್ರ. ಒಂದನೇದು ಸೂರ್ಯ, ಎರಡನೇದು ಚಂದ್ರ, ಮೂರನೇದು ಏನಾದರೂ ಅದು ಇದ್ದರೆ ಮೋಸ್ಟ್ ಬ್ರೈಟೆಸ್ಟ್ ಆಗಿ ಮೂರನೇದು ಏನಾದರೂ ಇದ್ದರೆ ಅದು ನಮ್ಮ ಶುಕ್ರ ಗ್ರಹ. ಯಾಕಂದರೆ ಇದರಲ್ಲಿಯೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಸ್ ಏನಿದಾವಲ್ಲ ಅದ್ರ ಜೊತೆಗೆ ಮೀಥೇನ್ ಗ್ಯಾಸಸ್ ಇದ್ದಾವೆ. ಈ ಮೀಥೇನ್ ಗ್ಯಾಸಸ್ಗಳು ಏನು ಮಾಡ್ತವೆ? ಸೊ ಬೆಳಕಿನ ಕಿರಣಗಳನ್ನು ರಿಫ್ಲೆಕ್ಟ್ ಮಾಡ್ತವೆ. ಸೂರ್ಯನಿಂದ ಬಂದಂಥ ಬೆಳಕಿನ ಕಿರಣಗಳನ್ನು ಕೆಲವೊಂದಿಷ್ಟು ಅದರ ಜೊತೆಗೆ ಅನಿಲಗಳು ಏನು ಮಾಡ್ತಾ ಇದ್ದಾವೆ? ಗ್ಯಾಸಸ್ ಪಾರ್ಟಿಕಲ್ಗಳು ಸೂರ್ಯನ ಬಂದ ಕಿರಣಗಳನ್ನು ರಿಫ್ಲೆಕ್ಟ್ ಮಾಡ್ತವೆ, ಹಿಂದಿರುಗಿಸ್ತವೆ. ಆ ಹಿಂದಿರುಗಿಸುವಾಗ ಪ್ರಕಾಶ ಏನು ಹೊರಡುತ್ತಲ್ಲ, ಸೊ ಹಾಗಾಗಿ ಅದು ಬ್ರೈಟೆಸ್ಟ್ ಪ್ಲಾನೆಟ್ ಆಗಿನೂ ಕೂಡ ಪ್ರಕಾಶಮಾನಯುತವಾದ ಗ್ರಹ ಕೂಡ ಅಂತಲೂ ಕರಿತೀವಿ. ಸೊ ಯಾವುದನ್ನು? ನಮ್ಮ ಶುಕ್ರ ಗ್ರಹವನ್ನು. ಹಾಗಾದರೆ ಇದನ್ನು ಅನಲೈಸಿಸ್ ಮಾಡಲಿಕ್ಕೆ, ಶುಕ್ರ ಗ್ರಹವನ್ನು ಅನಲೈಸಿಸ್ ಮಾಡಲಿಕ್ಕೆ ನಾವು ಯಾವುದನ್ನು ಕೂಡ ಕಳಿಸಿಲ್ವಾ? ಓಕೆ, ಶುಕ್ರ ಗ್ರಹವನ್ನು ಅನಲೈಸಿಸ್ ಮಾಡಲಿಕ್ಕೆ ನಾವು ಮುಖ್ಯವಾಗಿ 2 ಸ್ಪೇಸ್ ಕ್ರಾಫ್ಟನ್ನು ಕಳಿಸಿದ್ದೀವಿ. ಎಷ್ಟು? 2. ಒಂದನೇದು ಬಂದುಬಿಟ್ಟು ವೆನೋರಾ 9 ಅಂಥೇಳಿ, ಇನ್ನೊಂದು ಬಂದುಬಿಟ್ಟು ವೆನೋರಾ 13 ಅಂಥೇಳಿ. ಸೊ ವೆನೋರಾ 9 ಮತ್ತು ವೆನೋರಾ 13 ಅಂತ ಕಳಿಸಿದ್ದೀವಿ. ಸೊ ಇವುಗಳು ಇಲ್ಲೇನೋ ಸ್ಪೇಸ್ ಕ್ರಾಫ್ಟಲ್ಲಿ ಈ ಮಿಷನ್ಗಳು ಏನು ಹೋಗಿದ್ವಲ್ಲ, ಹೋಗಿ ಸ್ಟಡಿ ಮಾಡಬೇಕಾಗಿತ್ತಲ್ವ, ಆದರೆ ಅಲ್ಲಿರ್ತಕ್ಕಂಥ ಒತ್ತಡಕ್ಕೆ ಒಳಪಟ್ಟು ವೆನೋರಾ 9 ಅನ್ನೋದು 53 ನಿಮಿಷಗಳ ಕಾಲ ಮಾತ್ರ ಚಾಲ್ತಿ ಇತ್ತು, ಆಮೇಲೆ ಬಂದಾಯಿತು. ಸೊ ಎಷ್ಟು ನಿಮಿಷ ಚಾಲು ಇತ್ತು ರೀ ಮಷಿನ್? ಅದು ಮನುಷ್ಯ ಅಲ್ಲ, ಮಷಿನ್ ಎಷ್ಟು ನಿಮಿಷ ಚಾಲು ಇತ್ತು? 53 ನಿಮಿಷಗಳ ಕಾಲ ಮಾತ್ರ ಚಾಲು ಇತ್ತು. ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಸೊ 127 ನಿಮಿಷಗಳ ಕಾಲ ಚಾಲ್ತಿ ಇತ್ತು. ನೋಡಿ, ಕಡ್ಡಾಯವಾಗಿ ಹೇಳ್ತಾ ಇದ್ದೀನಿ, ಬರೀ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ರೆ ನಾನು ಅರ್ಧಂಬರ್ಧ ಬರೀತಿದ್ದೀನಿ, ನಿಮಗೆ ಗೊತ್ತಾಗಲ್ಲ. ಸೊ ಖಂಡಿತವಾಗ್ಲೂ ಒಂದು ಸಣ್ಣದಾಗಿ ಪೆನ್ನು ಪೇಪರ್ ಇಟ್ಕೊಂಡು ಅಥವಾ ಒಂದು ನೋಟ್ಸ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ವೆನೋರಾ 13 ಅನ್ನೋದು 127 ನಿಮಿಷಗಳ ಕಾಲ ಇದು ಅಲ್ಲಿ ಇತ್ತು, ಓಕೆನಾ, ಸ್ಯಾಟಲೈಟಲ್ಲಿ ಇತ್ತು. ತದನಂತರ ಹಾಗಾದರೆ ಮುಂದೆ ಏನಾಗ್ತದೆ? ಸೊ 2.9 ಬಿಲಿಯನ್ ವರ್ಷಗಳ ಹಿಂದೆ, ಸೊ 2.9 ಬಿಲಿಯನ್ ಇಯರ್ಸ್ಗಳ ಹಿಂದೆ ಇಲ್ಲಿ ಸಮುದ್ರ ಇತ್ತು, ಗಾಳಿ ಇತ್ತು, ನೀರಿತ್ತು, ಮಣ್ಣು ಮೊಸಡಿ ಎಲ್ಲನೂ ಇತ್ತು. ಆವಾಗ ಇಲ್ಲೇನಾದರೂ ಮನುಷ್ಯ ಬದುಕಬಹುದಾಗಿತ್ತು. ಆದರೆ ಈಗಿನ ಟೆಂಪ್ರೇಚರ್ಗೆ ಮನುಷ್ಯ ಬದಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಮಿಷನ್ಗಳು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾವೆ ಅಂದರೆ ಅಲ್ಲಿ ಹಿಂದೆ ನೀರಿನ ಅಂಶ ಇತ್ತು, ಅಲ್ಲಿ ಮಣ್ಣಿನ ಅಂಶದಲ್ಲಿ ನೀರಿತ್ತು, ಅಲ್ಲಿ ನದಿಗಳಿದ್ವು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿರೋದ್ರಿಂದಾಗಿ 2.9 ಬಿಲಿಯನ್ ವರ್ಷಗಳ ಹಿಂದೆ ಅಲ್ಲಿ ಮನುಷ್ಯ ಬದುಕಬಹುದಾಗಿತ್ತು, ಓಕೆನಾ. ಸೊ ಹಾಗಾದರೆ ಈ ಶುಕ್ರ ಗ್ರಹವನ್ನು ಇನ್ನೊಂದು ಏನಪ್ಪ ಅಂತ ಕರಿತೀವಿ ಅಂದರೆ, ನಾವು ಶುಕ್ರ ಗ್ರಹವನ್ನು ಈ ಶುಕ್ರ ಗ್ರಹವನ್ನು ನಾವು ಇನ್ನೊಂದು ಟ್ವಿನ್ ಸಿಸ್ಟರ್ ಅಂತ ಕರಿತೀವಿ, ಓಕೆನಾ. ಸೊ ಭೂಮಿಯ ಅವಳಿ ಗ್ರಹ ಅಂತಲೂ ಕರಿತೀವಿ, ಭೂಮಿಯ ಅವಳಿ ಗ್ರಹ ಅಂತ ಕರಿತೀವಿ. ಅವಳಿ ಗ್ರಹ ಅಂದರೆ ಅದು ಅವಳಿ ಜವಳಿ ಅಂತ ಕರಿತೀವಲ್ಲ ಹಂಗೆ. ಸೊ ಅವಳಿ ಗ್ರಹ ಅಂತಲೂ ಕರಿತೀವಿ, ಭೂಮಿಯ ಅವಳಿ ಗ್ರಹ. ಅಥವಾ ಭೂಮಿಯ ಸಹೋದರಿ ಗ್ರಹ ಅಂತಲೂ ಕರಿತೀವಿ, ಭೂಮಿಯ ಸಹೋದರಿ ಗ್ರಹ ಅಂತಲೂ ಕರಿತೀವಿ. ಯಾಕೆ ಭೂಮಿಯ ಸಹೋದರಿ ಗ್ರಹ ಅಂತೀವಿ ಅಂದರೆ, ಇದು 100ಕ್ಕೆ ಆಲ್ಮೋಸ್ಟ್ ಆಲ್ ಎಲ್ಲ ಥರದಲ್ಲೂ ಆಲ್ಮೋಸ್ಟ್ ಆಲ್ ಸಿಮಿಲರ್ ಆಗಿ ಭೂಮಿಗೆ ಸಿಮಿಲರ್ ಆಗಿಯೇ ಇದೆ. ಯಾವುದು? ನಮ್ಮ ಶುಕ್ರ ಗ್ರಹ. ಯಾವುದರಲ್ಲಿ, ಯಾವ ಥರದಲ್ಲಿ ಅಂತ ಬಂದರೆ 95%ನಷ್ಟು ಭೂಮಿಯ ಸೈಜಿಗೆ ಸಮನಾಗಿದೆ, ಓಕೆನಾ. ಭೂಮಿಯ ಸೈಜಿಗೆ, ಭೂಮಿದೇನು ಸೈಜ್ ಇದೆಯಲ್ಲ, ಇದ್ರದ್ದು ಏನಿದೆಯಲ್ಲ ಸೈಜು, ಅದಕ್ಕೆ ಅದರದ್ದು ಡಯಾಮೀಟ್ರಿಗೆ 95% ಸಮನಾಗಿದೆ, ಓಕೆನಾ. ಇಲ್ಲಿರ್ತಕ್ಕಂಥ ಡೆನ್ಸಿಟಿಗೆ, ಭೂಮಿಯ ಸಾಂದ್ರತೆಗೆ ಅದಕ್ಕೂ ಕೂಡ 94% ಸಮನಾಗಿದೆ. ನೆಕ್ಸ್ಟ್ ಸೊ ಇದ್ರದ್ದು ಡೆನ್ಸಿಟಿ ಆಯಿತು. ಮಾಸ್ ಅಂತ ಬಂದಾಗ ಸೊ 99%ನಷ್ಟು ಭೂಮಿಯ ಮಾಸ್ಗೆ ಅದು ಸಮನಾಗಿದೆ. ಹಾಗಾಗಿ ಇದು ಎಲ್ಲದಕ್ಕೂ ಭೂಮಿ ಥರನೇ ಇದೆಯಲ್ಲ, ಸಿಮಿಲಾರಿಟೀಸ್ ಇದಾವಲ್ಲ ಜಾಸ್ತಿ ಅನ್ನೋದಕ್ಕೊಂದು ಉದ್ದೇಶದಿಂದ ಇದನ್ನೇನು ಮಾಡಿದ್ದೀವಿ? ಸೊ ನಾವು ಇದನ್ನು ಭೂಮಿಯ ಸಹೋದರಿ ಗ್ರಹ ಅಂತ ಕರೆದ್ವಿ. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟಾಗಿ ಬರೋದು ಒಂದಿದು ಮ್ಯಾಕ್ಸ್ವೆಲ್ ಮೌಂಟು. ಸೊ ಇವೆಲ್ಲ ಮೋಸ್ಟ್ ಹಾಟೆಸ್ಟು, ಬ್ರೈಟೆಸ್ಟು, ಅವೆಲ್ಲ ಸ್ಮಾಲೆಸ್ಟು,
ಅದು ಎಲ್ಲ ಜಾಸ್ತಿ ಕೇಳಲ್ಲ, ಬಟ್ ಮೋಸ್ಟ್ ಪಾಯಿಂಟ್ಗಳಾಗಿ ಮ್ಯಾಕ್ಸ್ವೆಲ್ಲು ಮತ್ತು ಪ್ರೆಸರ್ ಅದು ಕೇಳಲ್ಲ. ಸೊ ಟೆಂಪ್ರೇಚರ್ ಕೇಳ್ತಾನೆ, ಎಷ್ಟು ದಿನಗಳು ರೊಟೇಷನ್ಸ್ಗೆ ಅಂತ ಕೇಳ್ತಾನೆ. ಅದು ಬಿಟ್ಟರೆ ಮಿಷನ್ಸ್ಗಳನ್ನ ಕೇಳ್ತಾನೆ. ಸೊ ಮೋಸ್ಟ್ ಇಂಪಾರ್ಟೆಂಟು ಮಿಷನ್ಸ್. ಓಕೆನಾ. ಸೊ ಇದು ಕೂಡ USSRನಿಂದನೇ ಬಂದಿರೋದು. ಸೊ ಓಕೆನಾ, USSRಯಿಂದ ಬಂದಿರೋದು. ಇನ್ನು ಈ ಪಾಯಿಂಟ್ಗಳ ಬಗ್ಗೆ ಏನಾದರೂ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಸೊ ನೆಕ್ಸ್ಟು ಮೂರನೇದಾಗಿ ಭೂಮಿಯ ಬಗ್ಗೆ ನೋಡೋಣ. ಸೊ ಭೂಮಿಯ ಗ್ರಹದ ಬಗ್ಗೆ ನೋಡೋಣ. ಸೊ ಇವೆಲ್ಲ ಮುಗೀತಾ, ಅಳಕಿಸ್ಲಾ? ಓಕೆ. ಸೊ ಓಕೆ. ಓಕೆ, ಇವಾಗ ಭೂಮಿಯ ಬಗ್ಗೆ ಅಂತ ವಿಚಾರಣೆ ಮಾಡುವಾಗ ಅಂತ ಬಂದರೆ, ಓಕೆ, ಭೂಮಿಯ ಬಗ್ಗೆ ಅಂತ ಬಂದಾಗ ಏನಾಗುತ್ತೆ ನೋಡಿ. ಸೊ ಭೂಮಿಯ ಬಗ್ಗೆ ಅಂತ ಬಂದಾಗ, ಸೊ ಇಲ್ಲಿ ಭೂಮಿ ಫಾರ್ಮೇಷನ್ ಆಗಿದ್ದು 4.5 ಬಿಲಿಯನ್ ಇಯರ್ಸ್ ಆಗೋ. ಸೊ ಹುಟ್ಟು ಎಷ್ಟು ವರ್ಷಗಳ ಹಿಂದೆ ಆಗಿದ್ದಾರೆ? ಸೊ 4.5 ಬಿಲಿಯನ್ ಇಯರ್ಸ್ಗಳ ಹಿಂದೆ ಭೂಮಿ ಹುಟ್ಟಿದೆ. ಸೂರ್ಯನಿಂದ 3ನೇ ದೂರದಲ್ಲಿರ್ತಕ್ಕಂಥ ಗ್ರಹ. ಓಕೆನಾ, ಸೂರ್ಯನಿಂದ 3ನೇ ದೂರದಲ್ಲಿರ್ತಕ್ಕಂಥ ಗ್ರಹ. ಹಾಗಾಗಿ ಇದ್ರದ್ದು ಎಷ್ಟು ಡಿಸ್ಟೆನ್ಸ್ ಇದೆ ರೀ? 150, ಓಕೆನಾ, 150 ಮಿಲಿಯನ್ ಕಿಲೋಮೀಟರ್ಸ್ ಅವೇ ಫ್ರಮ್ ದ ಸನ್. 150 ಮಿಲಿಯನ್ ಕಿಲೋಮೀಟರ್ಸಷ್ಟು ದೂರದಲ್ಲಿ ಸೂರ್ಯನಿಂದ ಇದ್ದಾನೆ. ಈ 150 ಕಿಲೋಮೀಟರ್ನ ಇನ್ನೊಂದು ಥರ ಏನು ಬರಿತೀವಿ ಅಂದರೆ 1 AU ಅಂತ ಬರಿತೀವಿ. 1 AU ಆಸ್ಟ್ರೋನಮಿಯಲ್ ಯೂನಿಟ್ ಅಂತ ಕರಿತೀವಿ. ಆಸ್ಟ್ರೋನಮಿಯಲ್ ಯೂನಿಟ್, 1 ಆಸ್ಟ್ರೋನಮಿಯಲ್ ಯೂನಿಟ್ ಈಸ್ ಈಕ್ವಲ್ ಟು 150 ಮಿಲಿಯನ್ ಕಿಲೋಮೀಟರ್ಸ್. ಓಕೆನಾ. ಹಾಗಾದರೆ ಮುಂದಿನ ತರಗತಿಗಳಲ್ಲಿ, ಮುಂದಿನ ಕ್ಲಾಸಸ್ಸಲ್ಲಿ ಬೇರೆ ಗ್ರಹಗಳ ಬಗ್ಗೆ ಡಿಸ್ಟೆನ್ಸ್ ಏನಾದರೂ ಜಾಸ್ತಿ ಇದ್ದಾಗ ಈ 150 ಮಿಲಿಯನ್ ಅನ್ನೋದನ್ನ ಡಿವೈಡ್ ಮಾಡಿದ್ರೆ ಅಷ್ಟು ಕಿಲೋಮೀಟರ್ಸ್ ಅಂತ ಬರ್ತದೆ. ಅಷ್ಟು ಯೂನಿಟಲ್ಲಿ ನಾವು ಇಡಬಹುದು. ಓಕೆನಾ. ಬಟ್ ನಾನೆಲ್ಲ ನಿಮಗೆ ಮೈಲ್ಸು, ಮಿಲಿಯನ್ನು ಮತ್ತು ಬಿಲಿಯನಲ್ಲೇ ಇಡ್ತೀನಿ. ಓಕೆನಾ. ಸೊ ನೆಕ್ಸ್ಟ್, ಹಾಗಾದರೆ ಈ ಭೂಮಿಯಲ್ಲಿ ಏನೇನಿದೆ? ಸೊ ಭೂಮಿಯಲ್ಲಿ ಬಂದಾಗ ಸೊ ನಮಗೆ ಹೈಡ್ರೋಜನ್ನು, ಹೀಲಿಯಮು, ನೈಟ್ರೋಜನ್ನು ಗ್ಯಾಸಸ್ಗಳಿದಾವೆ. ಸೊ ಓಕೆ. ಸೊ ಹಾಗಾದರೆ ಭೂಮಿಯಲ್ಲಿ ಅಂತ ಬಂದಾಗ 78% ನೈಟ್ರೋಜನ್ ಇದೆ. ಸೊ ಭೂಮಿಯಲ್ಲಿ ಏನಿದೆ? 78% ನೈಟ್ರೋಜನ್ ಇದೆ, 8 ಇದೆ. ನೆಕ್ಸ್ಟ್ 21% ಆಕ್ಸಿಜನ್ ಇದೆ. ಸೊ ನೆಕ್ಸ್ಟ್, ಸೊ 21, 70, 78 to 29 ಎಷ್ಟಾಯ್ತು ರೀ? ಸೊ ನೆಕ್ಸ್ಟ್ ಉಳಿದಿದ್ದು 1% ಅದರ್ ಗ್ಯಾಸಸ್. ಉಳಿದಿದ್ದೆಲ್ಲ ಗ್ಯಾಸಸ್ ಸೇರಿ 1% ಇದು ಭೂಮಿಯ ಮೇಲ್ಗಡೆ ಇರತಕ್ಕಂಥದ್ದು. ಇನ್ನು ಭೂಮಿಯ ಒಳಗಡೆ ಅದೆಲ್ಲ ಇನ್ಡೆಪ್ತಾಗಿ ನೆಕ್ಸ್ಟ್ ಆ ಭೂಮಿಯ ಬಗ್ಗೆನೇ ಹೋದಾಗ ಎಲ್ಲನೂ ತಿಳ್ಕೊಳ್ಳೋಣ. ಓಕೆನಾ. ಸೊ ಇದು ಇಷ್ಟ ಆಯಿತು. ಸೊ ನೆಕ್ಸ್ಟು ಭೂಮಿಯ ರೊಟೇಷನ್. ಸೊ ಭೂಮಿ ತನ್ನ ಕಕ್ಷೆ ಸುತ್ತ ತಾನು ಸುತ್ತಲಿಕ್ಕೆ ತಗೊಳ್ಳುವಂಥ ಸಮಯವನ್ನು ನಾವು 24 ಅವರ್ ಅಂತ ಕರಿತೀವಿ. 24 ಅವರ್ಸ್. ಸೊ ತನ್ನ ಕಕ್ಷೆ ಸುತ್ತ ತಾನು ಸುತ್ತಲಿಕ್ಕೆ ಫಾರ್ ಇಟ್ಸ್ ಓನ್ ಅಂತ ಬರಿಲ್ಲ. ಸೊ ತನ್ನ ಕಕ್ಷೆ ಸುತ್ತ ತಾನು ಸುತ್ತಲಿಕ್ಕೆ ತೊಗೊಳ್ಳೋಂಥದ್ದು 24 ಅವರು. ನೆಕ್ಸ್ಟು 365.6 ಅವರ್ಸ್ ಡೇಸ್. ಸೊ 365 ದಿನಗಳು ಮೇಲ್ಗಡೆ 6 ಗಂಟೆಗಳು ಎಕ್ಸ್ಟ್ರಾ ಇದು ಸೂರ್ಯನನ್ನು ಸುತ್ತಲಿಕ್ಕೆ ಫಾರ್ ದ ಸನ್ ಅಂತ. ಸೊ ಯಾಕೋ ಬರೀ ಹಿಂಗೆ ಬರಿತಾ ಇದ್ದೀನಿ ನೋಡ್ರಿ ಸೂರ್ಯ. ಸೊ ಹಿಂಗೆ ಬರಿಬೇಕು, ಅದು ಬೇರೆ ಥರ ಬರಿತೀವಲ್ಲ, ಹಿಂಗೆ ಬರಿತೀವಲ್ಲ ಸೂರ್ಯನ. ಸೊ ಅದೇ ರೀ. ಓಕೆನಾ. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಅಕ್ಷರಗಳ ಕಡೆ ಗಮನ ಅಲ್ಲ, ಸೊ ಕಾನ್ಸೆಪ್ಟ್ ಕಡೆ. ಎಲ್ಲರೂ ಜಾಣ್ರಿದ್ದೀರಾ, ಎಲ್ರಿಗೂ ಕನ್ನಡ ಬರೆಯೋಕ್ಕೆ ಬರ್ತೈತಾನೆ. ಸೊ ಬರೀರಿ. ಓಕೆನಾ. ಸೊ ನೆಕ್ಸ್ಟ್ 365.6 ದಿನಗಳು. ಸೊ ಈ ಮೇಲ್ಗಡೆ ಈ 6 ಅವರ್ ಏನಿದೆಯಲ್ಲ, ಸೊ 6 ಗಂಟೆಗಳ ಮೇಲೆ ಎಕ್ಸ್ಟ್ರಾ ಏನಿದೆಯಲ್ಲ, ಸೂರ್ಯ ತನ್ನ ಸುತ್ತ ಸೂರ್ಯನನ್ನು ಭೂಮಿ ತನ್ನ ತಾನು ಸುತ್ತ ಹಿಂಗೆ ಒಂದು ರೌಂಡ್ ಹೊಡೆದು ಹಿಂಗೆ ಬಂದು ಇಲ್ಲಿಗೆ ಬರಲಿಕ್ಕೆ ತಗೊಳ್ಳೋಂಥ ಟೈಮ್ ಎಷ್ಟು? 365.6 ಗಂಟೆಗಳು. ಸೊ 365 ಅನ್ನೋದು ದಿನಗಳು, ಈ ಮೇಲ್ಗಡೆ 6 ಅನ್ನೋದು ಅವರ್ಗಳು, ಅಂದರೆ ಗಂಟೆಗಳು. ಈ 6 ಗಂಟೆಗಳನ್ನು ಸೇರಿಸಿ 6 ಗಂಟೆಗಳನ್ನು 4 ವರ್ಷ ಸೇರಿಸಿದ್ರೆ ಎಷ್ಟಾಗುತ್ತೆ ರೀ? ಸೊ 6 4 24. ಈ ಮೇಲ್ಗಡೆ 24 ಅವರ್ನ ನಾವೇನು ಮಾಡಿದ್ವಿ? ಸೊ ಕೂಡಿಸಿ ಸೊ ಒಂದು ದಿನವನ್ನು ಮಾಡಿದ್ವಿ. ಆ ಒಂದು ದಿನವನ್ನು ಅಧಿಕ ದಿನವಾಗಿ ಫೆಬ್ರವರಿ 29 ಸೊ ನಾವು ಆ್ಯಡ್ ಮಾಡ್ತೀವಿ. 4 ವರ್ಷಕ್ಕೊಂದು ಸರಿ ಆ್ಯಡ್ ಮಾಡ್ತೀವಿ. ಓಕೆನಾ. ಸೊ ಈ ಭೂಮಿಗೆ ಒಂದೇ ಒಂದು ನ್ಯಾಚುರಲ್ ಸನ್ ಇದೆ. ಸೊ ನ್ಯಾಚುರಲ್ ಸನ್ ಅಲ್ಲ, ನ್ಯಾಚುರಲ್ ಮೂನ್ ಇದೆ. ಸೊ ಒಂದೇ ಒಂದು ನ್ಯಾಚುರಲ್ ಮೂನ್. ಓಕೆನಾ. ಫೋನ್ ಬರ್ತಾಯಿತ್ತು, ರೆಕಾರ್ಡಿಂಗ್ ಆಗ್ತಾಯಿತ್ತು ಇಲ್ವೋ ಗೊತ್ತಿಲ್ಲ. ಒಂದು ಸೆಕೆಂಡ್ ನೋಡಲ. ಆಗ್ತಾಯಿದೆ.
ಸೊ ಓಕೆ, ಭೂಮಿಗೆ ಸೊ ಒಂದೇ ಒಂದು ನ್ಯಾಚುರಲ್ ಮೂನ್ ಇದೆ, ಅಂದರೆ ಚಂದ್ರ ಇದೆ. ಸೊ ಇದು ಭೂಮಿಗೆ ಸಂಬಂಧಪಟ್ಟದ್ದು. ಇನ್ನೇನಾದರೂ ಇನ್ಡೆಪ್ತಾಗಿ ಹೋಗೋಣ ಸೊ ಭೂಮಿಯ ಬಗ್ಗೆ, ಅದೆಲ್ಲವೂ ಆಮೇಲೆ ಮುಂದಿನ ತರಗತಿಗಳಲ್ಲಿ ಹೋಗೋಣ, ಮುಂದಿನ ಕ್ಲಾಸಸಲ್ಲಿ ಬರ್ತಾ ಬರ್ತಾ ಹೋಗೋಣ. ಸೊ ಇನ್ನು 4ನೇದಾಗಿ ಮಂಗಳ ಗ್ರಹದ ಬಗ್ಗೆ. ಓಕೆನಾ. ಸೊ ಇದಿಷ್ಟು ಭೂಮಿಗಳ ಬಗ್ಗೆ ಆದರೆ ಇನ್ನು 4ನೇದಾಗಿ ಮಂಗಳ ಗ್ರಹದ ಬಗ್ಗೆ. ಯಾವುದಾದ್ರೂ ಪಾಯಿಂಟ್ ಮಿಸ್ ಮಾಡಿದ್ನಾ? ಇಲ್ಲ. ಸೊ ಮಂಗಳ ಗ್ರಹದ ಬಗ್ಗೆ ಓಕೆ, ಇವಾಗ ನಾವು 4ನೇ ಗ್ರಹವಾದ ನಮ್ಮ ಮಾರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ. ಸೊ ಕಳೆದ ಕ್ಲಾಸಸ್ಸಲ್ಲಿ ಈಗ ಲಾಸ್ಟ್ ಟೈಮ್ ಏನು ಮಾಡಿದ್ವಿ, ನಾವು ಭೂಮಿಯ ಬುಧ ಗ್ರಹದ ಬಗ್ಗೆ ತಿಳಿದ್ವಿ, ತದನಂತರ ಶುಕ್ರ ಗ್ರಹದ ಬಗ್ಗೆ ತಿಳಿದ್ವಿ. ಈಗ ಬುಧ ಗ್ರಹ ಭೂಮಿನೂ ಮುಗೀತು. ಇವಾಗ 4ನೇದಾಗಿ ಮಂಗಳ ಗ್ರಹದ ಬಗ್ಗೆ ಓದೋಣ. ಸೊ ಈ ಮಂಗಳ ಗ್ರಹವನ್ನು ನಾವು ಇಂಗ್ಲಿಷಲ್ಲಿ ಏನಂತೀವಿ, ಮಾರ್ಸ್ ಅಂತ ಕರಿತೀವಿ. ಓಕೆನಾ. ನೋಟ್ಸ್ ನಿಮಗೆ ಆಲ್ರೆಡಿ ಸ್ಕ್ರೀನ್ ಶಾಟ್ಸ್ ಇದೆ, ಇದು ಏನು ಎಂತ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಸೊ ಇವಾಗ ಈ ಮಂಗಳ ಗ್ರಹ ಅಂತ ಬಂದಾಗ ಇದು ಎಂಟೈರ್ ಸೋಲಾರ್ ಸಿಸ್ಟಮ್ ಅಲ್ಲೇ ಸೆಕೆಂಡ್ ಸ್ಮಾಲೆಸ್ಟ್ ಪ್ಲಾನೆಟ್. ಓಕೆನಾ. ಎಂಟೈರ್ ಸೋಲಾರ್ ಸಿಸ್ಟಮ್ ಅಲ್ಲೇ ಇಡೀ ಸೌರಮಂಡಲದಲ್ಲಿ 2ನೇ ಅತಿ ಚಿಕ್ಕ ಗ್ರಹವಾಗಿದೆ. ಹಾಗಾದ್ರೆ ಮೊದಲನೇ ಚಿಕ್ಕ ಗ್ರಹ ಯಾವುದು ಅಂತ ಬಂದ್ರೆ ಅದು ಬುಧ ಗ್ರಹ. ಓಕೆನಾ. ಸೊ ಬರ್ತಾ ಬರ್ತಾ ಗ್ರಹಗಳು ದೊಡ್ಡದಾಗ್ತಾ ಬರ್ತದೆ, ಆದ್ರೆ ಇಲ್ಲಿ ಏನಾಗ್ತಾ ಇದೆ, ನಮ್ಮದು ಚಿಕ್ಕದಾಗಿದೆ. ಮಂಗಳ ಗ್ರಹ ಏನಾಗಿದೆ, ಚಿಕ್ಕದಾಗಿದೆ. ಓಕೆನಾ. 2ನೇ ಚಿಕ್ಕ ಗ್ರಹ ಆಗಿ ಸೋಲಾರ್ ಸಿಸ್ಟಮ್ ಅಲ್ಲಿ ಇದೆ. ಅದಲ್ಲದೆ ಕೂಡ ಇದು ಸೂರ್ಯನಿಂದ 228 ಮಿಲಿಯನ್ ಕಿಲೋಮೀಟರ್ನಷ್ಟು ದೂರ ಇದೆ. ಎಲ್ಲಿಂದ? ಸೂರ್ಯನಿಂದ 228 ಮಿಲಿಯನ್ 228 ಮಿಲಿಯನ್ ಕಿಲೋಮೀಟರ್ಸ್ ಅವೇ ಫ್ರಮ್ ದ ಸನ್ ಇದೆ. ಓಕೆನಾ. ಸೊ ಹಾಗಾದ್ರೆ ನೆಕ್ಸ್ಟ್ ಇದ್ರದ್ದು ಡಯಾಮೀಟರ್ ಏನಿದೆಯಲ್ಲ, ಸೊ ಇದನ್ನ ವೃತ್ತ ಅಂತ ಅನ್ಕೊಂಡಾಗ ಈ ನಡುವಿನ ವ್ಯತ್ಯಾಸ ಏನಿದೆಯಲ್ಲ, ಈ ಡಯಾಮೀಟರ್ ನ ನಾವು ಎಷ್ಟಿದೆಪ್ಪ, ಸೊ 6778 6778 ಕಿಲೋಮೀಟರ್ನಷ್ಟು ಇದರ ನಡುವಿನ ವ್ಯತ್ಯಾಸ ಇದೆ. ಸೊ ವ್ಯತ್ಯಾಸ ನಡುವಿನ ವ್ಯಾಸ ಹೆಂಗಿದೆ, ಇದು ವೃತ್ತ ಅನ್ನೋದಾದ್ರೆ ಈ ವೃತ್ತವನ್ನ ಅಡ್ಡ ಸೀಳದ ಏನಾಗುತ್ತಲ್ಲ, ಸೊ ಅದರದ್ದು ವ್ಯಾಸ ಎಷ್ಟಿದೆ, 6778 ಇದು ನಮ್ಮ ಆಫ್ರಿಕಾ ಖಂಡಕ್ಕೆ ಸಮನಾಗಿದೆ. ಓಕೆನಾ. ಆಫ್ರಿಕಾ ಖಂಡ, ಆಫ್ರಿಕಾ ಏನಿದೆಯಲ್ಲ, ಆಫ್ರಿಕಾ ಖಂಡ ಏನ್ ಟೋಟಲ್ ಇದೆಯಲ್ಲ ಅದ್ರದ್ದು ಲ್ಯಾಂಡ್ ಸರ್ಫೇಸ್ದು ಡಯಾಮೀಟರ್ಗೆ ಸಮನಾಗಿದೆ. ಯಾವುದು? ನಮ್ಮ ಮಾರ್ಸ್. ಓಕೆನಾ. ನೆಕ್ಸ್ಟ್ ಈ ಮಂಗಳ ಗ್ರಹ ಏನಿದೆ, ಸೂರ್ಯ ಇಲ್ಲಿದ್ದಾನೆ. ಈ ಸೂರ್ಯನ ಸುತ್ತ ಹಿಂಗ್ ಸುತ್ತುತ್ತಾ, ಹಿಂಗ್ ರೌಂಡ್ ಆಗಿ, ಹೌದಾ. ಸೊ ಹಾಗಾದ್ರೆ ಸೂರ್ಯನ ಸುತ್ತ ಸುತ್ತುತ್ತೆ ಮತ್ತು ತನ್ನ ಕಕ್ಷೆ ಸುತ್ತ ತಾನೇ ಸುತ್ತುತ್ತೆ, ತನ್ನ ಓನ್ ಆಕ್ಸಿಸ್ ಮುಖಾಂತರ ತನ್ನ ಕಕ್ಷೆ ಸುತ್ತ ತಾನೇ ಸುತ್ತುತ್ತೆ. ಹಾಗಾದ್ರೆ ತನ್ನ ಕಕ್ಷೆ, ಇದು ಮಂಗಳ ಗ್ರಹ ಆದ್ರೆ ತನ್ನಷ್ಟಕ್ಕೆ ತಾನೇ ಹಿಂಗ್ ಸುತ್ತು ಹೊಡಿಲಿಕ್ಕೆ 24 ಅವರ್ ಆನ್ ಅಂಡ್ ಅವರೇಜ್ ಇದು 24 ಭೂಮಿಗಿಂತ ಸ್ವಲ್ಪ ಹೆಚ್ಚಿಗೆ ತಗೊಳುತ್ತೆ ಟೈಮು. ಹಾಗಾಗಿ 24.2 ಅವರ್ ಅಷ್ಟು ಇದು ತನ್ನಷ್ಟಕ್ಕೆ ತಾನು ಸುತ್ತಲಿಕ್ಕೆ ತಗೊಳ್ಳುತ್ತದೆ. ತದನಂತರ ಈ ತನ್ನಷ್ಟಕ್ಕೆ ತಾನು ಸುತ್ತಕೊಂತ ಸುರುಳಿ ಸಾಕದಲ್ಲಿ ನೆಕ್ಸ್ಟ್ ಸೂರ್ಯನನ್ನ ಸುತ್ತ ಹಾಕಲಿಕ್ಕೆ 687 ದಿನಗಳನ್ನ ತಗೊಳುತ್ತೆ. ಹಾಗಾದ್ರೆ ಭೂಮಿ ತನ್ನ ಸುತ್ತನ್ನ ತಾನು ಹಾಕ್ಲಿಕ್ಕೆ 24 ಗಂಟೆಗಳ ತಗೊಳುತ್ತೆ. ಆದ್ರೆ ಮಂಗಳ ಗ್ರಹ ಸೊ ತನ್ನ ಸುತ್ತನ್ನು ಹಾಕ್ಲಿಕ್ಕೆ 24ಕ್ಕಿಂತ ಒಂದ್ ಸ್ವಲ್ಪ ಹೆಚ್ಚಿಗೆ ತಗೊಳುತ್ತೆ. ಭೂಮಿ ತನ್ನ ಸುತ್ತನ್ನ ತಾನು ಸುತ್ತುತ್ತಾ ಸೂರ್ಯನನ್ನ ಸುತ್ತಲಿಕ್ಕೆ 365.6 ಗಂಟೆಗಳನ್ನ ತಗೊಳುತ್ತೆ. ಸೊ ಆದ್ರೆ ಮಂಗಳ ಗ್ರಹ ತನ್ನ ಸುತ್ತನ್ನ ತಾನು ಸುತ್ತುತ್ತಾ ಸೂರ್ಯನನ್ನ ಸುತ್ತಲಿಕ್ಕೆ 687 ದಿನಗಳನ್ನ ತಗೊಳುತ್ತೆ. ಓಕೆನಾ. ಸೊ ಹಾಗೆ ನೆಕ್ಸ್ಟ್ ಈ ಮಂಗಳ ಗ್ರಹದಲ್ಲಿ ಟೆಂಪರೇಚರ್ ಏನಾದ್ರೂ ಇರ್ಬೋದಲ್ಲ, ಸೊ ಅಲ್ಲಿ ಮನುಷ್ಯ ವಾಸಿಸಬಹುದಾ? ಓಕೆ, ಮಂಗಳ ಗ್ರಹದಲ್ಲಿ ಮನುಷ್ಯ ವಾಸಿಸಬಹುದು ಅನ್ನೋದ್ರ ಮೇಲೆ ಹಲವಾರು ಚರ್ಚೆಗಳು ನಡೀತಾ ಇದ್ದಾವೆ. ನಮ್ಮ ಮೋಸ್ಟ್ ಬಿಲಿಯನಿಯರ್ ಆಗಿರ್ತಕ್ಕಂಥ ಎಲನ್ ಮಸ್ಕ್ ಅವರು ಹಲವಾರು ಚರ್ಚೆ ವಿಚಾರಗಳು ಇದ್ರ ಮೇಲೆ ನಡೀತಾ ಇದೆ. ಅಪ್ಕಮಿಂಗ್ ಫ್ಯೂಚರ್ ಅಲ್ಲಿ ಮಂಗಳ ಗ್ರಹದ ಮೇಲೆ ಬದುಕಬಹುದು ಮುಂದಿನ ಜನರೇಷನ್ಗಳು. ಆದ್ರೆ ಇವಾಗ ಸದ್ಯಕ್ಕೆ ಮಂಗಳ ಗ್ರಹದ ಮೇಲೆ -142 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ಇದೆ. ಎಷ್ಟಿದೆ? -142 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದೆ. ಹಾಗಾದ್ರೆ ಈ ಮಂಗಳ ಗ್ರಹ ಯಾವುದರಿಂದ ಫಾರ್ಮೇಶನ್ ಆಗಿದೆ? ಹೌದಾ. ಸೊ ಮಂಗಳ ಗ್ರಹದಲ್ಲಿ 142 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಇದು ಯಾವುದರಿಂದ ಕೂಡಿದೆ? ಇದರದ ಇಂಟರ್ನಲ್ ಪಾರ್ಟ್ ಯಾವುದರಿಂದ? ಸೊ ನೋಡಿ, ಮಂಗಳ ಗ್ರಹ ಬರ್ತಾ ಬರ್ತಾ ಇಲ್ಲಿ ಈ ಕಡೆ ಮುಂದೆ ಹೋದಂಗೆಲ್ಲ ಎಲ್ಲಾ ಗ್ರಹಗಳು ಗಾಳಿಯ ಅನಿಲ ಧೂಳುಗಳಿಂದ ಮಾರ್ಪಟ್ಟಲಾಗಿದೆ. ಹಂಗೆ ಸೊ ಇಲ್ಲಿ ಮೋಸ್ಟ್ ಲಾಸ್ಟ್ ಗೆ ಇರೋದು ಯಾವ್ದಿದೆ ನಮ್ದು? ಸೊ ನಮ್ಮ ಮಂಗಳ ಗ್ರಹ ಆಗಿರೋದ್ರಿಂದ ಸೊ ಈ ಮಂಗಳ ಗ್ರಹದಲ್ಲಿ ಹೈಯೆಸ್ಟ್ ನಮ್ಮ ಇಂಟರ್ನಲ್ ಪಾರ್ಟ್, ಮಂಗಳ ಗ್ರಹದ ಇಂಟರ್ನಲ್ ಪಾರ್ಟ್ ಅನ್ನ ನಾವೇನಂತೀವಿ? ಕೋರ್ ಅಂತ ಕರಿತೀವಿ. ಈ ಕೋರ್ ಅಲ್ಲಿ ಹೈಯೆಸ್ಟ್ ಐರನ್, ನಿಕ್ಕೆಲ್ ಮತ್ತೆ ಸಲ್ಫರ್ ಇಂದ ಒಳಪಟ್ಟಿದೆ. ಯಾವ್ದ್ರಿಂದ ಮಾಡಲ್ ಹೋಗಿದೆ? ಅದು
ಸೊ ಹೈಯೆಸ್ಟ್ ಆಗಿ ಐರನ್, ನಿಕ್ಕೆಲ್ ಮತ್ತೆ ಸಲ್ಫರ್ ಮೋಸ್ಟ್ ಮೇಜರ್ ಕಂಟೆಂಟ್ ಆಗಿ ಈ ಮೂರುಗಳಿದಾವೆ ನೋಡಿ. ಕ್ವಶನ್ಸ್ ಆಲ್ರೆಡಿ ಒಂದು ಅರೈಸ್ ಆಗಿತ್ತು. ಸೊ ಮುಂದೆ ಏನಂತ ಹೇಳ್ತೀನಿ, ಇದ್ರ ಮೇಲೆ ಕಂಟೆಂಟ್ ಮೇಲೆ ಒಂದು ಕ್ವಶನ್ ಅರೈಸ್ ಆಗಿತ್ತು ಲಾಸ್ಟ್ ಟೈಮ್. ಓಕೆನಾ. ಸೊ ಐರನ್, ನಿಕ್ಕೆಲ್ ಮತ್ತೆ ಸಲ್ಫರ್ ಇದೆ. ಇನ್ನು ಮ್ಯಾಂಟಲ್. ಸೊ ಮ್ಯಾಂಟಲ್ ಮಧ್ಯದ ಭಾಗದಲ್ಲಿ ಏನಿದೆ, ಸಿಲಿಕೇಟ್ ಇದೆ. ಓಕೆನಾ, ಮಧ್ಯದ ಭಾಗದಲ್ಲಿ ಸಿಲಿಕೇಟ್ ಇದೆ. ಕ್ರಸ್ಟ್, ಮೇಲ್ಪದರು, ಭೂಮಿಯ ಮೇಲ್ಪದರನ್ನು ನಾವೇನಂತೀವಿ, ಕ್ರಸ್ಟ್ ಅಂತೀವಿ. ಅದೇ ರೀತಿಲಿ ಸೊ ಮಂಗಳ ಗ್ರಹದ ಮೇಲ್ಪದರನ್ನ ನಾವು ಕ್ರಸ್ಟ್ ಅಂತಾನೆ ಕರಿತೀವಿ. ಸೊ ಓಕೆನಾ, ಈ ಕ್ರಸ್ಟ್ ಅನ್ನ ಯಾವ್ದ್ರಿಂದ ಮಾಡಲ್ಪಟ್ಟಿದೆ, ಐರನ್ ಇಂದ ಮಾಡಲ್ಪಟ್ಟಿದೆ. ಇದು ಕೂಡ ಕಬ್ಬಿಣಾಂಶದಿಂದ ಮಾಡಲ್ಪಟ್ಟಿದೆ. ಹಾಗಾದ್ರೆ ಸೊ ಮಂಗಳ ಗ್ರಹವನ್ನ ನಾವು ಏನಂತ ಕರಿತೀವಿ ಅಂದ್ರೆ ರೆಡ್ಡಿಶ್ ಪ್ಲಾನೆಟ್ ಅಂತಾನು ಕರಿತೀವಿ. ಏನಂತ ಕರಿತೀವಿ, ಇದ್ರದ್ದು ಒಂದು ಪಾಯಿಂಟ್ ಇಲ್ಲಿ ಕಾಣಿಸ್ತಿದ್ಯಾ. ಸೊ ಇದನ್ನ ನಾವ್ ಏನಂತ ಕರಿತೀವಿ, ರೆಡ್ಡಿಶ್ ಪ್ಲಾನೆಟ್ ಅಂತ ಕರಿತೀವಿ. ಸೊ ಕೆಂಪು ಗ್ರಹ ಅಂತಾನು ಕರಿತೀವಿ. ಯಾಕೆ ಇದಕ್ಕೆ ಕೆಂಪು ಗ್ರಹ ಅನ್ನೋದ್ರ ಅಂತೀವಿ ಅಂದ್ರೆ, ಸೊ ಇದರಲ್ಲಿ ಹಲವಾರು ಅನಿಲಗಳು ಕೂಡ ಇದಾವೆ. ಆದ್ರೆ ಈ ಮಂಗಳ ಗ್ರಹದಲ್ಲಿ ಆಕ್ಸಿಜನ್ ನ ಪ್ರಮಾಣ ಅತ್ಯಂತ ಕಡಿಮೆ ಇರೋದ್ರಿಂದಾಗಿ ಇಲ್ಲಿ ಮನುಷ್ಯ ವಾಸಿಸಬಹುದಾ ಇಲ್ವಾ ಅನ್ನೋದೇ ಡೌಟ್ ಆಗಿದೆ. ಓಕೆನಾ. ಹಾಗಾದ್ರೆ ಆಕ್ಸಿಜನ್ ಏನೋ ಮನುಷ್ಯನಿಗೆ ಸಫಿಶಿಯಂಟ್ ಆಗೋಷ್ಟಿದೆ, ಸದ್ಯದ ಮಟ್ಟಿಗಿದೆ. ಸೊ ಇಲ್ಲಿ ಏನ್ ಫಾಲ್ಟ್ ಆಗುತ್ತೆ, ಇದು ಯಾಕೆ ಕೆಂಪು ಗ್ರಹ ಅಂತ ಕರಿತೀವಿ ಅಂದ್ರೆ, ಸೊ ಮಂಗಳ ಗ್ರಹ ನೋಡ್ಲಿಕ್ಕೆ ಕೆಂಪಿಲ್ಲ, ಅದರ ಮೇಲ್ಮೈ ವಾತಾವರಣ ಕೆಂಪದಾಗಿದೆ. ಹೆಂಗಪ್ಪ ಅಂದ್ರೆ, ಸೊ ಐರನ್ ಮೇಲ್ಪದರು ಯಾವುದರಿಂದ ಮಾಡಲ್ಪಟ್ಟಿದಿರಿ, ಸೊ ಮಂಗಳ ಗ್ರಹದ ಮೇಲ್ಪದರು ಐರನ್ ಇಂದ ಮಾಡಲ್ಪಟ್ಟಿದೆ, ಅಂದ್ರೆ ಕಬ್ಬಿಣಾಂಶದಿಂದ ಮಾಡಲ್ಪಟ್ಟಿದೆ. ಈ ಕಬ್ಬಿಣಾಂಶದಿಂದ ಮಣ್ಣಿನಲ್ಲಿ ಕಬ್ಬಿಣಾಂಶದ ಮಣ್ಣು ಹೆಚ್ಚಾಗಿರೋದ್ರಿಂದ ಸೊ ಮಂಗಳ ಗ್ರಹದ ಮೇಲ್ಮೈ ವಾತಾವರಣದ ಅಟ್ಮಾಸ್ಫಿಯರ್ ಅಲ್ಲಿ ಯಾವುದು ಗಾಳಿ ಇದೆ, ಆಕ್ಸಿಜನ್ ಇದೆ. ಸೊ ಈ ಕಬ್ಬಿಣಾಂಶ ಆಕ್ಸಿಜನ್ ನೊಂದಿಗೆ ವರ್ತನೆ ಮಾಡಿ ಅಲ್ಲಿ ರಿಯಾಕ್ಷನ್ಸ್ ಆಗಿ ಅಲ್ಲಿ ಏನಾಗುತ್ತೆ, ಕೆಮಿಕಲ್ ರಿಯಾಕ್ಷನ್ಸ್ ಮುಖಾಂತರ ರಸ್ಟ್ ಆಗುತ್ತೆ. ಅಲ್ಲೇನಾಗುತ್ತೆ, ಕಬ್ಬಿಣದ ಅಂಶ ಕೊಳೆಯಕ್ಕೆ ಶುರು ಆಗುತ್ತೆ. ಅಲ್ಲಿ ತುಕ್ಕು ಹಿಡಿತೀವಲ್ಲ, ಸೊ ಆ ತುಕ್ಕು ಹಿಡಿಯೋ ಕಂಟೆಂಟ್ ಇಂದಾಗಿ ಸೊ ಮಂಗಳ ಗ್ರಹದ ಮೇಲ್ಪದರು ಕೆಂಪಾಗಿ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಹಾಗಾಗಿನೇ ಇದನ್ನ ನಾವೇನಂತೀವಿ, ರೆಡ್ಡಿಶ್ ಪ್ಲಾನೆಟ್ ಅಂತ ಕರಿತೀವಿ, ಕೆಂಪು ಗ್ರಹ ಅಂತಾನು ಕರಿತೀವಿ. ಇನ್ನು ಸೊ ಮಂಗಳ ಗ್ರಹದ ಮೇಲೆ ಹೈಯೆಸ್ಟ್ ಇಡೀ ಸೋಲಾರ್ ಸಿಸ್ಟಮ್ ಅಲ್ಲೇ ಅತ್ಯಂತ ದೊಡ್ಡದಾದ ಪರ್ವತ ಶ್ರೇಣಿ ಒಂದೈತೆ. ಸೊ ಲಾಸ್ಟ್ ಕ್ಲಾಸಸ್ ಅಲ್ಲಿ ಯಾವ ಗ್ರಹದಲ್ಲಿ ಒಂದು ಪ್ಲಾನೆಟ್ ಇತ್ತು, ಯಾವ ಗ್ರಹದಲ್ಲಿ ಒಂದು ಪರ್ವತ ಶ್ರೇಣಿ ಇತ್ತು, ಓಕೆನಾ, 8,848 ಮೀಟರ್ನಷ್ಟು ಹೈಟ್ ಒಂದಿತ್ತು ಅಂತ ಹೇಳಿದ್ವಿ. ಆದ್ರೆ ಇವಾಗ ಏನಾಗಿದೆ, ನಮ್ಮ ಸೌರಮಂಡಲದಲ್ಲಿ ಸೂರ್ಯ ಕೇಂದ್ರ ಬಿಂದು. ಸೊ ಉಳಿದ 8 ಗ್ರಹಗಳು, ಸೊ ಈ 8 ಗ್ರಹಗಳಲ್ಲಿಯೂ ಕೂಡ ಮೋಸ್ಟ್ ಹೈಯೆಸ್ಟ್ ಪಾಯಿಂಟ್ ಯಾವ್ದಾದ್ರು ಇದ್ರೆ ಅದು ಏನಂತೀವಿ ನಾವು, ಒಲಿಂಪಸ್ ಮೌಂಟ್ಸ್ ಅಂತ ಕರಿತೀವಿ. ಇದು ಬಂದ್ಬಿಟ್ಟು 25 ಕಿಲೋಮೀಟರ್ ಅಷ್ಟು ಹೈಟ್ ಇದೆ. 25 ಕಿಲೋಮೀಟರ್ ಅಷ್ಟು ಹೈಟ್. ಸೊ ಯಾವ್ದಿದೆ, ಒಲಿಂಪಸ್ ಮೌಂಟ್ಸ್. ಈ ಮೌಂಟೇನ್ ಶ್ರೇಣಿ, ವೋಲ್ಕನಿಕ್ ಶ್ರೇಣಿ ಅಷ್ಟು ಹೈಟ್ ಅಲ್ಲಿ ಇದೆ. ಸೊ ಓಕೆನಾ. ಸೊ ಇನ್ನು ಅಟ್ಮಾಸ್ಫಿಯರ್ ಅಂತ ಬಂದ್ರೆ, ಸೊ ಆ ಮಂಗಳ ಗ್ರಹದ ಮೇಲ್ಮೈ ವಾತಾವರಣದಲ್ಲಿ ಅಟ್ಮಾಸ್ಫಿಯರ್ ಹೆಂಗಿದೆಯಪ್ಪ ಅನ್ನೋದಾದ್ರೆ, ಸೊ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ, ಸದನಂತರ ನೈಟ್ರೋಜನ್ ಮತ್ತೆ ಆರ್ಗನ್, ಉಳಿದ ಹಲವಾರು ಗ್ಯಾಸಸ್ ಗಳಿದಾವೆ. ಮೋಸ್ಟ್ ಮೇಜರ್ ಆಗಿ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಮತ್ತು ಆರ್ಗನ್ ಅಂತ ಇದಾವೆ. ಓಕೆನಾ. ಸೊ ಇದು ಕಾರ್ಬನ್ ಡೈಆಕ್ಸೈಡ್ ಮೋಸ್ಟ್, ಇದ್ರ ಮೇಲೆನೆ ಕ್ವಶನ್ಸ್ ಅರೈಸ್ ಆಗುತ್ತೆ, ಬೇರೆ ಯಾವ ಕಂಟೆಂಟ್ ಅಲ್ಲೂ ಆಗಲ್ಲ. 100% ಶೋರ್ ಮಂಗಳ ಗ್ರಹದ ಮೇಲೆ ಏನಾದ್ರೂ ಕ್ವಶನ್ಸ್ ಕೇಳ್ತಾರೆ ಅನ್ನೋದಾದ್ರೆ ಇದನ್ನ ಬಿಟ್ರೆ ಮತ್ತೆ ಎಲ್ಲೂ ಅರೈಸ್ ಆಗಲ್ಲ, ಶೋರ್ ಆಗಿ ಹೇಳ್ತಾ ಇದೀವಿ. ನೆಕ್ಸ್ಟ್ ಇನ್ನು ಏನಾದ್ರೂ ಅರೈಸ್ ಆದ್ರೆ ಅದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುತ್ತೆ. ಸ್ಟಾಟಿಕ್ ಪೋರ್ಷನ್ ಅಂತ ಬಂದ್ರೆ ಇದ್ರ ಮೇಲೆನೆ ಅರೈಸ್ ಆಗ್ಬೇಕು. ಓಕೆನಾ. ಸೊ ಇನ್ನು ಇದ್ರ ಮೇಲೆ ಈ ಮಂಗಳ ಗ್ರಹಕ್ಕೆ ಯಾವ್ದಾದ್ರು ನ್ಯಾಚುರಲ್ ಸ್ಯಾಟಲೈಟ್ಸ್ ಏನಾದ್ರು ಇದಾವ, ನ್ಯಾಚುರಲ್ ಮೂನ್ಗಳೇನಾದ್ರು ಇದಾವ ಅಂತ ಬಂದ್ರೆ, ಸೊ ನಮ್ಮ ಮಂಗಳ ಗ್ರಹಕ್ಕೆ 2 ನ್ಯಾಚುರಲ್ ಮೂನ್ಗಳಿದಾವೆ. ಒಂದು ಫೋಬೋಸ್ ಅಂತ, ಇನ್ನೊಂದು ಡಯಾಮೋಸ್ ಅಂತ. ಒಂದು ಫೋಬೋಸ್ ಮತ್ತೆ ಡಯಾಮೋಸ್ ಮೋಸ್ಟ್ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ಮಂಗಳ ಗ್ರಹಕ್ಕೆ ಇರೋದೇ 2 ಮೂನ್ಗಳು, 2 ಚಂದ್ರಗಳು, ಒಂದು ಫೋಬೋಸ್, ಇನ್ನೊಂದು ಡಯಾಮೋಸ್ ಅಂತ. ಇವೆರಡರ ಮೇಲೆ ಹಲವಾರು ಸಾರಿ PCPSI ಗಳಲ್ಲಿ ಕ್ವಶನ್ಸ್ ಅರೈಸ್ ಆಗಿದೆ. ನೀವು ಯಾವ್ದಾದ್ರು ಕಾಂಪಿಟೇಟಿವ್ ಕ್ವಿಜ್ ಅಂತ ಈ ಟೆಲಿಗ್ರಾಮ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಅಟೆಂಪ್ಟ್ ಮಾಡ್ತಾರಲ್ಲ, ಸೊ ಅಲ್ಲಿ ನೀವು ಅಟೆಂಡ್ ಮಾಡಿದಾಗ ನಿಮಗೆ ಹೈಯೆಸ್ಟ್ ನ್ಯಾಚುರಲ್ ಗ್ಯಾಸಸ್ ಮೇಲೆ ನ್ಯಾಚುರಲ್ ಮೂನ್ಗಳ ಮೇಲೆ ಏನಾದ್ರೂ ಮಂಗಳ ಗ್ರಹದ ಮೇಲೆ ಕ್ವಶನ್ಸ್ ಅರೈಸ್ ಆಗಿದ್ರೆ, ಈ ಡಯಾಮೋಸ್ ಮತ್ತೆ ಫೋಬೋಸ್ ಮೇಲೆ ಒಂದು ಕ್ವಶನ್ ಇಟ್ಟಿರ್ತಾರೆ. ಯಾವುದೇ ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು, ಯಾವುದೇ ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು, ಅಲ್ಲಿ ಇಟ್ಟಿರ್ತಾರೆ. ಈವನ್ ಯಾವ್ದಾದ್ರು ಕಾಂಪಿಟೇಟಿವ್ ಫೀಲ್ಡಿನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಥವಾ ನೀವು ಪೇಯ್ಡ್ ವರ್ಷನ್ ಅಲ್ಲಿ ನೀವು
ಟೆಸ್ಟ್ ಅನ್ನು ತಗೊಂಡಾಗ ಇವೆರಡರ ಮೇಲೆ ಇಟ್ಟಿರ್ತಾರೆ. ಯಾಕಂದ್ರೆ ಇವು ಬಹಳ ಇಂಪಾರ್ಟೆಂಟ್ ಆಗ್ತಾವ. ಯಾಕೆ ಅನ್ನೋದನ್ನ ಮುಂದೆ ಹೇಳ್ತೀನಿ. ಓಕೆನಾ. ನೆಕ್ಸ್ಟ್, ಈ ಮಂಗಳ ಗ್ರಹವನ್ನ ಸರ್ಚ್ ಮಾಡ್ಲಿಕ್ಕೆ, ರಿಸರ್ಚ್ ಮಾಡ್ಲಿಕ್ಕೆ ಮಂಗಳ ಗ್ರಹದ ಮೇಲೆ ಯಾವ್ದಾದ್ರು ಮಿಷನ್ ಗಳನ್ನ ಕಳಿಸಿದ್ರ, ಯಾವ್ದಾದ್ರು ರಿಸರ್ಚ್ ಗಳಿಗೆ ಯಾವ್ದಾದ್ರು ಮಿಷನ್ಸ್ ನ ತಗೊಂಡಿದ್ರ ಅಂತ ಕೇಳಿದಾಗ, ಒಂದನೇದಾಗಿ ಸೊ ಮಾರ್ಸ್ನಿಕ್ ಅಂತ ಬರ್ತದೆ. ಒಂದು ಮಾರ್ಸ್ನಿಕ್ ಅನ್ನೋದು ಮಾರ್ಸ್ನಿಕ್ 1 ಅಂತ ಕರಿತೀವಿ. ಇದು 1960ರಲ್ಲಿ ಕಳಿಸಿದ್ರು ಈ ಮಿಷನ್ ನ. ನೆಕ್ಸ್ಟ್ ಮರಿನರ್ 4 ಅಂತ 1964ರಲ್ಲಿ ಇದನ್ನ ಮಾಡಿದ್ರು. ನೆಕ್ಸ್ಟ್ ಬೀಕಿಂಗ್ 1 ಅಂತ 1975ರಲ್ಲಿ, ಮಾರ್ಸ್ ಎಕ್ಸ್ಪ್ರೆಸ್ ಅಂತ 2003ರಲ್ಲಿ, ಮತ್ತೆ ಫೋನಿಕ್ಸ್ ಲ್ಯಾಂಡರ್ ಅಂತ 2007ರಲ್ಲಿ, ಮತ್ತೆ ಇನ್ಸೈಟ್ 2018ರಲ್ಲಿ. 2018ರ ಕರೆಂಟ್ ಅಫೇರ್ಸ್ ಅಲ್ಲಿ ಮೋಸ್ಟ್ ಚರ್ಚೆಲಿತ್ತು ಫೋನಿಕ್ಸ್. ಓಕೆನಾ. ಸೊ ಫೋನಿಕ್ಸ್ ಲ್ಯಾಂಡರ್ ಮತ್ತೆ ಇನ್ಸೈಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಹೈಯೆಸ್ಟ್ ಕ್ವಶನ್ಸ್ ಇದ್ರ ಮೇಲೆ ಅರೈಸ್ ಆಗಿದೆ. ಅದಲ್ಲದೆ ಕೂಡ ನಾನು ಒಂದು ಪಶ್ಚಿಮ ಬಂಗಾಳದ ಒಂದು GK ಪೇಪರ್ ನ ನೋಡಿದಾಗ ಅವುಗಳಲ್ಲಿ ಇವ್ರ ಮೇಲೆ ಕ್ವಶನ್ಸ್ ಬಹಳ ಸರಿ ಅರೈಸ್ ಆಗಿದಾವೆ. ಓಕೆನಾ. ಸೊ ನಾಟ್ ಓನ್ಲಿ ದ ಸಿಂಗಲ್ ಒನ್ ಸ್ಟೇಟ್ ಕ್ವಶನ್ ಪೇಪರ್ ನ ಅನಾಲೈಸಿಸ್ ಮಾಡಿಲ್ಲ, ಸೊ ಹಲವಾರು ಸ್ಟೇಟ್ ನ ಅನಾಲೈಸಿಸ್ ಮಾಡಿದಾಗ ಈ ಎಲ್ಲಾ ಕಂಟೆಂಟ್ಗಳು ಬ್ಯಾಕ್ ಗ್ರೌಂಡ್ ಇವುಗಳ ಮೇಲೆ ಕ್ವಶನ್ಸ್ ಅರೈಸ್ ಆಗಿದೆ. ಸೊ ನಾವು ಮಂಗಳ ಗ್ರಹದ ಮೇಲೆ ಮಿಷನ್ ಕಳಿಸಿದ್ವಿ, ಸಣ್ಣ ಪುಟ್ಟ ಫಸ್ಟ್ ಒನ್ ಲಾಸ್ಟ್ ಒನ್ ನೋಡ್ಕೊಳ್ಳೋದಲ್ಲ. ಸೊ ಇವುಗಳ ಮೇಲೆ ಯಾವ್ದಾದ್ರು ಮಿಷನ್ಸ್, ಫಾರ್ ಎಕ್ಸಾಂಪಲ್ ಈಗಳ 4 ಆಪ್ಷನ್ ಕೊಟ್ಟಿರ್ತಾನೆ, ಯಾವ್ದಾದ್ರು 4 ಆಪ್ಷನ್ ಅಲ್ಲಿ ಯಾವ ಒಂದು ಮಿಷನ್ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ರೆ ಇವುಗಳಲ್ಲಿ ಒಂದಿರ್ತದೆ. ಸೊ ಅದನ್ನ ಟಿಕ್ ಮಾಡ್ಬೇಕು. ಇಸ್ವಿ ಕೇಳೋದು ತುಂಬಾ ರೇರ್. ನೀವು ಹೈಯೆಸ್ಟ್ ದೊಡ್ಡ ಎಕ್ಸಾಮ್ಸ್ ಗಳ ಕೇಳಿದಾಗ ಇಸ್ವಿ ಕೇಳಬಹುದು ಹೊರತು, ಸೊ ನೇರವಾಗಿ ಒನ್ ಡೇ ಎಕ್ಸಾಮ್ಸ್ ಅಲ್ಲಿ ಇದೇ ತರ ಕೇಳೋದು. ಓಕೆನಾ. ಇದ್ರಲ್ಲಿ ಏನಾದ್ರು ಡೌಟ್ಸ್? ಸೊ ಇದನ್ನ ಒಂದ್ಸರಿ ಸ್ಕ್ರೀನ್ ಶಾಟ್ಸ್ ತಗೊಳ್ಳಿ. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಓಕೆನಾ. ಸೊ ಇದಿಷ್ಟು ಮಂಗಳ ಗ್ರಹದ ಸ್ಟಾಟಿಕ್ ಪೋರ್ಷನ್. ಇನ್ನು ನೆಕ್ಸ್ಟ್ ಬರೋದು ನಮ್ದು ಜುಪಿಟರ್ ಅಂತ. ಈ ಜುಪಿಟರ್ ಅಂದ್ರೆ ಗುರುಗ್ರಹ ಅಂತ. ಹಾಗಾದ್ರೆ ಈಗ ಗುರುಗ್ರಹದ ಬಗ್ಗೆ ನೋಡೋಣ. ಓಕೆನಾ. ಇದನ್ನ ಅಳಕಿಸ್ಲಾ ಇವಾಗ? ಅಳಕಿಸ್ಲಾ? ಓಕೆ. ಸೊ ಸ್ಕ್ರೀನ್ ಶಾಟ್ಸ್ ತಗೊಂಡ್ರಾ? ಓಕೆ. ನೆಕ್ಸ್ಟ್, ಸೊ ಗುರುಗ್ರಹದ ಬಗ್ಗೆ ಆಫ್ ಮಾಡಿ ಕಸ. ಓಕೆ. ಇವಾಗ 5ನೇ ಗ್ರಹ ನೋಡೋದಾದ್ರೆ ಜುಪಿಟರ್ ಅಂತ. ಓಕೆನಾ. ಇದನ್ನ ನಾವು ಏನಂತೀವಿ? ಗುರುಗ್ರಹ ಅಂತಾನೂ ಕರಿತೀವಿ. ಹಾಗಾದ್ರೆ ಈ 5ನೇ ಗ್ರಹದ ಏನು ವಿಶೇಷತೆ? ಹೌದಾ. ಸೊ ಈ ಗುರುಗ್ರಹದ ಬಗ್ಗೆ ಏನು ವಿಶೇಷತೆ? ಸೊ ಗುರುಗ್ರಹ ಬಂದ್ಬಿಟ್ಟು ಇಡೀ ಸೌರಮಂಡಲದಲ್ಲೇ ಅತ್ಯಂತ ದೊಡ್ಡ ಗ್ರಹ. ಒಂದು ನೆನಪಿಟ್ಕೊಳ್ಳಿ, ಇಡೀ ಸೌರಮಂಡಲದಲ್ಲೇ ಸೂರ್ಯನ ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಅಂತಂದ್ರೆ ಯಾವ್ದ್ರೆ? ಒಂದು ನಮ್ದು ಗುರುಗ್ರಹ. ಅತ್ಯಂತ ಚಿಕ್ಕ ಗ್ರಹ ಅಂತಂದ್ರೆ ನಮ್ಮ ಬುಧ ಗ್ರಹ. ಓಕೆನಾ. ನೆನಪಿದ್ಯಾ? ಸೊ ಇನ್ನು ಅನಿಲ ರಾಶಿಗಳ ಗ್ರಹ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ನಾವು ನಮ್ಮ ಜುಪಿಟರ್ ಗುರುಗ್ರಹವನ್ನ ಕರಿತೀವಿ. ಇದು ಅನಿಲ ಗ್ರಹಗಳ ಆರಂಭದ ಬಿಂದು ಆಗಿದ್ದು ಕೂಡ ಸೌರಮಂಡಲದಲ್ಲೇ ಅನಿಲ ಗ್ರಹಗಳ ಆರಂಭದ ಗ್ರಹ ಅಂತಾನೂ ಕರಿತೀವಿ, ಅನಿಲಗಳ ಗ್ರಹ ಅಂತಾನೂ ಕರಿತೀವಿ. ಯಾಕಂದ್ರೆ ಈ ಗ್ರಹ ಏನಿದೆಯಲ್ಲ ಗುರುಗ್ರಹ ಇಷ್ಟು ದೊಡ್ಡದಾಗಿದೆ ಅಂತ ಅನ್ಕೊಳ್ಳಿ. ಸೌರಮಂಡಲದಲ್ಲೇ ಹೈಯೆಸ್ಟ್ ದೊಡ್ಡ, ಈ ಉಳಿದ 8 ಗ್ರಹಗಳಲ್ಲೂ ಅತಿ ದೊಡ್ಡದಾದ ಗ್ರಹ ಯಾವ್ದ್ರೆ? ನಮ್ಮ ಗುರುಗ್ರಹ. ಈ ಗುರುಗ್ರಹ ಅನಿಲಗಳಿಂದ ತುಂಬಿಕೊಂಡಿದೆ. ಓಕೆನಾ. ಸೊ ಹಾಗಾದ್ರೆ ಪಾಯಿಂಟ್ ವೈಸ್ ನೋಡ್ತಾ ಬರೋಣ. ಸೊ ಈ ಗುರುಗ್ರಹ ಏನಿದೆಯಲ್ಲ 778 ಮಿಲಿಯನ್ ಕಿಲೋಮೀಟರ್ಸ್ ಅಷ್ಟು ಸೂರ್ಯನಿಂದ ದೂರ ಇದೆ. 778 ಮಿಲಿಯನ್ ಕಿಲೋಮೀಟರ್ಸ್. ನಾಟ್ ಓನ್ಲಿ ಸಿಂಗಲ್ ಕಿಲೋಮೀಟರ್ಸ್ ಅಂತ ಹೇಳ್ತಾ ಇಲ್ಲ, 778 ಮಿಲಿಯನ್ ಕಿಲೋಮೀಟರ್ಸ್. ನೋಡಿ, ಇಲ್ಲಿಂದ ಇಲ್ಲಿಗೆ 778 ಮಿಲಿಯನ್ ಕಿಲೋಮೀಟರ್ಸ್ ದೂರದಲ್ಲಿ ಇದ್ದಾನೆ. ಅದಲ್ಲದೆ ಕೂಡ ಇದು ಫಸ್ಟ್ ಹೈಯೆಸ್ಟ್ ದೊಡ್ಡದು ಏನಂತೀವಿ, ಇದು ಅತ್ಯಂತ ದೊಡ್ಡ ಗ್ರಹ ಕೂಡ ಹೌದು. ಸೊ ಹಾಗಾದ್ರೆ ಈ ಗುರುಗ್ರಹ ಏನಿದೆಯಲ್ಲ ತನ್ನ ಸುತ್ತನ್ನ ತಾನು ಸುತ್ತಲಿಕ್ಕೆ 10 ಅವರ್ಸ್ ತಗೊಳುತ್ತೆ. ಎಷ್ಟು ಅವರ್? 10 ಅವರ್. ಅಷ್ಟು ದೊಡ್ಡದಾಗಿದೆ ಸ್ಪಿನ್ನು. ತನ್ನಷ್ಟಕ್ಕೆ ತಾನು ಸುತ್ತಲಿಕ್ಕೆ 10 ಅವರಲ್ಲಿ ತನ್ನಷ್ಟಕ್ಕೆ ತಾನು ಸುತ್ತಾನೆ. ನೆಕ್ಸ್ಟ್, ಇದೇ ಗುರುಗ್ರಹ ನೋಡಿ ದೂರನೂ ಜಾಸ್ತಿ ಇದೆ. ತನ್ನ ಸುತ್ತನ್ನ ತಾನು ಸುತ್ತ ಹಾಕೊಂಡು ಒಂದು ಸೂರ್ಯನನ್ನ ಸುತ್ತ ಹಾಕಿ ಇದೇ ಜಾಗಕ್ಕೆ ಬರ್ಲಿಕ್ಕೆ ಆತನಿಗೆ 4331 ದಿನಗಳು ಬೇಕು. ಎಷ್ಟೇ? 4331 ದಿನಗಳು ಸೂರ್ಯನನ್ನ ಸುತ್ತ ಹಾಕ್ಲಿಕ್ಕೆ ತಗೊಳುತ್ತೆ. ಈ ಗ್ರಹವನ್ನ ಅನಿಲಗಳ ಗ್ರಹ ಅಂತಾನೂ ಕರಿತೀವಿ, ಅನಿಲ ಗ್ರಹದ ಆರಂಭದ ಗ್ರಹ ಅಂತಾನೂ ಕರಿತೀವಿ. ಇಡೀ ಸೌರಮಂಡಲದಲ್ಲೇ ಅತ್ಯಂತ ಹೆಚ್ಚು ಅನಿಲಗಳ ಗ್ರಹ ಅಂತಾನೂ ಇದನ್ನೇ ಕರಿತೀವಿ. ಸೌರಮಂಡಲದಲ್ಲೇ ಅತ್ಯಂತ ಹೈಯೆಸ್ಟ್ ಗ್ರಾವಿಟೇಷನಲ್ ಗ್ರಹ ಅಂತಾನೂ ಕರಿತೀವಿ. ಓಕೆನಾ. ಇಲ್ಲಿ ಬರೀಲಾ? ಓಕೆನಾ. ಸೌರಮಂಡಲದಲ್ಲೇ ಹೈಯೆಸ್ಟ್. ಸೊ ಇದಕ್ಕೇನಿದೆ? ಹೈಯೆಸ್ಟ್
ಸೊ ಏನಿದೆ, ಗ್ರಾವಿಟಿ ಇದೆ. ಯಾಕೆ ಹೈಯೆಸ್ಟ್ ಗ್ರಾವಿಟಿ ಇದೆ ಅಂದ್ರೆ ಅಷ್ಟು ದೊಡ್ಡದಾಗಿದೆ, ಹೌದಲ್ವೇ? ಚಿಕ್ಕ ವ್ಯಕ್ತಿಯ ಕೈಯಲ್ಲಿ ಸಣ್ಣದಾಗಿ ಸ್ವಲ್ಪ ಶಕ್ತಿ ಇದ್ರೆ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ದೊಡ್ಡದಾಗಿ ಇದ್ರ ಹತ್ರ ಶಕ್ತಿ ಇರುತ್ತೆ. ಇನ್ನು ಅನಿಲಗಳ ಗ್ರಹ ಅಂತ ಯಾಕಂತ ಕರಿತೀವಿ ಅಂದ್ರೆ ಇದರಲ್ಲಿ 75% ನಷ್ಟು ಹೈಡ್ರೋಜನ್ ಇದೆ. ಎಷ್ಟಿದೆ ರೀ? 75% ಅಷ್ಟು ಹೈಡ್ರೋಜನ್ ಇದೆ. ಇನ್ನು 24% ಅಷ್ಟು ಹೀಲಿಯಂ ಇದೆ. ನೆಕ್ಸ್ಟ್ 1% ಅದರ್ ಗ್ಯಾಸಸ್ ಇದಾವೆ. ಅದರ್ ಗ್ಯಾಸಸ್, ಉಳಿದ ಬೇರೆ ಅನಿಲಗಳು ಇದಾವೆ. ಹಾಗಾಗಿ ಇದನ್ನ ಅನಿಲಗಳ ಗ್ರಹ ಅಂತಾನು ಕರಿತೀವಿ. ಇದರಲ್ಲಿ ಯಾವುದೇ ಒಂದು ಚೂರು ಕೂಡ ನಿಮಗೆ ಲ್ಯಾಂಡ್ ಮಾಸ್ ಸಿಗಲ್ಲ, ಕಂಪ್ಲೀಟ್ಲಿ ಗಾಳಿಯಿಂದನೇ ಇದೆ. ಹಾಗಾಗಿ ನೆಕ್ಸ್ಟ್, ಇದು ಎಷ್ಟು ದೊಡ್ಡದಾಗಿದೆಯಲ್ಲ ಅಷ್ಟು ಇದಕ್ಕೆ ಗ್ರಾವಿಟಿ ಪವರ್ ಇದೆ, ಅಷ್ಟು ಗುರುತ್ವಾಕರ್ಷಣ ಬಲ ಇದೆ. ನೋಡಿ, ಅಯಸ್ಕಾಂತ ಎಷ್ಟು ದೊಡ್ಡದಿರ್ತದೆ ಅಷ್ಟು ಕಕ್ಷೆಯನ್ನ ಒಳಪಟ್ಟು ಅದ್ರ ಕಡೆ ಎಳ್ಕೊಳ್ಳುವಂತ ಶಕ್ತಿ ಜಾಸ್ತಿ ಇರ್ತದೆ. ಹಂಗೆ ಗುರುಗ್ರಹ ಎಷ್ಟು ದೊಡ್ಡದಿದೆಯೋ ಅದರಷ್ಟೇ ಶಕ್ತಿಯನ್ನ ಈ ಬೇರೆ ಇದರ ಬ್ರಹ್ಮಾಂಡದಲ್ಲಿ ಯಾವ್ದಾದ್ರು ಒಂದು ವಸ್ತು ಓಡಾಡ್ತಿದ್ರೆ ತನ್ನ ಕಡೆ ಎಳ್ಕೊಳ್ಳುವಷ್ಟು ಶಕ್ತಿ ಇರುತ್ತೆ. ಓಕೆನಾ? ಸೊ ಹಾಗಾಗಿನೇ ಈ ಗುರುಗ್ರಹವನ್ನ ಅತ್ಯಂತ ದೊಡ್ಡ ಗ್ರಹನೋ ಅಂತ ಕರಿತೀವಿ. ಅದು ಸೈಜಲ್ಲಿ ದೊಡ್ಡದಾಗಿದೆ. ಹಾಗಾದ್ರೆ ಈ ಗುರುಗ್ರಹಕ್ಕೆ ಯಾವ್ದಾದ್ರು ನ್ಯಾಚುರಲ್ ಮೂನ್ಗಳಿದಾವ? ಮೂನ್ ಮೀನ್ಸ್ ಚಂದ್ರಗಳು ಯಾವ್ದಾದ್ರು ನ್ಯಾಚುರಲಿ ಇದಾವ? ಸೊ ಹಾಗಾಗಿ ಈತನಿಗೆ ಟೋಟಲ್ ಬಂದ್ಬಿಟ್ಟು 67 ಮೂನ್ಗಳಿದಾವೆ. ಟೋಟಲ್ ಎಷ್ಟು? 67 ಮೂನ್ಗಳಿದಾವೆ. ಈ 67 ಮೂನ್ಗಳಲ್ಲಿ 50 ಆಲ್ರೆಡಿ ನೇಮ್ ಕೊಟ್ಟಿದೀವಿ, ಕನ್ಫರ್ಮ್ಡ್. ಓಕೆನಾ? 50 ಏನಿದಾವೆ ಕನ್ಫರ್ಮ್, ಇವುಗಳಿಗೆ ನಾವು ಆಲ್ರೆಡಿ ಕನ್ಫರ್ಮ್ ಆಗಿದ್ದೀವಿ. ಸೊ ಇನ್ನು 17 ಏನಿದಾವಲ್ಲ ನಾಟ್ ಕನ್ಫರ್ಮ್. ಓಕೆನಾ? ನಾಟ್ ಕನ್ಫರ್ಮ್ ಆಗಿದಾವೆ. ಸೊ ಇವುಗಳಿನ್ನು ಕನ್ಫರ್ಮ್ ಇಲ್ಲ. ಸೊ ಕನ್ಫರ್ಮ್ ಇಲ್ಲ ಅಂದ್ರೆ ಇವುಗಳ ಮೇಲೆ ಇನ್ನೂ ಚರ್ಚೆ ನಡೀತಾ ಇದೆ. ಇವುಗಳು ಮೂನ್ ಹೌದೋ ಇಲ್ವೋ, ಇವುಗಳು ಮೂನ್ ವರ್ಕ್ ಮಾಡುತ್ತೋ ಇಲ್ವೋ, ಆ ಮೂನ್ನ ಏನು ಅವು ಏನ್ ಕೆಲಸ, ಮೂಲ ಏನು, ಅವಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಏನ್ ಮಾಡಿರ್ತಾರಲ್ಲ ಆ ರೀತಿಲಿ ವರ್ಕ್ ಮಾಡ್ತಾವೋ ಇಲ್ವೋ ಅಂತ ಇನ್ನೂ ಚರ್ಚೆಲಿದ್ದಾವೆ. 50 ಮಾತ್ರ ಕನ್ಫರ್ಮ್ ಆಗಿದೆ. ಇನ್ನು 50 ಕನ್ಫರ್ಮ್ ಆಗಿದೆ. ಈ 50ರಲ್ಲಿ ಮೋಸ್ಟ್ ಚರ್ಚೆ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಅಂತ ಬಂದ್ರೆ ಗ್ಯಾನಿಮೇಡೋ, ಯುರೋಪಾ ಮತ್ತು ಕ್ಯಾಲಿಸ್ಟೋ ಅಂತ. ಓಕೆನಾ? ಗ್ಯಾನಿಮೇಡೋ, ಯುರೋಪಾ ಮತ್ತು ಕ್ಯಾಲಿಸ್ಟೋ ಅಂತ. ಸೊ ಇವು 3 ಮೋಸ್ಟ್ ಚರ್ಚೆಗೆ ಇರುವಂತ ಗ್ರಹ ಯಾವುದು? ಮೂನ್ಗಳು. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಹೈಯೆಸ್ಟ್ ಚರ್ಚೆಗೆ ಇನ್ನು ಯಾವ್ದಾದ್ರು ಏನಾದ್ರು ಪಾಯಿಂಟ್ಸ್ ಇದಾವ? 700 ಮಿಲಿಯನ್, ಅದು ಆಯ್ತು, ಇದಾಯ್ತು. ಓಕೆ. ಸೊ ಇದಿಷ್ಟು ಗುರುಗ್ರಹಕ್ಕೆ ಎಕ್ಸಾಮ್ಸ್ ಅಲ್ಲಿ ಮೋಸ್ಟ್ ಆಗಿ ಕೇಳುವಂತ ಇಷ್ಟು ಟಾಪಿಕ್ಗಳು ಗುರುಗ್ರಹಕ್ಕೆ ಸಂಬಂಧ ಪಟ್ಟಂತದ್ದು. ಇನ್ನು ಏನಾದ್ರು? ಏನಿಲ್ಲ, ಇದಿಷ್ಟೇ ಗುರುಗ್ರಹಕ್ಕೆ ಸಂಬಂಧಪಟ್ಟಂತ. ಇನ್ನು ನೆಕ್ಸ್ಟ್ ಶನಿ ಗ್ರಹಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಯಾವ್ದು? ಶನಿ ಗ್ರಹಕ್ಕೆ ಸಂಬಂಧಪಟ್ಟಂತೆ. ಇವಾಗ ಶನಿ ಗ್ರಹಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಓಕೆನಾ? ಇನ್ನು ಗುರುಗ್ರಹ ಅಂತ ಬಂದಾಗ ಎಷ್ಟು ದೊಡ್ಡದಿದೆ ಅಂದ್ರೆ ಈ ಗುರುಗ್ರಹದಲ್ಲಿ 1300 ಭೂಮಿಗಳನ್ನ ಸೇರಿಸಬಹುದು. ಎಷ್ಟು ಸೇರಿಸಬಹುದ್ರಿ? 1300 ಭೂಮಿಗಳನ್ನ ಈ ಡಬ್ಬಿ ಒಳಗೆ ಹಾಕ್ಬಹುದು. ಹಿಂಗ್ ಭೂಮಿ ಐತೆ, ಹಿಂಗ್ ಟಕ್ಕನ ಇದ್ರದಾಗ ತಂದು ಹಾಕಿದ್ರೆ 1300 ಭೂಮಿಗಳನ್ನ ಹಿಡಿಯುವಷ್ಟು ಶಕ್ತಿ ಅಷ್ಟು ದೊಡ್ಡದಾಗಿದೆ. ಸೊ ಅದೇ ಸೂರ್ಯನಿಗೆ ಎಷ್ಟಿದೆ? 1 ಮಿಲಿಯನ್ ಅಂತ ನಿನ್ನೆ ಕ್ಲಾಸಸ್ ಹೇಳಿದೆ. ಓಕೆನಾ? ಲಾಸ್ಟ್ ಕ್ಲಾಸಸ್ ಅಲ್ಲಿ ಹೇಳಿದೆ. ಓಕೆನಾ? 1300 ಭೂಮಿಗಳನ್ನ ಹಿಡಿದಿಡುವಷ್ಟು ಶಕ್ತಿ ಅಷ್ಟು ದೊಡ್ಡದಾಗಿ ನಮ್ಮ ಗುರುಗ್ರಹ ಇದೆ. ಇನ್ನು ನೆಕ್ಸ್ಟ್ ಶನಿ ಗ್ರಹವನ್ನ, ಈ ಬೆಲ್ಟ್ಗಳ ಬಗ್ಗೆ, ಆಸ್ಟ್ರಾಯ್ಡ್ ಬೆಲ್ಟ್ ಮತ್ತೆ ಕೆಪ್ಲರ್ ಬೆಲ್ಟ್ಗಳ ಬಗ್ಗೆ ಹೇಳ್ತೀನಿ. ಓಕೆನಾ? ಅದು ಲಾಸ್ಟ್ ಹೇಳ. ಓಕೆನಾ? ಇದ್ರಲ್ಲಿ ಏನಾದ್ರು ಡೌಟ್? ಓಕೆ, ಸ್ಕ್ರೀನ್ ಶಾಟ್ಸ್ ತಗೊಂಡ್ರ? ಓಕೆ. ನೆಕ್ಸ್ಟ್ ಇನ್ನು ನಮ್ಮ ಶನಿ ಗ್ರಹದ ಬಗ್ಗೆ. ಓಕೆನಾ? ಓಕೆ. ಇವಾಗ 6ನೇ ಗ್ರಹ ಅಂತ ಬಂದಾಗ ನಾವು ಸ್ಯಾಟರ್ನ್ ನೋಡ್ತಾ ಇದೀವಿ. ಶನಿ ಗ್ರಹವನ್ನ 6ನೇ ಗ್ರಹವಾಗಿ ನೋಡ್ತಾ ಇದ್ದೀವಿ. ಈ ಶನಿ ಗ್ರಹ ಅದು ಸಿಮಿಲರ್ ಟು ದ ನಮ್ಮ ಜುಪಿಟರ್ ಇದ್ದಂಗೆ ಗುರುಗ್ರಹಕ್ಕೆ ಸಮನಾದಂತದ್ದು ಗ್ರಹ. ಇನ್ನು ಮೇಲೆ ಎಷ್ಟು 4 ಗ್ರಹಗಳು ಒಂದೇ ತರ ಬರ್ತವೆ, ಆದ್ರೆ ವಿಶೇಷತೆಗಳು ಬರ್ತಾ ಹೋಗ್ತಾವೆ ನೋಡಿ. ಸೊ ಇವುಗಳ ಹೆಂಗಾಗುತ್ತೆ? ಸೆಕೆಂಡ್, ಇಟ್ಸ್ ಅ ಸ್ಯಾಟರ್ನ್ ಗ್ರಹ. ಶನಿ ಗ್ರಹ ಏನಿದೆಯಲ್ಲ ಎಂಟರ್ ಸೋಲಾರ್ ಸಿಸ್ಟಮ್ ಅಲ್ಲೇ ಸೆಕೆಂಡ್ ಹೈಯೆಸ್ಟ್ ಪ್ಲಾನೆಟ್. ಹಾಗಾದ್ರೆ ಮೊದಲನೇ ಅತಿ ದೊಡ್ಡ ಗ್ರಹ ಯಾವ್ದ್ರಿ? ಗುರುಗ್ರಹ. ಮೊದಲನೇ ಅತಿ ಚಿಕ್ಕ ಗ್ರಹ ಯಾವ್ದ್ರಿ? ನಮ್ಮ ಬುಧ ಗ್ರಹ. ಮೊದಲನೇ ಅತಿ ಚಿಕ್ಕ ಗ್ರಹ ಬುಧ ಗ್ರಹ ಆದ್ರೆ ಎರಡನೇ ಅತಿ ಚಿಕ್ಕ ಗ್ರಹ ಮಂಗಳ ಗ್ರಹ. ಹಾಗಾದ್ರೆ ಎರಡನೇ ಅತಿ ದೊಡ್ಡ ಗ್ರಹ ಅಂತ ಬಂದ್ರೆ ನಮ್ಮ ಶನಿ ಗ್ರಹ. ಓಕೆನಾ? ಶನಿ ಗ್ರಹ ಎಷ್ಟು ದೊಡ್ಡದಾಗಿದೆ ಅಂದ್ರೆ, ಸೊ ಟೋಟಲ್ ಇದು ಬಂದ್ಬಿಟ್ಟು, ಸೊ ಓಕೆ. ಸೊ ಇಲ್ಲಿ ಬರ್ದಿಲ್ಲ. ಓಕೆ, ಶನಿ ಗ್ರಹ ಇದಕ್ಕಿಂತನೂ ಒಂದ್ ಸ್ವಲ್ಪ ದೊಡ್ಡ ಮಟ್ಟದಲ್ಲಿದೆ. ಓಕೆನಾ? ಅದರಿಂದ ಇರ್ಲಿ, ಆ ಪಾಯಿಂಟ್ ಅನ್ನ ಇರ್ತೀನಿ.
ಸೊ ಅಕ್ಯುರೇಟ್ ಆಗಿ ಸ್ಟ್ಯಾಂಡರ್ಡ್ ರೀಡಿಂಗ್ ಸಿಕ್ಕಿಲ್ಲ. ಓಕೆನಾ. ಸೊ ಇದು ತನ್ನ ಕಕ್ಷೆಯ ಸುತ್ತ ತಾನು ಸುತ್ತಲಿಕ್ಕೆ 10.7 ಅವರ್ಗಳನ್ನ ತಗೊಳುತ್ತೆ. 10.7 ಅವರ್ಗಳು. ಸೊ 10.7 ಅವರ್ಸ್ ತನ್ನಷ್ಟಕ್ಕೆ ತಾನು ಸುತ್ತಲಿಕ್ಕೆ ತಗೊಳುತ್ತೆ. ಆದ್ರೆ ಸೂರ್ಯನನ್ನ ಸುತ್ತಲಿಕ್ಕೆ 10,756 ದಿನಗಳು ತಗೊಳುತ್ತೆ. ನೋಡಿ, ಬರ್ತಾ ಬರ್ತಾ ದಿನಗಳು ಜಾಸ್ತಿನೇ ಆಗ್ತಾ ಇದೆ. ಬರ್ತಾ ಒಂದು ಕೊನೆದಾಗೈತೆ 30,000 ಲೆವೆಲ್ ಹೋಗುತ್ತದು. ಸೊ ನಮ್ಮ ಮರಿಮಕ್ಕಳು ಬರೋ ಟೈಮಿಗೆ ಅದು ತಿರುಗುತ್ತೆ ಒಂದು ರೌಂಡ್. ಹಂಗೆ ಸೊ 10,756 ದಿನಗಳನ್ನ ನಮ್ಮ ಶನಿ ಗ್ರಹ ಏನ್ ಮಾಡ್ತದೆ, ಹಿಂಗ್ ಒಂದ್ ರೌಂಡ್ ಹೊಡ್ಕೊಂಡು ಸೂರ್ಯನನ್ನ ಸುತ್ತಕೊಂಡು ಇಲ್ಲಿಗೆ ಬರ್ಲಿಕ್ಕೆ ಬೇಕು. ಆದ್ರೆ ತನ್ನ ಕಕ್ಷೆ ಸುತ್ತ ತಾನು ಸುತ್ತಲಿಕ್ಕೆ ಎಷ್ಟವರು? 10.7 ಅವರು. ಹಾಗಾದ್ರೆ ಎಷ್ಟು ದೂರದಲ್ಲಿದ್ದಾನೆ ಸೂರ್ಯನಿಂದ ಶನಿ ಗ್ರಹ? ಎಷ್ಟು ದೂರದಲ್ಲಿದ್ದಾನೆ ಅಂದ್ರೆ, ಇಷ್ಟೊತ್ತು ಮಿಲಿಯನ್ ಬರ್ತಾ ಇದ್ವು, ಇವಾಗ ಬಿಲಿಯನ್ ಅಲ್ಲಿ ಬರ್ತಾ ಇದೆ. ಸೊ 1.4 ಬಿಲಿಯನ್ ಕಿಲೋಮೀಟರ್ಸ್. ಹಾಗಾದ್ರೆ 1 ಬಿಲಿಯನ್ ಅಂದ್ರೆ ಎಷ್ಟು ಅನ್ನೋದನ್ನ ಕಮೆಂಟ್ ಮಾಡಿ. ಓಕೆನಾ. 1 ಬಿಲಿಯನ್ ಅಂದ್ರೆ ಎಷ್ಟು, 1 ಮಿಲಿಯನ್ ಅಂದ್ರೆ ಎಷ್ಟು, 1 ಮೈಲ್ಸ್ ಅಂದ್ರೆ ಎಷ್ಟು, ಇವೆಲ್ಲವೂ ಬರ್ತಾ ಬರ್ತಾ ಹೇಳಿದೀನಿ. ಓಕೆನಾ. ಹಾಗಾದ್ರೆ 1 ಬಿಲಿಯನ್ ಕಿಲೋಮೀಟರ್ಸ್ ಅವೇ ಫ್ರಮ್ ದ ಸನ್. ಸೊ 1.4 ಬಿಲಿಯನ್ ಕಿಲೋಮೀಟರ್ಸ್ ದೂರದಲ್ಲಿದ್ದಾನೆ. ಇನ್ನು ಈ ನಮ್ಮ ಶನಿ ಗ್ರಹದ ಮೇಲೆ ಅಟ್ಮಾಸ್ಫಿಯರ್ ವೆದರ್ ಹೆಂಗಿದೆ, ಅಲ್ಲಿನ ಪರಿಸರ, ಅಲ್ಲಿನ ವಾತಾವರಣ ಹೆಂಗಿದೆಯಪ್ಪ ಅಂದ್ರೆ, ಆ ವಾತಾವರಣದಲ್ಲಿ ಹೈಯೆಸ್ಟ್ ಆಗಿ ಹೈಡ್ರೋಜನ್ ಮತ್ತೆ ಹೀಲಿಯಂ ಇಂದನೇ ಕೂಡಿದೆ. ನೋಡಿ, ಸೌರಮಂಡಲದಲ್ಲಿ ಯಾವ್ದಾದ್ರು ಗ್ಯಾಸಸ್ಗಳು ಪಾರ್ಟಿಕಲ್ ಇಂದ ತುಂಬಿದೆ ಅಂತ ಬಂದಾಗ ಇವು 4 ಜಾಸ್ತಿ ಯಾವ್ದ್ರೆ ಹೈಡ್ರೋಜನ್ ಹೀಲಿಯಂ ಇಂದನೇ ಫಾರ್ಮೇಶನ್ಸ್ ಆಗಿದೆ. ನೆನಪಿರ್ಲಿ. ಓಕೆನಾ. ಎಂಟೈರ್ ಸೋಲಾರ್ ಸಿಸ್ಟಮ್ ಹೈಡ್ರೋಜನ್ ಹೀಲಿಯಂ ನಿಂದ ಕೂಡಿದೆ. ಓಕೆನಾ. ಸೊ ಇನ್ನು ಅಟ್ಮಾಸ್ಫಿಯರ್ ಭೂಮಿ ಅಂತ ಬಂದಾಗ ಮತ್ತು ಮಂಗಳ ಗ್ರಹ ಅಂತ ಬಂದಾಗ ಒಂದ್ ಸ್ವಲ್ಪ ಆಕ್ಸಿಜನ್ ನ ಪ್ರಮಾಣ ಇರೋದ್ರಿಂದಾಗಿ ಇವರು ಮತ್ತೆ ವಾಸಿಸ್ಲಿಕ್ಕೆ ಅನುಕೂಲವಾಗುವಂಥದ್ದು. ಇನ್ನು ನಮ್ಮ ಶನಿ ಗ್ರಹದ ಮೇಲೆ ಅಟ್ಮಾಸ್ಫಿಯರ್ ಯಾವ್ದಿದ್ರೆ ಹೈಡ್ರೋಜನ್ ಮತ್ತೆ ಹೀಲಿಯಂ ನಿಂದ ಕೂಡಿದೆ. ಇದರಲ್ಲಿ ಯಾವುದೇ ಒಂದು ತುಂಡು ಹುಡುಕಿ ಕಾಲಿಡ್ತೀನಂದ್ರೂ ಕೂಡ ನಿಂದಿರ್ಲಿಕ್ಕೂ ಜಾಗ ಇಲ್ಲ. ಯಾಕಂದ್ರೆ ಇದು ಕಂಪ್ಲೀಟ್ಲಿ ಗಾಳಿಯಿಂದ ಸುತ್ತುವರೆದಂತ ಗ್ರಹ ಆಗಿದೆ. ಓಕೆನಾ. ಸೊ ಇನ್ನು ನೆಕ್ಸ್ಟ್, ಇದಕ್ಕೆ 7 ರಿಂಗ್ಗಳಿದಾವೆ ನೋಡಿ. ಸೊ ಇಲ್ಲಿ ಶನಿ ಗ್ರಹ ಅಂತ ಅನ್ಕೊಳ್ಳಿ, ಶನಿ ಗ್ರಹ. ಈ ಶನಿ ಗ್ರಹಕ್ಕೆ 7 ಫಾರ್ಮೇಶನ್ಸ್, 7 ರಿಂಗ್ ತರ ಕಾಣಿಸ್ತಾ ಇದೆ. ಸೊ ಇದಕ್ಕೆ 1ನೇ ರಿಂಗು, 2ನೇ ರಿಂಗು, 3ನೇ ರಿಂಗು, 4ನೇ ರಿಂಗು, 7ನೇ ರಿಂಗು ಅಂತ ಹಿಂಗೊಂದು ತರ ರಿಂಗ್ ತರ ನೋಡುತ್ತೆ. ನಿಮ್ಗೆ ಡಿಜಿಟಲ್ ಬೋರ್ಡ್ ಆದ್ರೆ PPT ಹಾಕಿ, ಸ್ಲೈಡ್ ಹಾಕಿ, ಫೋಟೋ ಹಾಕಿ ತೋರಿಸಬಹುದಾಗಿತ್ತು. ಜಸ್ಟ್ ಅಸ್ಯೂಮ್ ಈ 7 ರಿಂಗ್ಗಳಿನಾವೆಲ್ಲ, ಈ 7 ರಿಂಗ್ಗಳಿಗೂ ABCDE ಅಂತ ಹೆಸರು ಕೊಟ್ಟಿದ್ದಾರೆ. 7 ರಿಂಗ್ಗಳಿಗೂ 7 ರಿಂಗ್ ತರ ABCD ಅಂತ ಹೆಸರು ಕೊಟ್ಟಿದ್ದಾರೆ. ಈ 7 ರಿಂಗ್ಗಳು ಬೇರೆ ಏನೂ ಇಲ್ಲ, ಅಲ್ಲಿನ ಕ್ಲೈಮೇಟ್ಗೆ, ಅಲ್ಲಿನ ವೆದರ್ಗೆ ತಕ್ಕಂತೆ ಈ 7 ರಿಂಗ್ಗಳು ಇದಾವೆ. ಹಾಗಾದ್ರೆ ಸೊ ಒಂದೊಂದು ರಿಂಗ್ಗಳು ಒಂದೊಂದು ತರ, ಒಂದೊಂದು ಕಲರ್ಗಳು ಕಾಣ್ತವೆ. ಎಲ್ಲಿ ಆಕ್ಸಿಜನ್, ವಾಟರ್ ಕಂಟೆಂಟ್, ಎಲ್ಲಿ ವೆಪರ್ ಹೈಯೆಸ್ಟ್ ಇದೆಯೋ ಆ ಜಾಗದಲ್ಲಿ ಸೊ ವೈಟ್ ಕಾಣುತ್ತೆ. ಎಲ್ಲಿ ಐರನ್ ಕಂಟೆಂಟ್, ವೆದರ್ ಅಲ್ಲಿ ಎಲ್ಲಿ ಆಕ್ಸಿಜನ್ ಹೀಲಿಯಂ ರಿಯಾಕ್ಷನ್ಸ್ ಜಾಸ್ತಿ ಆಗುತ್ತೋ ಅಲ್ಲಿ ಏನಾಗಿದೆ ರೀ, ರೆಡ್ಡಿಶ್ ಕಲರು, ಬ್ರೌನಿಶ್ ಕಲರು ಬರ್ತಾ ಬರ್ತಾ ಈ 7 ಕಲರು ಒಂದ್ ಲೈಟ್ ಆಗಿ ಒಂಥರ ನಿಮಗೆ ಶನಿ ಗ್ರಹದ ಫೋಟೋ ನೋಡಿದಾಗ ಗೊತ್ತಾಗುತ್ತೆ. ಓಕೆನಾ. ಇದು ನೆಕ್ಸ್ಟ್, ಇದ್ರದ್ದು ಡೆನ್ಸಿಟಿ ಎಷ್ಟರ ಮಟ್ಟಿಗೆ ಇದೆಯಪ್ಪ ಅಂದ್ರೆ, ಶನಿ ಗ್ರಹ ಇಷ್ಟು ದೊಡ್ಡ ಶನಿ ಗ್ರಹ ಹಿಂಗ್ ಕೈಯಾಗ ಹಿಡ್ಕೊಂಡ್ ಬಂದು ಎತ್ತಿ ನೀವು ಸಮುದ್ರದಾಗ ಬಿಟ್ರೆ ಅಥವಾ ನೀರಿನಲ್ಲಿ ಬಿಟ್ರೆ ಇದು ಶನಿ ಗ್ರಹ ನೀರಿನಾಗ ಮುಣಗಲ್ಲ. ಅಷ್ಟರ ಮಟ್ಟಿಗೆ ಇದ್ದ ಡೆನ್ಸಿಟಿ ಇದೆ. ಯಾಕಪ್ಪ ಅಂದ್ರೆ ಇದ್ರದ್ದು ವಾಟರ್ ಡೆನ್ಸಿಟಿಗಿಂತನೂ ಕಮ್ಮಿ ಇರೋದ್ರಿಂದಾಗಿ, ಕಮ್ಮಿ ಇರೋದ್ರಿಂದಾಗಿ ಈ ಶನಿ ಗ್ರಹ ಏನ್ ಮಾಡ್ತದೆ, ನೀರಿನಲ್ಲೂ ಕೂಡ ಮುಣಗಲ್ಲ. ಅಷ್ಟು ಲೆಸ್ ಡೆನ್ಸಿಟಿ ಇದ್ರದಾಗಿದೆ. ಇನ್ನು ಶನಿ ಗ್ರಹದ ಇಂಟರ್ನಲ್ಲಿ ಏನಾದ್ರೂ ಕೋರ್ ಯಾವುದರಿಂದ ಫಾರ್ಮೇಶನ್ಸ್ ಆಗಿದೆ ಅಂದ್ರೆ ಐಸ್ ಇಂದ ಫಾರ್ಮೇಶನ್ಸ್ ಆಗಿದೆ, ನೀರಿನಿಂದ, ಇದು ಬರ್ಫ್ ಇಂದ ಫಾರ್ಮೇಶನ್ಸ್ ಆಗಿದೆ. ಐಸು, ವಾಟರ್ ಕಂಟೆಂಟ್, ವಾಟರ್ ವೆಪರ್ ಇಂದ ಇಲ್ಲಿ ಫಾರ್ಮೇಶನ್ಸ್ ಆಗಿದೆ. ಓಕೆನಾ. ಸೊ ಓಕೆನಾ, ಇದು ವಾಟರ್ ವೆಪರ್ ಇಂದ ಫಾರ್ಮೇಶನ್ ಆಗಿದ್ದು. ಇದು ಕೂಡ ಸೆಕೆಂಡ್ ಹೈಯೆಸ್ಟ್ ಲಾರ್ಜೆಸ್ಟ್ ಅಂತ ಹೇಳದ್ನ, 2ನೇ ಅತಿ ದೊಡ್ಡ ಗ್ರಹ ಅಂತ ಹೇಳಿದೆ. ಇದಕ್ಕೂ ಕೂಡ ಎಷ್ಟು ದೊಡ್ಡದಾಗಿದೆ ಅಷ್ಟು ದೊಡ್ಡದಾಗಿ ಇದಕ್ಕೂ ಕೂಡ ಗ್ರಾವಿಟಿ ಇರುತ್ತೆ, ಗುರುತ್ವಾಕರ್ಷಣ ಬಲ ಇರುತ್ತೆ. ಹಾಗಾಗಿ ಈ ಬ್ರಹ್ಮಾಂಡದ ಸೌರಮಂಡಲದಲ್ಲಿ ಅಲ್ಲಿ ಇಲ್ಲಿ ಯಾವ್ದಾದ್ರು ಧೂಳಿನ ಕಣಗಳು ಅಥವಾ ಯಾವ್ದಾದ್ರು ಪಾರ್ಟಿಕಲ್ಗಳು, ಯಾವ್ದಾದ್ರು ಆಕ್ಸಿಜನ್, ಯಾವ್ದಾದ್ರು ಅನಿಲ ಓಡಾಡ್ತಾ ಇದ್ರೆ ಆ ತನ್ನ ಕಕ್ಷೆಗೆ ಒಳಪಡುವಂತೆ ಗುರುತ್ವಾಕರ್ಷಣ ಬಲದಿಂದ ಎಳೆಯುವ ತಾಕತ್ತು ನಮ್ಮ ಶನಿ ಗ್ರಹಕ್ಕೂ ಇದೆ. ಹಂಗಾಗಿನೇ ಇದರಲ್ಲೂ ಕೂಡ ಸೆಕೆಂಡ್ ಹೈಯೆಸ್ಟ್ ಮೋಸ್ಟ್ ಪ್ಲಾನೆಟ್ಗಳು ಇದಾವೆ. ಸೆಕೆಂಡ್ ಹೈಯೆಸ್ಟ್ ಮೋಸ್ಟ್ ಪ್ಲಾನೆಟ್ಸ್, ಪ್ಲಾನೆಟ್ ಅಂದ್ರೆ ಮೂನ್ಗಳಿದಾವೆ.
ಸೊ ಇದಕ್ಕೂ ಕೂಡ ನ್ಯಾಚುರಲ್ ಸ್ಯಾಟಲೈಟ್ಸ್ ತರ ಮೂನ್ಗಳಿದಾವೆ. ಹಾಗಾದ್ರೆ ಇದಕ್ಕೆ ಟೋಟಲ್ ಬಂದ್ಬಿಟ್ಟು ಸೊ ಮೊದಲು 53 ಆಲ್ರೆಡಿ ನಾವು ಕನ್ಫರ್ಮ್ ಮಾಡಿದೀವಿ. 53 ಕನ್ಫರ್ಮ್ ಆಗಿದೆ, ಪ್ಲಸ್ 9 ನಾನ್ ಕನ್ಫರ್ಮ್ ಅಂದ್ರೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಇವೆಲ್ಲವೂ ಸೇರಿಸಿ ಟೋಟಲ್ 62 ಮೂನ್ ಅಂತ ನಾವು ಆಲ್ರೆಡಿ ಕನ್ಫರ್ಮ್ ಮಾಡಿದೀವಿ. ಸೊ 62 ಮೂನ್ಗಳಿಗೆ ನಾವು ಹೆಸರಿಟ್ಟಿದ್ದೀವಿ. ಈ 62 ಮೂನ್ಗಳು ಸೊ ಇಲ್ಲೇ ಎಲ್ಲೋ ಹಿಂಗೆ ಶನಿಗ್ರಹ ಸುತ್ತಾ ಇರ್ತವೆ. ಸೊ ಇವುಗಳಿಗೆ ಆಲ್ರೆಡಿ ನಾವು ಹೆಸರು ಕೊಟ್ಟಿದ್ದೀವಿ. 53 ಮತ್ತೆ 9 ನ್ಯಾಚುರಲ್ ಮೂನ್ಗಳಿಗೆ ಹೆಸರು ಕೊಟ್ಟಿದ್ದೀವಿ. 53 ಕನ್ಫರ್ಮ್ ಇವು ಇದಕ್ಕೆ ಸಂಬಂಧಪಟ್ಟಿದ್ದಾವೆ ಅಂತ ಗೊತ್ತಾಗಿದೆ. ಈ 9 ಇನ್ನು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೀವಿ. ಯಾಕಂದ್ರೆ ಇವು ಒಂದೊಂದ್ಸಲಿ ಇದ್ರ ಸೂರ್ಯ ಈ ಶನಿ ಗ್ರಹವನ್ನ ಸುತ್ತಾ ಒಂದೊಂದ್ಸಲಿ ಇದ್ರ ಕಕ್ಷೆಗೆ ಏನಾದ್ರೂ ಒಳಪಡ್ತಾವ ಅಂತ ಹೇಳಿ ಇನ್ನು ಅವುಗಳ ವೇಟಿಂಗ್ ಅಲ್ಲೇ ಇಟ್ಟಿದ್ದೀವಿ. ಹಾಗಾದ್ರೆ ಟೋಟಲ್ ಎಷ್ಟಿದಾವ್ರೆ? 62 ಇದಾವೆ. ಹಾಗಾದ್ರೆ ಇವುಗಳಲ್ಲೇ ಹೈಯೆಸ್ಟ್ ಒಂದಿಷ್ಟು ಎಕ್ಸಾಂಪಲ್ಸ್ ಇದಾವೆ. ಸೊ ಹಾಗಾದ್ರೆ ಲಾರ್ಜೆಸ್ಟ್ ಮೂನ್ ಯಾವುದು? ಸೊ ಶನಿಗ್ರಹಕ್ಕೆ ಸಂಬಂಧಪಟ್ಟಂತೆ ಲಾರ್ಜೆಸ್ಟ್ ಮೂನ್ ಯಾವ್ದಪ್ಪ ಅಂತಂದ್ರೆ ಟೈಟಾನ್ ಅಂತ. ಯಾವ್ದ್ರಿ? ಟೈಟಾನ್ ವಾಚ್ ಕೇಳಿದಿರಲ್ಲ ಆ ತರ ಟೈಟಾನ್ ಅಂತ ಇದ್ರದ್ದು ಎಕ್ಸಾಂಪಲ್. ಹೈಯೆಸ್ಟ್ ಲಾರ್ಜೆಸ್ಟ್ ಮೂನ್ ಈ 53ರಲ್ಲೇ ಹೈಯೆಸ್ಟ್ ಲಾರ್ಜೆಸ್ಟ್ ಮೂನ್ ಯಾವ್ದ್ರೆ? ನಮ್ಮ ಟೈಟಾನ್. ಇದು ಬರೀ ಶನಿಗ್ರಹಕ್ಕೆ ಅಲ್ಲ, ಎಂಟೈರ್ ಸೋಲಾರ್ ಸಿಸ್ಟಮ್ ಅಲ್ಲೇ ಇಡೀ ಸೂರ್ಯನ ಹಿಡಿದು ಇದಿಷ್ಟು 8 ಗ್ರಹಗಳಿಗೂ ಸೇರಿಸಿ ಹೈಯೆಸ್ಟ್ ದೊಡ್ಡದು ಯಾವುದಾದ್ರೂ ಒಂದು ನ್ಯಾಚುರಲ್ ಸ್ಯಾಟಲೈಟ್ ಅಥವಾ ಒಂದು ನ್ಯಾಚುರಲ್ ಚಂದ್ರ ಏನಾದ್ರು ಇದ್ರೆ ಅದು ಟೈಟಾನ್ ಹೈಯೆಸ್ಟ್ ದೊಡ್ಡದಾದ ಮೂನು ಅಂತ ಕರಿತೀವಿ. ಓಕೆನಾ? ಹೈಯೆಸ್ಟ್ ದೊಡ್ಡದು ಸೋಲಾರ್ ಸಿಸ್ಟಮ್ ಅಲ್ಲೇ ದೊಡ್ಡದು ಮೂನ್ ಆಗಿದೆ. ಇನ್ನು ಇದ್ರ ಮೇಲೆ ಯಾವ್ದಾದ್ರು ಮಿಷನ್ಸ್ ನ ಕಳಿಸಿದೇವಾ? ಈ ಇದು ಯಾವ್ದು ಶನಿ ಗ್ರಹವನ್ನ ರಿಸರ್ಚ್ ಮಾಡ್ಲಿಕ್ಕೆ ಯಾವ್ದಾದ್ರು ಮಿಷನ್ಸ್ ಕಳಿಸಿದೀವ ಅಂತಂದ್ರೆ ಅದು ಬಂದ್ಬಿಟ್ಟು ಒಂದೇದು ವಯಾಂಗರ್ 1 ಮತ್ತೆ 2 ಅನ್ನೋದನ್ನ ಕಳಿಸಿದೀವಿ. ನೆಕ್ಸ್ಟ್ PNR ಮತ್ತೆ ಕೊಸಿನ್ ಅಂತ. ಈ ಕೊಸಿನ್ ಅನ್ನೋದು 2004ರಲ್ಲಿ ಕಳಿಸಿದೀವಿ. ಕೊಸೈನ್ ಅನ್ನೋದು ಎಷ್ಟರಲ್ಲಿ ಕಳಿಸಿದೀವ್ರಿ? 2004ರಲ್ಲಿ ಈ ಮಿಷನ್ ಅನ್ನ ಕಳಿಸಿದೀವಿ. ಓಕೆನಾ? ಸೊ ಇದಿಷ್ಟು ಬಂದ್ಬಿಟ್ಟು ಸ್ಯಾಟರ್ನ್ ಬಗ್ಗೆ, ಶನಿಗ್ರಹದ ಬಗ್ಗೆ. ಇದನ್ನ ಬಿಟ್ಟು ಜಾಸ್ತಿ ಏನೋ ಕ್ವಶನ್ಸ್ ಅರೈಸ್ ಆಗಲ್ರಿ. ಸೊ ಕೇಳಿದ್ರೆ ಯಾವ ತರ ಕ್ವಶನ್ಸ್ ಕೇಳ್ತಾನೆ ಗೊತ್ತಾ? ಒನ್ ಡೇ ಎಕ್ಸಾಮ್ಸ್ ಅಲ್ಲಿ ಈ ಕೆಳಗೆ ಕೊಟ್ಟಿರುವ 4 ನ್ಯಾಚುರಲ್ ಸ್ಯಾಟಲೈಟ್ ಗಳಲ್ಲಿ 4 ಮೂನ್ಗಳಲ್ಲಿ ಯಾವ್ದು ಹೈಯೆಸ್ಟ್ ದೊಡ್ಡದು ಅಂತ ಕೇಳಿದ್ರೆ ಟೈಟಾನೆ. ಸೊ ಯಾಕಂದ್ರೆ ಎಂಟರ್ ಸೋಲಾರ್ ಸಿಸ್ಟಮ್ ಅಲ್ಲೇ ಅದೇ ದೊಡ್ಡದು. ಓಕೆನಾ? ಈ ಕೆಳಗೆ ಕೊಟ್ಟಿರುವ 4 ಗ್ರಹಗಳಲ್ಲಿ ಯಾವ್ದು ನ್ಯಾಚುರಲ್ ಮೂನ್ಗಳಲ್ಲಿ ಯಾವುದು ಶನಿಗ್ರಹದ್ದು ಅಂತ ಕೇಳಿದ್ರೆ ಒಂದು ಟೈಟಾನ್ ಆಪ್ಷನ್ ಇಟ್ಟಿರ್ತಾನೆ, ಅದು ರೈಟ್ ಆನ್ಸರ್. ಓಕೆನಾ? ಸೆಕೆಂಡ್ ಲಾರ್ಜೆಸ್ಟ್ ಅಂತ ಬಂದ್ರೆ ಶನಿಗ್ರಹ. ಸೊ ಫಸ್ಟ್ ಲಾರ್ಜೆಸ್ಟ್ ಅಂತ ಬಂದ್ರೆ ಗುರುಗ್ರಹ. ಓಕೆನಾ? ಸೊ ಯಾವುದರದ ಡೆನ್ಸಿಟಿ ಈ ಸೋಲಾರ್ ಸಿಸ್ಟಮ್ ಅಲ್ಲಿ ಯಾವ ಗ್ರಹ ನೀರಿನಲ್ಲಿ ಮುಳುಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕರೆದ್ರೆ ಅದು ಶನಿಗ್ರಹ. ಯಾಕಂದ್ರೆ ಅದ್ರದ್ದು ಡೆನ್ಸಿಟಿ ವಾಟರ್ ಡೆನ್ಸಿಟಿಗಿಂತನೂ ಕಮ್ಮಿ ಇದೆ, ಅದರ ಸಾಂದ್ರತೆ ನೀರಿನ ಸಾಂದ್ರತೆಗಿಂತನೂ ಕಮ್ಮಿ ಇದೆ. ಹಾಗಾದ್ರೆ ವಾಟರ್ ಡೆನ್ಸಿಟಿ ಎಷ್ಟು ಅನ್ನೋದನ್ನ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹೇಳಿ. ಓಕೆನಾ? ವಾಟರ್ ಡೆನ್ಸಿಟಿ ಎಷ್ಟು ಅನ್ನೋದನ್ನ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹೇಳಿ. ಇನ್ನು ನೆಕ್ಸ್ಟ್ 7ನೇದಾಗಿ ನಮ್ಮ ಯುರೇನಸ್ ಗ್ರಹದ ಬಗ್ಗೆ. ಓಕೆನಾ? ಸೊ ಇವಾಗ ಯುರೇನಸ್ ಗ್ರಹದ ಬಗ್ಗೆ ನೋಡೋಣ. ಓಕೆ, ಇವಾಗ 7ನೇ ಗ್ರಹವಾಗಿ ನಾವು ಯುರೇನಸ್ ಗ್ರಹವನ್ನ ನೋಡ್ತಾ ಇದ್ವಿ. ಓಕೆನಾ? ಈ ಯುರೇನಸ್ ಗ್ರಹದ ಬಗ್ಗೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಹೊರಗೆ ಬರ್ತವೆ. ಇಲ್ಲಿ ಬರ್ದಿರೋದ್ರ 2 ಪಟ್ಟು ಪಾಯಿಂಟ್ಗಳು ಹೊರಗೆ ಬರ್ತಾವೆ. ಓಕೆನಾ? ಹಾಗಾದ್ರೆ ಯುರೇನಸ್ ಬಗ್ಗೆ ಏನ್ ಇಂಪಾರ್ಟೆಂಟ್ ಇದೆ ಮೋಸ್ಟ್? ಯಾಕಂದ್ರೆ ಎಲ್ಲಾ ಗ್ರಹಗಳಲ್ಲೂ ಮೋಸ್ಟ್ ವಿಚಿತ್ರ ಗ್ರಹನೇ ನಮ್ಮ ಯುರೇನಸ್ ಗ್ರಹ. ಇದೊಂಥರ ಉಲ್ಟಾ ಗ್ರಹ, ವಿಚಿತ್ರ ಗ್ರಹ, ಹಿಂಗ್ ತಲೆ ಕೆಳಗ್ ಮಾಡಿ ಓಡಾಡಂತ ಗ್ರಹ ಇದ್ದಂಗಿದು. ಓಕೆನಾ? ಯಾಕೆ ಹಂಗಂತೀನಿ ಅನ್ನೋದನ್ನ ನೋಡಿ, ಇಲ್ಲಿ ಬಿಟ್ಟಿರೋ ಪಾಯಿಂಟ್ಗಳು ಇರ್ಲಿ. ಸೊ ಮೊದಲನೇದಾಗಿ ಯುರೇನಸ್ ಒಂಥರ ವಿಶೇಷ ಗ್ರಹ ಯಾಕೆ ಅಂತ ಅನ್ನೋದಾದ್ರೆ, ಸೊ ಎಲ್ಲಾ ಗ್ರಹಗಳು ಹೆಂಗ್ ಸುತ್ತಾ ಇದಾವ್ರಿ, ಇದು ಒಂದು ಗ್ರಹ ಆದ್ರೆ ಇದು ಹೆಂಗ್ ಸುತ್ತಾ ಇದೆ, ಹಿಂಗ್ ಸುತ್ತಾ ಇದೆ. ಓಕೆನಾ? ಈ ತರ ಅಂದ್ರೆ ನಾರ್ಮಲ್ ಆಗಿ ವೆಸ್ಟ್ ಟು ಈಸ್ಟ್ ಸುತ್ತವೆ. ಓಕೆನಾ? ನಾರ್ಮಲ್ ಆಗಿ ವೆಸ್ಟ್ ಟು ಈಸ್ಟ್ ಸುತ್ತವೆ. ಆದ್ರೆ ಈ ಯುರೇನಸ್ ಗ್ರಹ ಅನ್ನೋದು ಹೆಂಗಪ್ಪ ಅಂದ್ರೆ, ಸೊ ಎಲ್ಲಾ ಗ್ರಹ ಹಿಂಗ್ ಸುತ್ತಾ ಇದ್ರೆ ಈ ಗ್ರಹ ಹಿಂಗ್ ಸುತ್ತದ, ಹಿಂಗ್. ಸೊ ಹಿಂಗ್ ಆಲ್ರೆಡಿ ಸೂರ್ಯ ಇಲ್ಲಿದ್ದಾನೆ, ಎಲ್ಲಾ ಗ್ರಹಗಳು ಹಿಂಗ್ ಸುತ್ತಾ ಇದಾವೆ. ಓಕೆನಾ? ಈ ಗ್ರಹ ಹಂಗಲ್ಲ, ಹಿಂಗ್ ಸುತ್ತಕೊಂತ ಬರ್ತದೆ. ಓಕೆನಾ? ವರ್ಟಿಕಲಿ ತಿರುಗ್ತದೆ. ಸೊ ಯಾಕಂದ್ರೆ ಎಲ್ಲಾ ಗ್ರಹಗಳದ್ದು ನೋಡ್ರಿ, ಇದು ಒಂದು ನಾರ್ಮಲ್ ಒಂದು ಗ್ರಹ ಆದ್ರೆ ಇವುಗಳಿಗೆ ಪೋಲ್ ಹೆಂಗಿರ್ತವೆ? ಓಕೆನಾ? ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್, ಇದು ವೆಸ್ಟ್ ಈಸ್ಟ್ ಅಂತ ಕರಿತೀವಿ. ಓಕೆನಾ? ಸೊ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಆದ್ರೆ ಇದು ನಾರ್ಮಲ್ ಎಲ್ಲಾ ಗ್ರಹಗಳಿಗಾದ್ರು. ಇನ್ನು ನೆಕ್ಸ್ಟ್ ನಮ್ಮ ಯುರೇನಸ್ ಗ್ರಹಕ್ಕಾದ್ರೆ ಹೆಂಗೈತೆಪ್ಪ ಅಂದ್ರೆ, ನಾರ್ತ್ ಪೋಲ್ ಈ ಕಡೆ ಐತಿ, ನೆಕ್ಸ್ಟ್ ಸೌತ್ ಪೋಲ್ ಈ ಕಡೆ ಐತಿ, ನಾರ್ತ್ ಪೋಲ್ ಈ ಕಡೆ ಐತಿ, ನೆಕ್ಸ್ಟ್ ಈಸ್ಟ್ ಮೇಲ್ಗಡೆ ಐತೆ, ಸೌತ್ ಕೆಳಗಡೆ ಐತಿ. ಯಾಕಂದ್ರೆ ಎಲ್ಲಾ ಗ್ರಹಗಳದ್ದು ಒಂದು ದಿಕ್ಕಲ್ಲಿ ಇನ್ಕ್ಲೈನ್ ಆಗಿದ್ರೆ ಇದು ಒಂಥರ ಪೂರ್ತಿ ಇನ್ಕ್ಲೈನ್ ಆಗಿ ನಮ್ಮ ಯುರೇನಸ್ ಎಷ್ಟರ ಮಟ್ಟಿಗೆ ಅಂದ್ರೆ 97 ಡಿಗ್ರಿ ಅಷ್ಟು
97.13% ಅಲ್ಲಿ 13 ಡಿಗ್ರಿ ಆಂಗಲ್ ಅಲ್ಲಿ ತಿರುಗುತ್ತೆ. ಸೊ ಹಿಂಗ್ ಫುಲ್ ಹಿಂಗ 90 ಡಿಗ್ರಿಗಿಂತ ಫುಲ್ 97 ಡಿಗ್ರಿಯಲ್ಲಿ ತಿರುಗ್ತದೆ. ವರ್ಟಿಕಲಿ ಡೈರೆಕ್ಷನ್ಸ್ ಅಲ್ಲಿ ತಿರುಗ್ತಾ ತಿರುಗ್ತಾ ತನ್ನ ಸೂರ್ಯನನ್ನ ಸುತ್ತ ಹಾಕತ್ತ. ಓಕೆನಾ. ಸೊ ಇದು ಒಂದು ವಿಶೇಷ ಗ್ರಹ. ಎಲ್ಲಾ ಗ್ರಹಗಳು ವೆಸ್ಟ್ ಟು ಈಸ್ಟ್ ತಿರುಗಿದ್ರೆ ಇದು ಏನ್ ಮಾಡ್ತದ್ರೆ, ಸೊ ತನ್ನ ಕಕ್ಷೆ ಸ್ಥಾನ ಸುತ್ತಾ ಸುತ್ತಾ ಇದೇನ್ ಮಾಡ್ತದೆ, ಉಲ್ಟಾ ಹೊಡಿತದೆ. ಓಕೆನಾ. ಆಲ್ರೆಡಿ ನಿಮಗೊಂದು ಸರಿ ಹೇಳಿದ್ದೆ, ಒಂದು ಗ್ರಹ ಉಲ್ಟಾ ಇದೆ ಅಂತ, 2 ಗ್ರಹಗಳು ಉಲ್ಟಾ ಇದೆ, ಇನ್ನೊಂದು ಗ್ರಹನೇ ನಮ್ಮ ಯುರೇನಸ್. ಓಕೆನಾ. ಸೊ ಈಗ ನೋಡಿ, ಸೊ ಎಷ್ಟು ದೂರದಲ್ಲಿದೆ, 2.9 ಬಿಲಿಯನ್ ಕಿಲೋಮೀಟರ್ಸ್ ಅವೇ. ಸೊ ನಮ್ಮ ಸ್ಯಾಟರ್ನ್ 1.4 ಇಲ್ಲಿಂದ ಶುರು ಆಗಿದ್ರೆ, ಸೊ ಇದು ಎಷ್ಟರಲ್ಲಿದೆ, 2.9 ಬಿಲಿಯನ್ ಕಿಲೋಮೀಟರ್ಸ್ ಅವೇ ಫ್ರಮ್ ದ ಸನ್ ಇದೆ. ಸೂರ್ಯನಿಂದ ಅಷ್ಟು ದೂರದಲ್ಲಿದೆ. ಇನ್ನೊಂದು, ಈ ಗ್ರಹಕ್ಕೆ ಇನ್ನೊಂದು ಹೆಸರು ಏನ್ ಕರಿತೀವಿ ಅಂದ್ರೆ ಬ್ಲೂ ಪ್ಲಾನೆಟ್ ಅಂತಾನು ಕರಿತೀವಿ, ನೀಲಿ ಗ್ರಹ ಅಂತ ಕರಿತೀವಿ. ಯಾಕೆ ಇದನ್ನ ನೀಲಿ ಗ್ರಹ ಅಂತೀವಿ? ಸುಮ್ನೆ ಕರಿತೀವ? ಸೈನ್ಸ್ ಅಲ್ಲಿ ಯಾರಿಗೋ ಒಬ್ಬ ವಿಜ್ಞಾನಿ ಕಂಡಿಡ್ದ, ಅದಕ್ಕೊಂದು ನೀಲಿ ಗ್ರಹ ಅಂತ ಕರೆದು ಬಿಡೋಣ ಸರ, ಒಂದು ಹೆಸರು ಇಡೋಣ ಅಂತನಾ? ಇಲ್ಲ. ಸೊ ಇದಕ್ಕೆ ಯಾಕೆ ನೀಲಿ ಗ್ರಹ ಅಂತ ಕರಿತೀವಿ ಅಂದ್ರೆ, ಇದರ ಅಟ್ಮಾಸ್ಫಿಯರ್ ಏನಿದೆಯಲ್ಲ, ಈ ಅಟ್ಮಾಸ್ಫಿಯರ್, ಅದರ ಮೇಲ್ಮೈ ವಾತಾವರಣದಲ್ಲಿ 80% ಅಷ್ಟು ವಾಟರ್ ಇದೆ. ಸೊ 80% ಅಷ್ಟು ವಾಟರ್ ವೆಪರ್ ಇದೆ. ಇನ್ನು ನೆಕ್ಸ್ಟ್ ಅಮೋನಿಯಾ ಇದೆ. ಓಕೆನಾ. ಅಮೋನಿಯಾ, ನೆಕ್ಸ್ಟ್ ಮೀಥೇನ್ ಗ್ಯಾಸಸ್ ಇದಾವೆ. ಅಮೋನಿಯಾ ಮತ್ತು ಮೀಥೇನ್ ಇದಾವೆ. ಓಕೆನಾ. ಅಮೋನಿಯಾ ಮತ್ತು ಮೀಥೇನ್ ಅಟ್ಮಾಸ್ಫಿಯರ್ ಅಲ್ಲಿ ಇಷ್ಟಿದೆ. ಸೊ ಹಾಗಾದ್ರೆ ಈ 80% ವಾಟರ್ ಮತ್ತೆ ಅಮೋನಿಯಾ ಇರೋದ್ರಿಂದಾಗಿ ಸೊ ಅವುಗಳ ಮೇಲ್ಮೈ ವಾತಾವರಣ ಯಾವ ತರ ಕಾಣತ್ರಿ? ಬ್ಲೂ ಆಗಿ ಕಾಣತ್ತೆ. ಓಕೆನಾ. ಅವುಗಳ ಮೇಲ್ಮೈ ವಾತಾವರಣ ಹೆಂಗ್ ಕಾಣಿಸತ್ರಿ? ಬ್ಲೂ ಆಗಿ. ಓಕೆನಾ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಫಾರೆಸ್ಟ್ ಇರುತ್ತೆ. ಫಾರೆಸ್ಟ್ ಮೇಲ್ಗಡೆ ನೀವು ಗೂಗಲ್ ಮ್ಯಾಪ್ ಹಾಕಿದಾಗ ನಿಮ್ಗೆ ಹೆಂಗ್ ಕಾಣಿಸ್ತದ? ಹಸಿರು ಕಾಣಿಸ್ತದಲ್ರಿ. ಓಕೆನಾ. ಆ ಗಿಡಗಳ ಕಲರ್ ಹೆಂಗ್ ಕಾಣಿಸುತ್ತೆ ಹಂಗ್ ಕಾಣಿಸ್ತದೆ. ಅದೇ ಸಮುದ್ರದ ಮೇಲೆ ನೋಡಿದಾಗ ನೀಲಿ ಕಾಣುತ್ತೆ. ಹಂಗೆ ಇಲ್ಲಿ ಹೈಯೆಸ್ಟ್ 80% ವಾಟರ್ ಅಮೋನಿಯಾದಿಂದ ಮತ್ತೆ 80% ವಾಟರ್ದಿಂದ ಕೂಡಿದಾಗ ಇದು ನಮಗೆ ನೀಲಿಯಾಗಿ ಬ್ಲೂ ಆಗಿ ಕಾಣಿಸುತ್ತೆ. ಓಕೆನಾ. ಸೊ ಹಾಗಾದ್ರೆ ನೆಕ್ಸ್ಟ್ ಇನ್ನು ಸೂರ್ಯನ ಸುತ್ತಲಿಕ್ಕೆ ಇದು ಎಷ್ಟು ದಿನಗಳನ್ನ ತಗೊಳುತ್ತೆ ಅಂದ್ರೆ 30,867 ದಿನಗಳನ್ನ ತಗೊಳುತ್ತೆ. ಎಷ್ಟು ದಿನಗಳ್ರಿ? 30,867 ದಿನಗಳನ್ನ ಸೂರ್ಯನ ಸುತ್ತಲಿಕ್ಕೆ ತಗೊಳುತ್ತೆ. ಇದ್ರ ಮೇಲೆ ಯಾರಾದ್ರೂ ವಿಶೇಷವಾಗಿ ಇದ್ರ ಮೇಲೆ ಸೈಂಟಿಸ್ಟ್ಗಳು ಏನಾದ್ರು ರಿಸರ್ಚ್ ಮಾಡ್ಲಿಕ್ಕೆ ಹೋಗಿದ್ರ ಅಂತ ಅನ್ನೋದಾದ್ರೆ, ಇದ್ರ ಯುರೇನಸ್ ಮೇಲೆ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡ್ಲಿಕ್ಕೆ ಹೋಗಿದ್ದು ವಯಾಗರ್ ಅಂತ ಓನ್ಲಿ 1 ಮಿಷನ್ ಮಾತ್ರ ಕಳಿಸಲಾಗಿದೆ. ಇದ್ರ ಮೇಲೆ ಎಷ್ಟು ಮಿಷನ್ಸ್ ಗಳ ಕಳಿಸಲಾಗಿದೆ? ಓನ್ಲಿ 1 ಮಿಷನ್, ಒಂದೇ ಮಿಷನ್ ಇದ್ರ ಮೇಲೆ ಇಲ್ಲಿವರೆಗೂ ಹೋಗಿರೋದು. ಓಕೆನಾ. ಸೊ ಏನಾದ್ರು ಮತ್ತೆ ಓಕೆ, ಸೊ ಇದ್ರ ಮೇಲೆ ಏನಾದ್ರು ಇಲ್ಲಿವರೆಗೂ ಇದ್ರ ಮೇಲೆ ಹೋಗಿರೋದು ಒಂದೇ ಮಿಷನ್. ಇನ್ನು ಮೂನ್ಗಳಂತ ಬಂದಾಗ, ಓಕೆನಾ, ಮೂನ್ಗಳು ಅದ್ರ ಮೇಲೆ ಇರ್ತಕ್ಕಂಥ ಅದಕ್ಕೆ ಸಂಬಂಧಪಟ್ಟಂತ ಚಂದ್ರಗಳನ್ನ ಅನಲೈಸಿಸ್ ಮಾಡೋದಾದ್ರೆ ಇಲ್ಲಿವರೆಗೂ 27 ಮೂನ್ಗಳನ್ನ ನಾವು ಗುರುತಿಸ್ಕೊಂಡಿದೀವಿ. ಎಷ್ಟು? 27. ಹೈಯೆಸ್ಟ್ ಇರೋದು ನಮ್ ಗುರುಗ್ರಹಕ್ಕೆ, ಸೆಕೆಂಡ್ ಹೈಯೆಸ್ಟ್ ಸ್ಯಾಟರ್ನ್ಗೆ. ಓಕೆನಾ. ಸೊ ಇದಕ್ಕೆ 62, ಇದಕ್ಕೆ 67. ಹಾಗಾದ್ರೆ ಮೂನ್ಗಿರೋದು 27 ಚಂದ್ರಗಳನ್ನ ಗುರುತಿಸಿದೀವಿ. ಈ 27 ಗ್ರಹಗಳು ಹೈಯೆಸ್ಟ್ ಆಗಿ ನೋಡಿ, ಅವಾಗಿನ ಕಾಲದಲ್ಲಿ ಹಳೆಯ ಜಮಾನಗಳಲ್ಲಿ ಇವುಗಳ ಮೇಲೆ ರಿಸರ್ಚ್ ಮಾಡುವಾಗ ರೋಮ್ ಕಂಟ್ರಿಯವರು ಜಾಸ್ತಿ ಇತ್ತು. ಅಲ್ಲಿನ ಒತ್ತಡಕ್ಕೆ ಯುರೋಪಿಯನ್ ಕಂಟ್ರೀಸ್ಗಳ ಸೈಂಟಿಸ್ಟ್ಗಳು ರಿಸರ್ಚರ್ಸ್ ಅನಲೈಸಿಸ್ ಮಾಡ್ತಾ ಇದ್ರು. ಹಂಗಾಗಿ ಈ ನಮ್ಮ ಯುರೇನಸ್ ಗ್ರಹದ ಆಲ್ಮೋಸ್ಟ್ ಆಲ್ ಎಲ್ಲಾ ಮೂನ್ಗಳ ಹೆಸರು ಯಾವ್ದ್ರಲ್ಲಿದ್ದಾವೆ ಅಂದ್ರೆ ರೋಮನ್ ಕಂಟ್ರಿ ಹೆಸರುಗಳೇ ಜಾಸ್ತಿ ಇದಾವೆ. ಅವುಗಳಲ್ಲಿ ಕೆಲವೊಂದಿಷ್ಟು ಆ ರೋಮನ್ ಕಂಟ್ರಿಗಳ ಹೆಸರಲ್ಲಿ 1-2 ಮೂನ್ಗಳ ಎಕ್ಸಾಂಪಲ್ ಅಂತ ಬಂದ್ರೆ, ಒಂದನೇದಾಗಿ ಅಲೆಕ್ಸಾಂಡರ್ ಪೋಪ್ ಅಂತ. ಓಕೆನಾ. ಅಲೆಕ್ಸಾಂಡರ್ ಪೋಪ್ ಅಂತ. ಓಕೆ. ಸೊ ಇವರೊಬ್ರು. ನೆಕ್ಸ್ಟ್ ಇನ್ನೊಂದು ವಿಲಿಯಂ ಶೇಕ್ಸ್ಪಿಯರ್ ಅಂತ. ಓಕೆ. ವಿಲಿಯಂ ಶೇಕ್ಸ್ಪಿಯರ್ ಅಲ್ಲಿನ ಸಂಗೀತಗಾರರು ಮತ್ತೆ ಲೇಖಕರು ಅಂತ ಕರಿತೀವಲ್ಲ, ಅವುಗಳ ಮೇಲೆ ಮತ್ತು ಪ್ರಬಲವಾದ ರಾಜರು, ಒಟ್ಟು ರೋಮರ ಅವರ ಗುರುತಿಗಾಗಿ, ಯುರೋಪಿಯನ್ರ ಗುರುತಿಗಾಗಿ ಇವುಗಳ ಹೆಸರುಗಳನ್ನ ಇಟ್ಟಿದ್ದಾರೆ. ಓಕೆನಾ. ಸೊ ಇಲ್ಲಿವರೆಗೂ ಇದಿಷ್ಟು ಯುರೇನಸ್ ಗ್ರಹದ ಬಗ್ಗೆ. ಇನ್ನು ನೆಕ್ಸ್ಟ್ ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆದಂತ ನೆಪ್ಚೂನ್ ಗ್ರಹದ ಬಗ್ಗೆ. ಓಕೆನಾ. ಓಕೆ.
ಓಕೆ. ಸೊ ಇವಾಗ 8ನೇ ಗ್ರಹವಾಗಿ ನಾವು ಚರ್ಚೆ ಮಾಡೋದಾದ್ರೆ ನೆಪ್ಚೂನ್ ಗ್ರಹವನ್ನ. ಈ ನೆಪ್ಚೂನ್ ಗ್ರಹ ಹೆಂಗಿದೆಯಪ್ಪ ಅಂದ್ರೆ ಇದು ಮೋಸ್ಟ್ ಸಿಮಿಲರ್ ಆಗಿನೇ ನಮ್ಮ ಯುರೇನಸ್ ಗಿದೆ. ಓಕೆನಾ, ಭೂಮಿಗೆ ಸಮೀಪವಾದ ಭೂಮಿಯಂತೆ ಇನ್ನೊಂದು ಗ್ರಹ ಯಾವುದು ಅನ್ನೋದಾದ್ರೆ ನಾವು ಶುಕ್ರ ಗ್ರಹ ವೇನಸ್ ಅಂತ ಕರೆದ್ವಿ. ಅದೇ ರೀತಿಲಿ ನೆಪ್ಚೂನ್ಗೆ ಸಿಮಿಲರ್, ನೆಪ್ಚೂನ್ ಗ್ರಹಕ್ಕೆ ಸಹೋದರಿ ಗ್ರಹ ಯಾವುದಪ್ಪ ಅಂದ್ರೆ ಅದನ್ನ ನಾವು ಯುರೇನಸ್ ಅಂತ ಕರಿತೀವಿ. ಯಾಕಪ್ಪ ಅಂದ್ರೆ ಸೊ ಈ ನೆಪ್ಚೂನ್ ಗ್ರಹ ಯುರೇನಸ್ ಕೂಡ ವಾಟರ್ ಗ್ಲೇಂಟ್ ಇಂದ ಕೂಡಿದೆ, ಹೌದಾ? ಈಗ ತಾನೇ ಹೇಳಿದೆ 80% ಅಷ್ಟು ವಾಟರ್ ವೆಪರ್ ಇದೆ, ಅಲ್ಲಿ ಅಮೋನಿಯಾ ಇದೆ ಮತ್ತೆ ಮೀಥೇನ್ ಇದೆ ಅಂತ. ಅದೇ ರೀತಿಲಿ ಇನ್ನು ನಮ್ಮ ನೆಪ್ಚೂನ್ ಕೂಡ ಇದು ಕೂಡ ಐಸ್ ಗ್ಲೈಂಟ್ ಇಂದನೇ ಮಾರ್ಪಟ್ಟಲಾಗಿದೆ, ಐಸ್ ಗಡ್ಡೆಗಳಿಂದನೇ ಮಾರ್ಪಟ್ಟಲಾಗಿದೆ. ಸೊ ಹಾಗಾಗಿ ಇದನ್ನ ನಾವೇನಂತೀವಿ, ಸಿಸ್ಟರ್ ಪ್ಲಾನೆಟ್ ಆಫ್ ಯುರೇನಸ್ ಅಂತ ಕರಿತೀವಿ. ಇದು ಯಾವುದು ನಮ್ಮ ನೆಪ್ಚೂನ್ಗೆ ಇದು ಸಹೋದರಿಯ ಗ್ರಹವಾಗಿ ಯುರೇನಸ್ ಇದೆ ಅಂತ ಕರಿತೀವಿ. ಹಾಗಾದ್ರೆ ಇದು ಎಷ್ಟು ದೂರದಲ್ಲಿದೆ? ಸೂರ್ಯನಿಂದ ಇದು ಬಂದ್ಬಿಟ್ಟು 4.5 ಬಿಲಿಯನ್ ಕಿಲೋಮೀಟರ್ಸ್. ನೋಡ್ರಿ, ಎಳೆಯೋದು ಪದನೇ ಎಳೆಯೋದು ಅಷ್ಟು ಉದ್ದ ಎಳೆ ಆಗತ್ತೀನಿ. 4.5 ಬಿಲಿಯನ್ ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ನೆಕ್ಸ್ಟ್ ಇದು ತನ್ನ ಕಕ್ಷೆಯ ತಾನು ಸುತ್ತಲಿಕ್ಕೆ 16 ಗಂಟೆಗಳನ್ನು ತಗೊಳುತ್ತೆ. ಓಕೆನಾ, ತನ್ನ ಕಕ್ಷೆನ ತಾನು ಸುತ್ತಲಿಕ್ಕೆ 16 ಗಂಟೆಗಳು ತಗೊಳುತ್ತೆ. ಇದರ ಮೇಲೆ ಗಾಳಿಯ ಪ್ರಮಾಣ ಹೈಯೆಸ್ಟ್ ಇದೆ. ಓಕೆನಾ, ಹೈಯೆಸ್ಟ್ ಸ್ಪೀಡ್ ಇದೆ. ಸೊ ಹಾಗಾಗಿ ಇದರಲ್ಲಿ ಹೈಯೆಸ್ಟ್ ಸ್ಪೀಡ್ ಅಂದ್ರೆ 1200 ಕಿಲೋಮೀಟರ್ ಪರ್ ಅವರ್ಗೆ ಹೊಡಿತದೆ. ಓಕೆನಾ, 1200 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಗಾಳಿ ಸುತ್ತುತ್ತೆ. ಓಕೆನಾ, ಸೊ ಇನ್ನು ಭೂಮಿ ಮೇಲೆ ಆದ್ರೆ 200-220 ಕಿಲೋಮೀಟರ್ ಸ್ಪೀಡ್ ಅಲ್ಲೇ ಗಾಳಿ ಬೀಸಿದ್ರೆ ಚಂಡಮಾರುತ ಏನೇನೋ ಅಂತೀವಿ. ಆದ್ರೆ 1200 ಕಿಲೋಮೀಟರ್ ಪರ್ ಅವರ್ ಗಾಳಿ ಬೀಸಿದ್ರೆ ಮನುಷ್ಯ ನಿಂತ್ಕೊಳ್ಳೋದಿರ್ಲಿ, ಇಲ್ಲಿ ನಿಂತ್ಕೊಂಡಿದ್ದಾನೆ ಅನ್ನೋದ್ರದಾಗ ಆಲ್ರೆಡಿ ಬೆಂಗಳೂರಿಗೆ ಹೋಗಿರ್ತಾನೆ. ಆ ಸ್ಪೀಡ್ ಅಲ್ಲಿ ಗಾಳಿ ಬೀಸತ್ತೆ. ಇನ್ನು ಮೂನ್ಗಳು, ಇದಕ್ಕೆ ನ್ಯಾಚುರಲ್ ಮೂನ್ಗಳು ಏನಾದ್ರೂ ಇದ್ರೆ, ಓಕೆನಾ, ಇದಕ್ಕೆ ನ್ಯಾಚುರಲ್ ಮೂನ್ ಅಂತ ನಾವು ಏನಾದ್ರೂ ಗುರುತಿಸ್ಕೊಂಡಿದ್ದು ಅದು 13 ಮೂನ್ಗಳನ್ನ ಗುರ್ತು ಮಾಡ್ಕೊಂಡಿದೀವಿ. ಎಷ್ಟು ಮೂನ್ಗಳ್ರಿ? 13 ಮೂನ್ಗಳನ್ನ ನಾವು ಗುರ್ತು ಮಾಡಿದೀವಿ. ಸೊ ಈ 13ಗಳಲ್ಲಿ ಒಂದು ಲಾರ್ಜೆಸ್ಟ್ ಯಾವ್ದಪ್ಪ ಅಂದ್ರೆ ಟ್ರೀಟಾನ್ ಅಂತ. ಯಾವ್ದ್ರಿ? ಟ್ರೀಟಾನ್ ಮೂನ್ ಅಂತ ಇದನ್ನ ಕರಿತೀವಿ. ಈ ಟ್ರೀಟಾನ್ ಮೂನು ಲಾರ್ಜೆಸ್ಟ್ ಮೂನ್ ಇನ್ನ ನೆಪ್ಚೂನ್ ಅಂತ. ಓಕೆನಾ, ಲಾರ್ಜೆಸ್ಟ್ ಇದು ದೊಡ್ಡದಾಗಿದೆ. ಸೊ ಲಾರ್ಜೆಸ್ಟ್ ಮೂನ್ ಇನ್ನ ನೆಪ್ಚೂನ್ ಅಲ್ಲೇ ಹೈಯೆಸ್ಟ್ ದೊಡ್ಡದ ಮೂನ್ಗಳು ಈ 13ರಲ್ಲೇ ಹೈಯೆಸ್ಟ್ ದೊಡ್ಡದು ಇದು. ಇದರಲ್ಲಿ ಏನು ವಿಶೇಷತೆ ಅಂದ್ರೆ ಈ ಟ್ರೀಟಾನ್ ಮೂನ್ ಅಲ್ಲಿ ಗ್ಲೇಷಿಯರ್ಸ್ ತರ, ಈ ಐಸ್ ಗ್ಲೈಂಟ್ ಗಳ ತರ ಒಂದು ವೋಲ್ಕ್ಯಾನಿಕ್ ಎರಪ್ಷನ್ ಆಗುತ್ತೆ, ಐಸ್ ಎರಪ್ಷನ್ ಆದಂಗ ಆಗುತ್ತೆ. ಓಕೆನಾ, ಇದು ಟ್ರೀಟಾನ್, ಇದು ಐಸ್ ನಿಂದನೇ ಮಾರ್ಪಟ್ಟವಾದಂತ ಗ್ರಹ. ಓಕೆನಾ, ಇದು ಇಷ್ಟು ನಮ್ಮ ನೆಪ್ಚೂನ್ ಗ್ರಹದ ಬಗ್ಗೆ. ಇಲ್ಲಿವರೆಗೂ ಏನಾದರೂ ಡೌಟ್? ಓಕೆನಾ, ಹಾಗಾದ್ರೆ ಉಳಿದ ಪಾಯಿಂಟ್ಗಳು ಏನೇನು ಉಳಿದು? ಸರ್ ಅವಾಗಿಂದ ಈ ಮೂನ್ 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 ಅಂತ ಅವಾಗಿನಿಂದ ಬಳಸಾಗತ್ತೀವಲ್ಲ, ಈ ಮೂನ್ಗಳ ಬಗ್ಗೆ ಒಂದು ಪಾಯಿಂಟ್. ಅಟ್ಲೀಸ್ಟ್ ನಮ್ಮ ಭೂಮಿಯ ಒಂದು ನ್ಯಾಚುರಲ್ ಮೂನ್, ಚಂದ್ರ ರಾತ್ರಿ ನೋಡಿದಾಗ ಬೆಳದಿಂಗಳು ಬೆಳಕು ಬೀಳ್ತದಲ್ಲ, ಅಲ್ಲಿಂದ ಕಾಣಿಸ್ತಾನಲ್ಲ ಗುಂಡಕ್ಕೆ, ಅವನ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆ ಮಾಡೋಣ. ಇನ್ನು ಆಸ್ಟ್ರಾಯ್ಡ್ ಬೆಲ್ಟ್ ಅಂದ್ರೇನು, ಇದು ಮತ್ತೆ ಕೆಪ್ಲರ್ ಬೆಲ್ಟ್ ಅಂದ್ರೇನು, ಕಾಮೆಟ್ಸ್ ಅಂದ್ರೇನು, ಇವುಗಳ ಬಗ್ಗೆ ಒಂದ್ ಸ್ವಲ್ಪ ಲೈಟ್ ಆಗಿ ಇನ್ನೊಂದು 5 to 10 minutes ಎಂಟೈರ್ ಕ್ಲಾಸ್ ಮುಗಿದೋಗ್ತದೆ. ಇದೆಷ್ಟು ಮುಗಿದ್ರೆ ಅದ್ಭುತವಾದ ಒಂದು ಕ್ಲಾಸಸ್ ನ ನೋಡಿದಿರಿ ಅಂತ ಅರ್ಥ. ಇಡೀ ಸೋಲಾರ್ ಸಿಸ್ಟಮ್, ಇಡೀ ಸೌರಮಂಡಲದ ಬಗ್ಗೆ ಏನೇ ಕ್ವಶನ್ಸ್ ಕೇಳಿದ್ರು ಇದರಿಂದನೇ ಅರೈಸ್ ಆಗುತ್ತೆ, ಇಷ್ಟರಿಂದನೇ ಅರೈಸ್ ಆಗುತ್ತೆ. ನೋ ವರಿ. ಓಕೆನಾ, ಹಾಗಾದ್ರೆ ಇನ್ನು ನೆಕ್ಸ್ಟ್ ಮೂನ್ಗಳ ಬಗ್ಗೆ ನೋಡೋಣ. ಓಕೆ ಓಕೆ ಇವಾಗ ಚಂದ್ರನ ಬಗ್ಗೆ ಅನ್ನೋದಾದ್ರೆ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ನಾನು ನೋಡಿದ್ದೆ ಹಲವಾರು ಕೆಲವೊಂದೊಂದು KS ಕ್ವಶನ್ಸ್ ಅಲ್ಲಿ ಅರೈಸ್ ಆಗಿರ್ತಕ್ಕಂಥ ಯೂಟ್ಯೂಬ್ ಕ್ಲಾಸಸ್ ಅಲ್ಲಿ ನಾನು ನೋಡಿದಾಗ ಕೆಲವೊಂದೊಂದು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಕೆಲವೊಂದೊಂದ್ರ ಬಗ್ಗೆ ಹೇಳಿದ್ರು. ಮೂನ್ ಬಗ್ಗೆ ಅನ್ನೋದಾದ್ರೆ, ಸೊ ಇನ್ನು ಸೌರಮಂಡಲದಲ್ಲಿ ಸಂಬಂಧಪಟ್ಟಂಗೆ ಮೂನ್ ಬಗ್ಗೆ ಚರ್ಚೆ ಮಾಡೋದಾದ್ರೆ, ಮೂನು ಈ ಚಂದ್ರ ಬಂದ್ಬಿಟ್ಟು ಭೂಮಿಯಿಂದ 3,84,000 ಕಿಲೋಮೀಟರ್ ದೂರದಲ್ಲಿ ಭೂಮಿಯಿಂದ ಇದ್ದಾನೆ. ನೋಡ್ಲಿಕ್ಕೆ ಇಲ್ಲೇ ಇದ್ದಾನೆ, ಬೆಳದಿಂಗಳ ಚಂದಿರ ಅಂಗಳದ ಅಲ್ಲಿ ಇದ್ದಾನೆ ಅನ್ನೋ ಫೀಲ್ ಬರುತ್ತೆ ಹೊರತು 3,84,000 ಕಿಲೋಮೀಟರ್ ದೂರದಲ್ಲಿ ನಮಗೆ ಭೂಮಿಯಿಂದ ಇದ್ದಾನೆ. ಇನ್ನು ಈ ಚಂದ್ರನು ಕೂಡ ರೊಟೇಟ್ ಮಾಡ್ತಾ ಇದ್ದಾನೆ ನೋಡಿ, ತನ್ನ ಕಕ್ಷೆ ಸುತ್ತ ತಾನೂ ಸುತ್ತಾ ಇದ್ದಾನೆ, ಅದಲ್ಲದೆ ಕೂಡ ಭೂಮಿಯ ಕಕ್ಷೆ ಸುತ್ತನೂ ಸುತ್ತಾ ಇದ್ದಾನೆ. ತನ್ನ ಸುತ್ತ ತಾನು ಸುತ್ತಾ ಭೂಮಿಯ ಸುತ್ತ ತಾನು ಸುತ್ತೋದ್ರಿಂದಾಗಿ ಈತನಿಗೆ ಎರಡೂ ಕೂಡ ಸೇಮ್ ಟೈಮ್ ಎರಡಕ್ಕೂ. ಹಾಗಾದ್ರೆ 27.2 hours 20 ಬೇಡ ಆನ್ ಅವರೇಜ್ 28 days ಈತನಿಗೆ ತನ್ನ ಸುತ್ತ ತಾನು ಸುತ್ತಲಿಕ್ಕೆ ತಗೊಳ್ತಾನೆ. ಅದಲ್ಲದೆ ಕೂಡ ಸೂರ್ಯ ತನ್ನ ಭೂಮಿಯ ಸುತ್ತ ತಾನು ಸುತ್ತಲಿಕ್ಕೂ ಕೂಡ 28 days ತಗೊಳ್ತಾನೆ. ಓಕೆನಾ, ತನ್ನ ಸುತ್ತ ತಾನು ಸುತ್ತಲಿಕ್ಕೂ 28 ದಿನಗಳನ್ನ ತಗೊಳ್ತಾನೆ. ಆದ್ರೆ ತನ್ನ ಸುತ್ತ ತಾನು ಸುತ್ತ ಭೂಮಿಯ ಸುತ್ತಾನು ತಾನು ಸುತ್ತಲಿಕ್ಕೆ 28 ದಿನಗಳನ್ನ ತಗೊಳ್ತಾನೆ. ನೋಡಿ,
ಇಲ್ಲಿ ಭೂಮಿ ಇದೆ, ಇಲ್ಲಿ ಚಂದ್ರ ಇದೆ. ಓಕೆನಾ, ಇಲ್ಲಿ ಭೂಮಿ ಇದೆ, ಇಲ್ಲಿ ಚಂದ್ರ ಇದೆ. ಇವುಗಳ ನಡುವಿನ ವ್ಯತ್ಯಾಸ 3,84,000 ಕಿಲೋಮೀಟರ್. ಸರ್ ನೋಡ್ರಿ, ಭೂಮಿಯ ಸುತ್ತ ಚಂದ್ರ ಸುತ್ತಾ ಇದ್ದಾನೆ. ಸೊ ನಾವು ಭೂಮಿ ಮೇಲೆ ಇದೀವಿ, ಚಂದ್ರ ಇಲ್ಲಿದ್ದಾನೆ, ಸುತ್ತಾ ಇದ್ದಾನೆ. ಆದ್ರೆ ನಾವು 20 ವರ್ಷದ ಹಿಂದೆ ಚಂದ್ರನನ್ನು ನೋಡಿದಾಗ ಅಲ್ಲಿ ಅಜ್ಜಿ ತರ ಕರ್ರಿಗೆ ಏನೇನೋ ಕೂತ್ಕೊಂಡಂಗೆ ಕಾಣಿಸ್ತಾ ಇತ್ತು. ಈಗಲೂ ಹಂಗೆ ಐತೆ ಸರ. ಸ್ವಲ್ಪ ಹಿಂಗ್ ತಿರುಗ್ತೈತೆ ಅಂದ್ರೆ ಹಿಂಗಿದ್ದಿದ್ದು ಹಿಂಗ್ ತಿರುಗಿದಾಗ ಅದು ಹಿಂದಿಂದ ಬ್ಯಾರೇದ್ ಕಾಣಬೇಕಲ್ಲ ಸರ. ಹೌದಾ, ಹಿಂದಿಂದ ಏನಾದ್ರು ಬೇರೆ ತರ ಕಾಣಿಸ್ಬೇಕಲ್ವೇ. ಆದ್ರೆ ಇಲ್ಲಿ ಏನ್ ಫಾಲ್ಟ್ ಆಗುತ್ತೆ ನೋಡಿ. ಸೊ ತಾನು ತನ್ನಷ್ಟಕ್ಕೆ ತಾನು ಸುತ್ತಾ ಇರೋದು ಅಷ್ಟೇ ನೋಡಿ. ಇಲ್ಲಿ ತನ್ನಷ್ಟಕ್ಕೆ ತಾನು ರೌಂಡ್ ಹೊಡೆಯೋದ್ನು ಅಷ್ಟೇ ಟೈಮ್ ತಗೊಳ್ತಾನ. ಹಿಂಗ್ ರೌಂಡ್ ಹೊಡ್ಕೊಂತ ಈ ಭೂಮಿ ಸುತ್ತಲಿಕ್ನು ಹಂಗೆ ತಗೊಳ್ತಾನ. ಅದೇ ಟೈಮ್ ತಗೊಳದ್ರಿಂದ ನೋಡಿ, ಇಲ್ಲಿ ಭೂಮಿ ಇದೆ, ಇಲ್ಲಿ ಚಂದ್ರ ಇದ್ದಾನೆ. ಈಗೇನೋ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಈಗ ನಮಗೆ ಈ ಪಾಯಿಂಟ್ ಕಾಣಿಸ್ತಾ ಇದೆ. ಈಗ ನಾವ್ ಇಲ್ಲಿದೀವಿ, ಈ ಪಾಯಿಂಟ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಈಗ ತಾನು ಹಿಂಗ್ ಸುತ್ತಾ ಇದ್ದಾನೆ ನಿಜ. ಆದ್ರೆ ಹಂಗೆ ಹಿಂಗ್ ಸುತ್ತ ಭೂಮಿ ಸುತ್ತಲಿಕ್ನು ಹಿಂಗೆ ಬಂದಾಗ ಹಿಂಗ್ ತಾನು ಸುತ್ತಾನು ಭೂಮಿ ಸುತ್ತಾನು ಹಿಂಗ್ ಸುತ್ತ ಬಂದಾಗ ಮತ್ತೆ ಇದೇ ಪಾಯಿಂಟ್ ಕಾಣಿಸುತ್ತೆ ನಮಗ್ ಭೂಮಿ ಮೇಲೆ ನಿಂತಾಗ. ಸೊ ನೆಕ್ಸ್ಟ್ ತಾನು ಸುತ್ತಾ ಇದ್ದಾನೆ, ಹಂಗೆ ಸುತ್ತಾ ಮತ್ತೆ ಈ ಕಡೆ ಭೂಮಿ ಕಡೆ ಈ ಮೂಲೆ ಬಂದ್ರು ಇದೇ ಪಾಯಿಂಟೇ ಕಾಣಿಸ್ತಾ ಇದೆ. ಹಂಗಾಗಿ ಚಂದ್ರ ತಾನು ಸುತ್ತಾನು ಮತ್ತು ಭೂಮಿಯನ್ನ ಸುತ್ತಲಿಕ್ನು ಸೇಮ್ ಟೈಮೇ ತಗೊಳ್ತಾನೆ. ಹಂಗಾಗಿ ಈತ ಸಮನಾಗಿನೇ ಕಾಣಿಸ್ತಾನೆ. ಓಕೆನಾ, ಇದರ ಮೇಲೆ ನಮ್ಮ ಚಂದ್ರನ ಮೇಲೆ ರಿಸರ್ಚ್ ಮಾಡ್ಲಿಕ್ಕೆ ಇಲ್ಲಿವರೆಗೂ ಮೋರ್ ದೆನ್ 100ಕ್ಕಿಂತ ಹೆಚ್ಚು ಮಿಷನ್ಸ್ ನಾವು ಬಿಟ್ಟಿದೀವಿ. ಮೋರ್ ದೆನ್ 100ಗಿಂತ ಹೆಚ್ಚು ಮಿಷನ್ಸ್ ಗಳನ್ನ ಅಲ್ಲಿ ರಿಸರ್ಚ್ ಮಾಡ್ಲಿಕ್ಕೆ ಬಿಟ್ಟಿದೀವಿ, ಅಲ್ಲಿ ನಾವು ಸ್ಟಡಿ ಮಾಡ್ಲಿಕ್ಕೆ ಬಿಟ್ಟಿದೀವಿ. ಇನ್ನು ನೆಕ್ಸ್ಟ್ ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಕರಿತೀವಿ, ಆಸ್ಟ್ರಾಯ್ಡ್ ಮೆಟರಾಯ್ಡ್ಸ್ ಬೆಲ್ಟ್ ಅಂತಾನು ಕರಿತೀವಿ. ಓಕೆನಾ, ಹಾಗಾದ್ರೆ ಇನ್ನು ಕೆಲವೊಂದೊಂದು ಎಕ್ಸಾಮ್ಸ್ ಗಳಲ್ಲಿ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಅಥವಾ ನಾನು ನೋಡಿದಾಗ ಮೆಟರಾಯ್ಡ್ಸ್ ಬೆಲ್ಟ್ ಅಂತ ಲಾಸ್ಟ್ ಒಂದು 5 ನಿಮಿಷದ ಕ್ಲಾಸು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಅರೈಸ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳ ಬಗ್ಗೆ ಇನ್ನು ಮೆಟರಾಯ್ಡ್ಸ್ ಅಂತ. ಓಕೆನಾ, ಹಾಗಾದ್ರೆ ಏನಿದು ಮೆಟರಾಯ್ಡ್ಸ್ ಅಂತ? ಓಕೆನಾ, ಕನ್ನಡದಲ್ಲಿ ಏನಂತಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ. ಸೊ ಈ ಮೆಟರಾಯ್ಡ್ಸ್ ಅನ್ನೋದ್ರೆ ಏನು ಬೇರೆ ಇಲ್ಲ, ಈ ಬ್ರಹ್ಮಾಂಡ ಇಷ್ಟು ದೊಡ್ಡದಿದೆಯಲ್ಲ, ಈ ದೊಡ್ಡದಾಗಿದೆ ಈ ಬ್ರಹ್ಮಾಂಡ. ಇವು ಸಾರ್ಕ ಏನಿಲ್ರಿ, ಅಲ್ಲಿ ಒಂದೊಂದ್ ಕಡೆ ಅದಾವು. ಸೊ ಇಲ್ಲಿ ನಾನು ಸಾರ್ಕ ಬರ್ದಿದ್ದೀನಿ, ಬರ್ಕಂತ ಹೋದ್ರೆ ಬೋರ್ಡ್ ಮೇಲೆಲ್ಲ ಹೋಗ್ತಾವ್. ನೀವು ಸೌರಮಂಡಲದ ಫೋಟೋಗಳನ್ನು ನೋಡಿದಿರಾ, ಇಮೇಜಸ್ ನೋಡಿದಿರಿ. ಹಾಗಾದ್ರೆ ಸೌರಮಂಡಲದಲ್ಲಿ ಈ 8 ಗ್ರಹಗಳು ಬಿಟ್ಟು ಹಲವಾರು ಡಸ್ಟ್, ಅದು ಇದು ಧೂಳಿನ ಕಣಗಳು, ದೊಡ್ಡ ದೊಡ್ಡ ಕಲ್ಲುಗಳು, ಬಂಡೆ ಆಕಾರದ ಭಯಂಕರ ದೊಡ್ಡದಾದ ಒಂದಿಷ್ಟು ಆ ರಾಕಿ ಪಾರ್ಟಿಕಲ್ಗಳು, ಧೂಳಿನ ಕಣಗಳು ಓಡಾಡ್ತಾ ಇದಾವೆ ಬ್ರಹ್ಮಾಂಡದಲ್ಲಿ. ಎಲ್ಲೋ ಹಿಂಗ್ ಓಡಾಡ್ತದಾವ್, ಗೊತ್ತಾಗ್ತಿದ್ಯಾ? ಇವಾಗ ಓಡಾಡ್ತಿದಾವ್. ಈ ಓಡಾಡೋ ಇವಕ್ಕೆ ಏನಿದಾವಲ್ಲ, ಈ ರಾಕಿ ಪಾರ್ಟಿಕಲ್ಗಳು ಇಲ್ಲೆಲ್ಲೋ ಒಂದು ಓಡಾಡ್ತಿದೆ, ಇಲ್ಲೆಲ್ಲೋ ಒಂದು ಓಡಾಡ್ತಾ ಇದೆ. ಈ ಓಡಾಡೋ ರಾಕಿ ಪಾರ್ಟಿಕಲ್ಗಳು ಮುಂದೆ ಯಾವುದೋ ಒಂದು ಸಂದರ್ಭದಲ್ಲಿ ತನ್ನ ಕಕ್ಷೆ ಸೂರ್ಯನ ಸುತ್ತ ಎಲ್ಲೋ ಒಂದ್ ಕಡೆ ಸುತ್ತಾ ಇರ್ತದೆ ಸೂರ್ಯನ ಗ್ರಾವಿಟಿಗೆ. ಆದ್ರೆ ಆ ಸೂರ್ಯನ ಗ್ರಾವಿಟಿಯನ್ನ ಬಿಟ್ಟು ಭೂಮಿಯ ಗ್ರಾವಿಟಿಗೆ ಏನಾದ್ರೂ ಒಳಪಟ್ಟು ಭೂಮಿಗೆ ಗುರುತ್ವಾಕರ್ಷಣ ಬಲಕ್ಕೆ ಒಳಪಟ್ಟು ಇಷ್ಟು ದೊಡ್ಡ ರಾಕಿ ಪಾರ್ಟಿಕಲ್ಗಳು ಭೂಮಿ ಕಡೆ ಏನಾದ್ರೂ ಟರ್ನ್ ಆದ್ರೆ ಅದನ್ನ ನಾವು ಮೆಟರಾಯ್ಡ್ಸ್ ಅಂತೀವಿ. ಗೊತ್ತಾಗ್ತಿದ್ಯಾ? ಮೆಟರಾಯ್ಡ್ಸ್ ಅಂತೀವಿ. ಹಾಗಾದ್ರೆ ಮೆಟರಾಯ್ಡ್ಸ್ ಅಂತಾನೆ ಯಾಕೆ ಹೆಸರು ಕೊಟ್ಟಿವಿ ಸರ? ಮೆಟರಾಯ್ಡ್ಸ್ ಅಂತಾನೆ ಹೆಸರು ಕೊಡ್ಲಿಕ್ಕೆ ಇವು ಏನಾಗ್ತವೆ, ಭೂಮಿಯ ಒಳಪಡಕ್ಕೆ ಬರ್ತವೆ, ಭೂಮಿಯ ಗುರುತ್ವಾಕರ್ಷಣ ಬಲಕ್ಕೆ ಒಳಪಡ್ತವೆ. ಆದ್ರೆ ಭೂಮಿಯ ಅಟ್ಮಾಸ್ಫಿಯರ್ ಅಲ್ಲಿ 5-6 ಲೇಯರ್ಗಳಿದಾವೆ. ಆ ಲೇಯರ್ಗಳನ್ನ ಮುಂದೆ ಚರ್ಚೆ ಮಾಡ್ತಾ ಹೋಗೋಣ. ಆ ಲೇಯರ್ಗಳಲ್ಲೇ ಮಿಸೋಸ್ಫಿಯರ್, ಎಕ್ಸೋಸ್ಫಿಯರ್, ಆ ತರ ಸ್ಪಿಯರ್ಗಳಿದಾವೆ. ಹಾಗಾದ್ರೆ ಇಲ್ಲಿ ಬರ್ತಾ ಈ ಭೂಮಿಯ ಅಟ್ಮಾಸ್ಫಿಯರ್ ಮೇಲ್ಪದರಿನಲ್ಲಿ ಮಿಸೋಸ್ಫಿಯರ್ ಅಂತ ಒಂದು ಲೇಯರ್ ಬರುತ್ತೆ. ಆ ಮಿಸೋಸ್ಫಿಯರ್ ಲೇಯರ್ಗೆ ಬರೋಷ್ಟಿಗೆ, ಇಲ್ಲಿಂದ ಬಿದ್ದು ಇಲ್ಲಿಗೆ ಬರೋಷ್ಟಿಗೆ ಆ ಗಾಳಿಯ ಒತ್ತಡಕ್ಕೆ, ಘರ್ಷಣೆಗೆ ಈ ಮೆಟರಾಯ್ಡ್ಸ್ ಏನ್ ಮಾಡ್ತವೆ, ಕಂಪ್ಲೀಟ್ ಆಗಿ ಕರಗ್ತವೆ. ಆದ್ರೆ ಕರಗದೆ ಮುಂದೆ ಹಂಗೆ ಬಂದು ಭೂಮಿಗೆ ಬಿದ್ರೆ ಅವುಗಳನ್ನ ಮೆಟರಾಯ್ಡ್ಸ್ ಗಳಂತೀವಿ. ಓಕೆನಾ, ಅವುಗಳ ಕರಗದೆ ಇದ್ದಾಗ ಅವುಗಳನ್ನ ಏನಂತೀವಿ, ಮೆಟರಾಯ್ಡ್ಸ್ ಅಂತೀವಿ. ಹಾಗಾದ್ರೆ ಯಾವ್ದಾದ್ರು ಒಂದು ಮೆಟರಾಯ್ಡ್ಸ್ ಅರ್ತ್ ಮೇಲೆ ಇದೆಯಾ, ಭೂಮಿಗೆ ಯಾವ್ದಾದ್ರು ಬಂದಿದ್ಯಾ? ಸೊ ಅಂತ ಹಲವಾರು ಬಂದಿದಾವೆ. ಯಾಕಂದ್ರೆ ಈ ಮೆಟರಾಯ್ಡ್ಸ್ ಗಳಿಂದ ಬಹಳ ಅನುಕೂಲ ಆಗ್ತದ್ರಿ. ವಿಶೇಷವಾಗಿ ಇವುಗಳ ಮೇಲೆ ಅನಲೈಸಿಸ್ ಮಾಡ್ಲಿಕ್ಕೆ, ರಿಸರ್ಚ್ ಮಾಡ್ಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಮೆಟರಾಯ್ಡ್ಸ್ ಗಳು ಬಹಳ ಬಂದಿದ್ದಾವೆ. ಸೌತ್ ಆಫ್ರಿಕಾದಲ್ಲಿ ಒಂದು ಬಿದ್ದಿದೆ. ಓಕೆನಾ, ಈ ಭೂಮಿ ಮೇಲೆ ಅತ್ಯಂತ ದೊಡ್ಡದಾಗಿ ಸೌತ್ ಆಫ್ರಿಕಾ ಮೇಲೆ ಬಂದಿದೆ. ಅದ್ರ ಹೆಸರು ಹೇಳ್ತೀರಾ ನೋಡೋಣ. ಇದು ಒಂದು ನಿಮಗೆ ವರ್ಕ್ ಕೊಡ್ತೀನಿ. 5,400 kg ಅಷ್ಟು ವೆಯ್ಟ್, ದೊಡ್ಡದಾದ ಅಷ್ಟು ವೆಯ್ಟ್ ಇರ್ತಕ್ಕಂಥ ಮೆಟರಾಯ್ಡ್ಸ್ ಭೂಮಿಯ ಮೇಲೆ ಬಂದು ಬಿದ್ದಿದೆ, ಸೌತ್ ಆಫ್ರಿಕಾದಲ್ಲಿ ಬಂದು ಬಿದ್ದಿದೆ. ಇದ್ರದ್ದು ಒಂದು ಹೆಸರು ನೀವು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ ನೋಡೋಣ. ರಿಸರ್ಚ್ ನೀವು ಯಾವ್ದ್ರ ಮೇಲಾರು ಗೂಗಲ್ ಎಲ್ಲಾರು ಹುಡುಕಿ, ಯಾವ್ದಾದ್ರು ಟೆಕ್ಸ್ಟ್ ಬುಕ್ ಎಲ್ಲಾರು ಹುಡುಕಿ ಇದ್ರದ್ದು ಒಂದು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ ಶಬಾಷ್ ಅಂತ ಹೇಳಿ. ಓಕೆನಾ, ಸಿಗತ್ತೆ ಈ ಮೆಟರಾಯ್ಡ್ಸ್ ಗಳ ಬಗ್ಗೆ.
ಓಕೆನಾ. ಇನ್ನು ನೆಕ್ಸ್ಟ್ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಯಾವ್ದಾವ್ದ್ರ ಬಗ್ಗೆ ಇತ್ತಪ್ಪ? ಓಕೆ, ಕ್ಯೂಪರ್ ಬೆಲ್ಟ್ ಬಗ್ಗೆ ಒಂದಿತ್ತು. ಓಕೆ, ಮೂರನೇದಾಗಿ ಬಂದ್ಬಿಟ್ಟು ಕ್ಯೂಪರ್ ಬೆಲ್ಟ್ ಬಗ್ಗೆ. ಕ್ಯೂಪರ್ ಬೆಲ್ಟ್ ಅಂದ್ರೆ ಏನಿಲ್ಲ, ಈ ಸೌರಮಂಡಲದ ಅತ್ಯಂತ ಕೊನೆಯ ಬೆಲ್ಟ್. ಅಂದ್ರೆ ಈ ಸೂರ್ಯನ ಗುರುತ್ವಾಕರ್ಷಣ ಬಲ ಇನ್ನ ಮುಂದೆ ಐತ್ರಿ, ಇಲ್ಲಿಗೆ ಲಾಸ್ಟ್ ಇಲ್ಲ. ಆದ್ರೆ ಗ್ರಹಗಳ ಪಟ್ಟಿಗೆ ಒಳಪಡೋದು ಇಲ್ಲಿಗೆ. ಓಕೆನಾ, ಗ್ರಹಗಳಂತ ಗುರುತಿಸ್ಕೊಂಡಿದ್ದು ಇಲ್ಲಿಗೆ. ಉಳಿಕೆ ಎಲ್ಲ ದೊಡ್ಡ ದೊಡ್ಡ ಇದೇ ತರದ್ದು ಇಲ್ಲೆಲ್ಲ ಓಡಾಡ್ತಿದಾವೆ, ಬೇರೆ ಬೇರೆ ಓಡಾಡ್ತಿದಾವೆ. ಆದ್ರೆ ಇವುಗಳು ತನ್ನ ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾ ಇಲ್ಲ. ಇವುಗಳೇನ್ ಮಾಡ್ತಾ ಇದ್ದಲ್ಲ, ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡಲ್ಲ. ಇಲ್ಲಿ ಕ್ಯೂಪರ್ ಬೆಲ್ಟ್ ಅಂದ್ರೆ ಈ ಏನು ಕಕ್ಷೆ ಕಾಣ್ತಾ ಇದೆಯಲ್ಲ, ಈ ಪಟ್ಟಿ ಏನ್ ಕಾಣ್ತಾ ಇದೆಯಲ್ಲ, ಈ ಪಟ್ಟಿ ಬೇರೆ ಯಾವುದೂ ಅಲ್ಲ. ಅಲ್ಲಿ ಕೂಡ ಸಣ್ಣ ಸಣ್ಣ ಗ್ರಹಗಳಿದಾವೆ, ಸಣ್ಣ ಸಣ್ಣ ಪಾರ್ಟಿಕಲ್ಗಳಿದಾವೆ, ಡಸ್ಟ್ ಪಾರ್ಟಿಕಲ್ಗಳಿದಾವೆ, ಅನಿಲಗಳ ಪಾರ್ಟಿಕಲ್ಗಳಿದಾವೆ. ಆ ಒಂದು ಪಟ್ಟಿಯನ್ನ ಇಲ್ಲಿಂದ ಇಲ್ಲಿಗೆ, ಈ ಪಟ್ಟಿಯನ್ನ ನಾವ್ ಏನಂತೀವಿ? ಕ್ಯೂಪರ್ ಬೆಲ್ಟ್ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಕ್ಯೂಪರ್ ಬೆಲ್ಟ್ ಅಂತ ಕರಿತೀವಿ. ಇನ್ನು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಇನ್ನೊಂದು ಕ್ವಶನ್ ಆಗಿತ್ತು, ಏನಂದ್ರೆ ಕರ್ಮನ್ ಲೈನ್ ಅಂದ್ರೆ ಏನು ಸಾರ್ ಅಂತ. ಓಕೆನಾ, ಕರ್ಮನ್ ಲೈನ್ ಅಂತ ಅಂದ್ರೆ ನೋಡಿ, ಬಾಯಿಂದ ಹೇಳಿರೋ ಪಾಯಿಂಟ್ಸ್ ಗಳನ್ನ ಬರ್ಕೊಳ್ಳಿ. ಲಾಸ್ಟ್ ಇಂಪಾರ್ಟೆಂಟ್, ಇದು ಒಂದೇ ಟಾಪಿಕ್ ಅಲ್ಲಿ ಎಲ್ಲಾ ಸೌರಮಂಡಲನೇ ಮುಗಿಸ್ತಾ ಇದೀನಿ. ಓಕೆನಾ. ಇನ್ನು ಕರ್ಮನ್ ಲೈನ್ ಅಂದ್ರೆ ಏನು ಸರ್? ಓಕೆ, ಕರ್ಮನ್ ಲೈನ್ ಅಂದ್ರೆ ಏನು ಬೇರೆ ಅಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ಭೂಮಿ ಮೇಲೆ ನಾನು ನಿಂತಿದ್ದೀನಿ, ಇಲ್ಲಿಂದ ಭೂಮಿನ ಬಿಟ್ಟು 100 ಕಿಲೋಮೀಟರ್ ಹೈಟ್ಗೆ ಏನಾದ್ರು ಹೋದ್ರೆ, ಭೂಮಿಯನ್ನ ಬಿಟ್ಟು 100 ಕಿಲೋಮೀಟರ್ ಹೈಟಿಗೆ ಹೋದ್ರೆ ಅವರನ್ನ ನಾವು ಏನಂತೀವಿ? ಗಗನ ಸಖಿಯರು ಅಥವಾ ಆಸ್ಟ್ರಾಯ್ಡ್ಸ್ ಫೀಲ್ಡ್ಗೆ ಬೀಳ್ತಾರೆ ಅವ್ರು. ಓಕೆನಾ, ಅವುಗಳನ್ನ ಆಸ್ಟ್ರೋನಾಮಿಸ್ಟ್ ಅಂತ ಕರಿತೀವಿ. ಓಕೆನಾ, ಅವ್ರನ್ನ ಆಸ್ಟ್ರೋನಾಮಿಸ್ಟ್ ಮೀನ್ಸ್ ಅಂತರಿಕ್ಷ ತಜ್ಞರು, ಅಂತರಿಕ್ಷ ಅದ್ರ ಬಗ್ಗೆ ಸ್ಟಡಿ ಮಾಡೋರ್ನ ನಾವು ಆಸ್ಟ್ರೋನಾಮಿಟ್ಸ್ ಅಂತ ಕರಿತೀವಿ. ಆ 100 ಕಿಲೋಮೀಟರ್ ಏನ್ ಹೈಟಿಗೆ ಹೋಗ್ತಾರಲ್ಲ, ಆ ಕೆಟಗರಿಯನ್ನ ದಾಡ್ತಾರಲ್ಲ, ಆ ಕೆಟಗರಿ 100 ಕಿಲೋಮೀಟರ್ ಲೈನ್ ಅನ್ನ ನಾವೇನಂತೀವಿ? ಕರ್ಮನ್ ಲೈನ್ ಅಂತ ಕರಿತೀವಿ. ಆ ಕರ್ಮನ್ ಲೈನ್ ಅಂದ್ರೆ ಏನ್ರಿ? ಅರ್ಥದಿಂದ 100 ಕಿಲೋಮೀಟರ್ ಅಬವ್ ಏನು ಸ್ಟಡಿ ಮಾಡಕ್ ಹೋಗ್ತಾರಲ್ಲ, ಆ ಲೈನ್ ಕ್ರಾಸ್ ಮಾಡ್ತೀವಲ್ಲ, ಆ ಲೈನ್ ಅನ್ನ ನಾವೇನಂತೀವಿ? ಕರ್ಮನ್ ಲೈನ್ ಅಂತ ಅಂತಾರೆ. ಓಕೆನಾ, ಅರ್ಥ ಆಗ್ತಿದ್ಯಾ? ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ, ಅರ್ಥ ಆಗ್ತಿದ್ಯಾ? ಇನ್ನು ನಿಮ್ಗೆ ಏನಾದ್ರೂ ಡೌಟ್ಗಳಿದ್ರೆ, ನೀವು ಎಲ್ಲಾದ್ರೂ ಆಫ್ಲೈನ್ ಕ್ಲಾಸಸ್ ಹೋದಾಗ ಅಥವಾ ನೀವು ಓದುವಾಗ ಏನಾದ್ರೂ ಒಂದು ಪಾಯಿಂಟ್ಗಳು ಬಂದಿದ್ರೆ ಹಾಕಿ. ಓಕೆನಾ. ಇನ್ನು ನೆಕ್ಸ್ಟ್ ಕಾಮೆಟ್ಸ್ ಅಂತ ಕರಿತೀವಿ. ಓಕೆನಾ, ಕಾಮೆಟ್ಸ್ ಅಂದ್ರೆ ಏನ್ ಸರ? ಕಾಮೆಟ್ಸ್ ಅಂದ್ರೆ ಏನಿಲ್ಲ, ಈ ಸೌರಮಂಡಲದಲ್ಲಿ ಹಲವಾರು ಪಾರ್ಟಿಕಲ್ಗಳು ಹಿಂಗೆಲ್ಲ ಓಡಾಡ್ತಿದಾವ ಅಂತ ಹೇಳಿದ್ದೆ. ಸೊ ಇವೆಲ್ಲ ಓಡಾಡುವಾಗ ಮುಂದೆ ಯಾವುದೋ ಒಂದು ದೊಡ್ಡ ಪಾರ್ಟಿಕಲ್ಗಳು ಈ ಸೂರ್ಯನ ಹತ್ರ ಬರ್ತದ ಅಂತ ಅನ್ಕೊಳ್ಳಿ, ಕೋಇನ್ಸಿಡೆನ್ಸ್ ಆಗಿ. ದೊಡ್ಡದಾದ ರಾಕಿ ಪಾರ್ಟಿಕಲ್ಗಳು, ಡಸ್ಟ್ಗಳ ಗುಂಪು, ಇದು ಯಾವುದೋ ಒಂದು ಸೂರ್ಯನ ಹತ್ರ ಬಂದಾಗ, ಸೊ ಇವುಗಳು ಏನಾಗ್ತದೆ? ಸೂರ್ಯನ ಶಾಖಕ್ಕೆ ಒಳಪಟ್ಟು, ಸೂರ್ಯನ ಒತ್ತಡಕ್ಕೆ ಒಳಪಟ್ಟು ಇವುಗಳು ಯಾವ ಶೇಪಿಗೆ ಬರ್ತಾವ ಅಂದ್ರೆ ದೊಡ್ಡದು ಹಿಂಗಿದ್ದು ಹಿಂಗ್ ಕಾಮ ತರ ಆಗ್ಬಿಡ್ತಾವ. ಸೊ ಅವುಗಳು ಒಂಥರ ಸೋರಿಕೆ ಪದಾರ್ಥ ಆದಂಗೆ ಕಾಮಗಳ ತರ ಆದಾಗ ಅವುಗಳನ್ನ ನಾವೇನಂತೀವಿ? ಕಾಮೆಟ್ಸ್ ಗಳಂತ ಕರಿತೀವಿ. ಓಕೆನಾ. ಸೊ ಇಲ್ಲೇನಾಯ್ತು? ಮೂನ್ಗಳ ಬಗ್ಗೆ ಕಲ್ತ್ವಿ, ಮೆಟರಾಯ್ಡ್ಸ್ ಗಳ ಬಗ್ಗೆ ಕಲ್ತ್ವಿ, ಕ್ಯೂಪರ್ ಬೆಲ್ಟ್ ಅಂದ್ರೆ ಏನಂತ ಕಲ್ತ್ವಿ, ಕರ್ಮನ್ ಲೈನ್ ಅಂತಂದ್ರೆ ಏನಂತ ಕಲ್ತ್ವಿ, ಕಾಮೆಟ್ಸ್ ಅಂದ್ರೆ ಏನಂತ ಕಲ್ತ್ವಿ. ಇಲ್ಲಿವರೆಗೂ ಕಂಪ್ಲೀಟ್ ಆಗಿ ಎಂಟೈರ್ ಸೋಲಾರ್ ಸಿಸ್ಟಮ್ ಬಗ್ಗೆ ಏನೇ ಕ್ವಶನ್ಸ್ ಅರೈಸ್ ಆಗಿದ್ರು, ಇದು ಒಂದೇ ಕ್ವಶನ್ಸ್ ಇಂದಾನೆ, ಇದು ಒಂದೇ ವಿಡಿಯೋದಿಂದಾನೆ ನಿಮಗೆ ಕಂಪ್ಲೀಟ್ ಸೋಲಾರ್ ಸಿಸ್ಟಮ್ ಸಿಗುತ್ತೆ. ಓಕೆನಾ. ಏನಾದ್ರೂ ಕಮೆಂಟ್ಸ್ ಗಳಲ್ಲಿ ಹಾಕಿ, ಏನಾದ್ರೂ ಡೌಟ್ಗಳಿದ್ರೆ ಅರೈಸ್ ಮಾಡಿ. ಇಷ್ಟು ಕಂಟೆಂಟ್ ಅನ್ನ ಬಿಟ್ಟು ಸೋಲಾರ್ ಸಿಸ್ಟಮ್ಗೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ಕ್ವಶನ್ ಅರೈಸ್ ಆಗಿದ್ದೆ ಅದು ಮೇನ್ಸ್ ಲೆವೆಲ್ಗೆ ಆಗಿರ್ತದೆ ಹೊರತು ಯಾವುದೇ ಒನ್ ಡೇ ಎಕ್ಸಾಮ್ಗೆ ಆಗಿರಲ್ಲ. 100% ಶೋರ್ ಆಗಿ ಹೇಳ್ತೀನಿ. ವಿಲೇಜ್ ಅಕೌಂಟೆ ಅಂತ ಅನ್ಬೇಡಿ, PCನೇ ಅಂತ ಅನ್ಕೋಬೇಡಿ, PSIಗೆ ಅನ್ಕೋಬೇಡಿ, ಲ್ಯಾಂಡ್ ಸರ್ವೇರ್ಗೆ ಅಂತ ಅನ್ಕೋಬೇಡಿ. ಒನ್ ಡೇ ಎಕ್ಸಾಮ್ಗೆ ಸಂಬಂಧಪಟ್ಟ ಸೋಲಾರ್ ಸಿಸ್ಟಮ್ ಮೇಲೆ ಏನಾದ್ರೂ ಒಂದು ಕ್ವಶನ್ ಅರೈಸ್ ಆಗಿದ್ರೆ ಇದು ಇಷ್ಟರಿಂದನೇ ಆಗಿರಬೇಕು, ಮತ್ತೊಂದು ಏನು ಬರಲ್ಲ. ಓಕೆನಾ. ಸೌಂಡ್ ರೆಕಾರ್ಡ್ ಆಗ್ತಾ ಇದೆ. ಸೊ ಏನಾದ್ರೂ ಡೌಟ್ಗಳಿದ್ರೆ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ. ಹೋಗುವಾಗ ಒಂದು ಥ್ಯಾಂಕ್ಸ್ ಹೇಳಿ. ಅದನ್ನ ಬಿಟ್ರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಎನಿ ಡೌಟ್ಸ್? ನೋನಾ? ಥ್ಯಾಂಕ್ ಯು.